ಜೀವನದಲ್ಲಿ ಯಾವುದೇ ನಿರ್ಧಾರ ಆಗಲಿ ಅದು ಒಂದು ಕ್ಷಣದಲ್ಲಾಗಿರುತ್ತೆ. ಕೆಲವು ಸಲ ಅಂತ ನಿರ್ಧಾರಗಳು ಜೀವನದಲ್ಲಿ ಅಳಿಸಕ್ಕಾಗದಿರೋಂಥ ಗುರುತುಗಳನ್ನು ಮೂಡಿಸ್ಬಿಡುತ್ತವೆ. ಎಲ್ಲರೂ ಹೇಳೋ ಹಾಗೆ ತಾಯಿ ನಿಜ ಆದ್ರೆ ತಂದೆ ನಂಬಿಕೆ. ತಂದೆ ಅನ್ನೋ ನಂಬಿಕೆನ ನಿಜ ಮಾಡೋದಕ್ಕೋಸ್ಕರ ನಾನು ತಗೊಂಡಂಥ ಒಂದು ನಿರ್ಧಾರ ನನ್ನ ಜೀವನವನ್ನೇ ಬದಲಾಯಿಸ್ಬಿಡ್ತು. ನನ್ನ ಹೆಸರು ಗೌತಮ್. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ನನ್ನವರು ಅಂತ ಯಾರೂ ಇಲ್ಲದೆ ಬೆಳೆದೆ. ಬದುಕೋದಕ್ಕೆ ಬೇಕಾಗಿರೋಷ್ಟು ಹಣ ಹೆಸರು ಎರಡೂ ಸಂಪಾದನೆ ಮಾಡಿದ್ದೀನಿ. ನಾನೊಬ್ಬ ಫೇಮಸ್ ಟ್ಯಾಟೂ ಆರ್ಟಿಸ್ಟ್. ನನ್ನ ಬಗ್ಗೆ ಪೂರ್ತಿ ಗೊತ್ತಾಗಬೇಕು ಅಂದರೆ ಮಹಿ ಬಗ್ಗೆ ತಿಳ್ಕೋಬೇಕು. ಮಹಿಗೆ ನನ್ನ ಮೇಲಿರೋ ಹುಚ್ಚು ಪ್ರೀತಿ ಬಗ್ಗೆ ತಿಳ್ಕೋಬೇಕು. ಮಹಿ ಮಹಿ ಜೊತೆಗೇನೆ ಬಂದ್ಬಿಡ್ತೀಯಾ? ನಿನಗೆ ಬೇಕಾದಷ್ಟು ಚಾಕ್ಲೇಟ್ಸ್ ನ ಕೊಡಿಸ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ಕಿಡ್ನಾಪ್ ಕೇಸ್ ಹಾಕಿ ಸೆಲ್ಲಲ್ಲಿ ಹಾಕಿ ಗುಮ್ತಾರೆ. ನೋಡೆ ಈ ಪಾಪು ಎಷ್ಟು ಕ್ಯೂಟ್ ಆಗಿದೆ. ಹೇಗಾದ್ರೂ ಗೌತಮ್ನ ಮದ್ವೆ ಮಾಡ್ಕೊಂಡು ಒಂದ್ ಹೆಣ್ಣು ಒಂದ್ ಗಂಡು ಸಾಧ್ಯವಾದ್ರೆ ಟ್ವಿನ್ಸ್ನು ಹೆತ್ತು ಅವ್ರ ಜೊತೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಇನ್ಸ್ಟಾ FB ರೀಲ್ಸ್ ಮಾಡ್ಕೊಂಡು ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಮಾತ್ನ ನೀನ್ ಕಾಲೇಜ್ ಡೇಸ್ ಇಂದ ಹೇಳ್ತಿದೀಯಾ. ಅವ್ನ್ ಒಪ್ಕೋತಿಲ್ಲ, ನೀನ್ ಬಿಡ್ತಿಲ್ಲ. ಅವನೇನೋ ತುಂಬಾ ಅಗ್ರೆಸಿವ್, ನೀನು ಸೂಪರ್ ಕೂಲ್. ಆದ್ರೂ ಅವನಂದ್ರೆ ಯಾಕೆ ನಿನಗೆ ಅಷ್ಟೊಂದು ಹುಚ್ಚು? ಏನಿದೆ ಅವನಲ್ಲಿ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ ತೋರಿಸ್ತೀನಿ, ಬಾ. ತಣ್ಣನೆ ವೆದರ್, ಆ ಬೆಚ್ಚನೆ ಫಿಗರ್ ಎರಡೂ ನಂದೆ. ಏ ಸತ್ಯ, ನ್ಯೂ ಸಿಟಿ ನಂದು, ಓಲ್ಡ್ ಸಿಟಿ ನಿಂದು. ಬಿಟ್ರೆ ಬ್ಲಾಕ್ ಮಾಡ್ಕೊಳ್ತಾರ ಇದ್ದಾನೆ. My name is Magna sir. I am from ZP High School ದೊಂಡೆಪುಡಿ. ಥೋ ನಮ್ಮನ್ ಜೀವನ. ಕಿಚನ್ ಹೋದ್ರೆ ಸಾಕು, ಕುಕ್ಕರ್ ಕೂಡ ನಾನು ನೋಡಿ ವಿಷಲ್ ಹೊಡಿಯತ್ತೆ. ಸುಂದರವಾಗಿ ಹುಟ್ಟಿರೋದು ನನ್ ತಪ್ಪ? ಛೀ ಹೇಳಿ. ವಿಷಲ್ ಕುಕ್ಕರೇ ಬ್ಲಾಸ್ಟ್ ಆಗಿರ್ಬೇಕಿತ್ತು ದರಿದ್ರ ಮುಸಡಿಗೆ ಅಲ್ವೇನಾ? ಯಾವನೋ ಬನ್ರೆ. ಅದಕ್ಕೆ ನಮ್ಮಂತ ಸೆಲೆಬ್ರಿಟೀಸ್ ಹೊರಗ್ ಬರ್ಕೊಡ್ದು. ಅಭಿ ಮಚ್ಚಿಟ್ಕೊಳ್ಳೋ ಮೊದಲು ಇವ್ರನ್ನೆಲ್ಲ ರೀಲ್ಸ್ ಕಂಟೆಂಟ್ ಅನ್ನು ಹೊಡೆದಾಕ್ತೀನಿ. ಒಳ್ಳೆ ಗಂಡು ಬಳ್ಳಿ ಟ್ಯಾಂಕ್ ಇದ್ದಂಗಿದಾವೆ ಎಲ್ಲ ಸೆಲೆಬ್ರಿಟಿ. ಸುಮ್ನಿರೋ. ಹಾಯ್ ಸತ್ಯ. ಹಾಯ್ ಅಭಿ. ಗೌತಮ್ ಎಲ್ಲಿ? ಗೊತ್ತಿಲ್ಲ. ಅದೇನು ನೀವು ಮೂವರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ನಿನಗೆ ಗೊತ್ತಿಲ್ಲ? ಇದ್ರು ಹೇಳ್ಬೇಕು ಅನಿಸ್ತಿಲ್ಲ. ಪ್ಲೀಸ್ ಸತ್ಯ ಹೇಳ್ಬೋದಲ್ವಾ? ಸರಿ, ನಿಮ್ಮಿಬ್ಬರಲ್ಲಿ ಒಬ್ರು ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡ್ರೆ ಅವನ ಬಗ್ಗೆ ಹೇಳ್ತೀನಿ. ಕೋಳಿಗೆರೆಗಳು ನನಗೆ ಬೇಡ. ನಿನ್ನ ಮುಖಕ್ಕೆ ಹಾಕ್ಬಿಡ್ತೀನಿ. ನನಗೋಕೆ. ಆದ್ರೆ ಗೌತಮ್ ಕೈಲಿ ನನ್ಗೆ ಐ ಲವ್ ಯು ಹೇಳಿಸ್ಬೇಕು. ಸಡನ್ ಆಗಿ ನಾಳೆಯಿಂದ ನನ್ನ ಕೈಯೋ ಕಾಲೋ ಇಲ್ದೇ ಇರಂಗ್ ನೋಡ್ಬೇಕು ಅನಿಸ್ತಿದ್ಯಾ ನಿನ್ಗೆ? ನಿನ್ ಲವ್ ಬಗ್ಗೆ ನಾನೇನಾದ್ರೂ ಅವ್ನಿಗೆ ಹೋಗಿ ಹೇಳಿದ್ರೆ ಅವ್ನು ನನ್ನ ಕೈಯೋ ಕಾಲೋ ತೆಗೆದು ಬಿಡ್ತಾನೆ. ಅಲ್ಲಿ ನೋಡು, ಅವ್ನು ಅಲ್ಲಿದ್ದಾನೆ. ನಿನ್ ಟ್ಯಾಟೂ ಲವ್ನ ಅಲ್ಲಿ ಹಾಕ್ಸ್ಕೊ. ಓಕೆ ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ಲೀಸ್. ಹೇ, ಇನ್ನೊಂದು ಟ್ಯಾಟೂ ಹಾಕ್ಬೇಕಾ? ಬೇಡ, ರಿಮೂವ್ ಮಾಡ್ಬೇಕು. ಏನಾಯ್ತು? ಬ್ರೇಕಪ್. ಮತ್ತೆ 1 ವೀಕ್ ಬ್ಯಾಕೆ ಹೀಸ್ ದ ಒನ್ ಅಂದೆ, ಆದ್ರೆ ನನಗಿರಲ್ಲ, ಅವನಿಗಿಲ್ಲ. ಹೋಗ್ತೀನಿ ಅಂದ್ರೆ ಹೊರಟೋಗು ಅಂತ ಹೇಳ್ದ. ಪ್ಲೀಸ್ ಅವನ ಹೆಸರು ತೆಗೆದ್ಬಿಡಿ ಅಣ್ಣ. ಹೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಏನಿದೆಲ್ಲ? ಬ್ರೇಕಪ್ ಅಂದ್ರೆ ಬ್ರೇಕಪ್, ತೆಗೆದ್ಬಿಡಿ ಅಣ್ಣ. ಟ್ಯಾಟೂ ತಾನೆ? ಹಾ, ಟ್ಯಾಟೂ ತಾನೇ ಅಲ್ಲ. ಟ್ಯಾಟೂ ಜಸ್ಟ್ ನಾವು ಬಾಡಿ ಮೇಲೆ ಹಾಕೊಳ್ಳುವಂತ ಇಂಕ್ ಅಲ್ಲ. ಅದು ಪರ್ಮನೆಂಟ್ ಆಗಿ ನಮ್ಮ ಬ್ಲಡ್ ಜೊತೆ ಸಿಂಕ್ ಆಗುವಂತಹ ಬ್ಲಡ್ ರಿಲೇಷನ್. ಲವ್ ಅಂದ್ರೆ ಸೆಲ್ಫಿ ತಗೊಳ್ಳೋದು, ಬ್ರೇಕಪ್ ಹೇಳೋದು ಅಲ್ಲ. ಜೊತೆಯಲ್ಲಿ ಬದುಕಬೇಕು, ಜೊತೆಯಾಗಿ ಬಾಳ್ಬೇಕು. ಅವನ ಕಷ್ಟದ ವಿರುದ್ಧ ನೀನು ಹೋರಾಡ್ಬೇಕು. ಅರ್ಥ ಆಯ್ತಾ? ನಾನು ಹೇಳೋದ್ ಕೇಳ್ತೀಯಾ? ಅವನಿಗೊಂದ್ಸಲ ಫೋನ್ ಮಾಡು. ಇಲ್ಲ, ಅವ್ನು ನನ್ ಬೈದ. ಟ್ರಸ್ಟ್ ಮೀ, ಕಾಲ್ ಹಿಮ್. ವೇಟ್, ಲೌಡ್ ಸ್ಪೀಕರ್ ಹಾಕು. ಏನೇ ಮತ್ತೆ ಫೋನ್ ಮಾಡಿದ್ಯಾ? ನೀನ್ ಇಲ್ದೆ ಬದುಕಲ್ಲ ಅನ್ಕೊಂಡಿದ್ಯಾ? ಆದ್ರೂ ನಿನ್ ಜೊತೆ ಇಷ್ಟ ದಿನ ರಿಲೇಶನ್ಶಿಪ್ ಅಲ್ಲಿ ಇದ್ದ ನೋಡು. ನಾನ್ ದಡ್ಡ ನನ್ ಮಗ, ನಾನ್ ಹೊಡ್ಕೋಬೇಕು. ಬ್ರೇಕಪ್ ಅಂತ ಹೇಳಿದ್ದೆ ತಾನೆ, ಮತ್ತ್ಯಾಕ್ ಫೋನ್ ಮಾಡಿದ್ಯಾ? ಐ ಲವ್ ಯು ಹೇಳು. ಹೇಳು. ಐ ಲವ್ ಯು. ಎಲ್ಲಿದ್ಯಾ? ಶಿಲ್ಪಾರಾಮಂ, ಓಪನ್ ಆಡಿಟೋರಿಯಂ. ಚಿನ್ನ, ಅಲ್ಲೇ ಇರು. 15 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ. ಸಾರಿ ಚಿನ್ನ, ಐ ಲವ್ ಯು ಟು. ಸರಿ.
ಬೇಗ ಬಾ. ಹ್ಯಾಪಿ. ಥ್ಯಾಂಕ್ ಬಾಯ್. ಯು. ನೆಕ್ಸ್ಟ್. ಯಾವ ಟ್ಯಾಟೂ ಹಾಕ್ಲಿ? ನಿನ್ನ ಹೆಸರೇ? ಹ? ಓ ನೀನಾ? ಎಸ್ ನಾನೇ. ನಿನ್ ಹೆಸರು ನೀನ್ ಇಷ್ಟದಾಗೆ ನೀನೇ ಬರ್ಕೋ. ಹೇ ಹೋಗು ಹೊರಗಡೆಗೆ. ಅದ್ಯಾಕೆ ಇಷ್ಟೊತ್ತು ಆ ಹುಡ್ಗಿಗೆ ಲವ್ ಬಗ್ಗೆ ಅಷ್ಟೊಂದು ಲೆಕ್ಚರ್ ಕೊಟ್ಟೆ, ನನ್ನನ್ ಮಾತ್ರ ಹೋಗು ಅಂತೀಯ? ನಂಗ್ ಗೊತ್ತು ಬಿಡು ನಿನಗ್ ನಾನಂದ್ರೆ ಲವ್ ಅಂತ. ಹೇ ಏನು, ನೀನ್ ಹೆಂಗೂ ಹೋಗಲ್ಲ, ನಾನೇ ಹೋಗ್ತೀನಿ. ಹಲೋ, ನಿನ್ ಹೆಸರೇ ಅಲ್ಲ, ನೀನ್ ಯಾವಾಗ್ಲೂ ನನ್ ಬ್ಲಡ್ ಅಲ್ಲಿ ಹಾರ್ಟ್ ಅಲ್ಲಿ ಸಿಂಕ್ ಆಗ್ಬಿಟ್ಟಿದ್ಯಾ. ಇವಳೊಬ್ಳು ಹುಚ್ಚಿ. ಗೌತಮ್, ಏ ಏನ್ ಕೃಷ್ಣರಾವ್ ಅವ್ರೆ, ಎಲ್ಲಿ ಅಮ್ಮವ್ರ ಇಲ್ಲವ್ರ? ಅಯ್ಯೋ ದೇವ್ರ, ಯಾಕೆ ಹೊರಟ್ರಿ? ಅಮ್ಮವ್ರನ್ನ ಕೇಳಿದಿಲ್ಲನೋ? ನಾನು ಕಳಿಸ್ತಾನೆ. ಹಂಗ ಹೇಳಿಲ್ಲ ರೀ. ಏನೋ ನಾನ್ ಕಾಣ್ತಾ ಇಲ್ವಾ? ಒಂದ್ ಕೆಲಸ ಮಾಡು, ಒಳಗ್ ಬಾ, ಕಾಫಿ ಮಾಡಿ ಕೊಡ್ತೀನಿ. ಅಯ್ಯಪ್ಪ, ಏನೋ ಗೊತ್ತಿಲ್ಲದೆ ಕೇಳ್ತೀರಿ. ಹಾ ಹುಯ್ಯೆ. ಪ್ರತಿಯೊಬ್ಬನಿಗೂ ಕುಂಕುಮ ಜಾಸ್ತಿ ಆಗಿದೆ. ಏನು ಕೃಷ್ಣರಾವ್ ಅವ್ರೆ, ಬೆಳಿಗ್ಗೆ ಹಾಲಿನ ಜೊತೆ ಅವನ ಎಮ್ಮೆ ಇದೈತಂತೆ, ಅದಕ್ಕೂ ನಿನಗೂ ಸಂಬಂಧ ಇದೆಯಾ ಅಂತ ಕೇಳ್ದೆ. ನಿನ್ಗಿಂತ ಕರೋನಾನೇ ಬೆಟ್ರಪ್ಪ. ಬರ್ತೀನಿ ಕಣ್ರಿ, ನಮ್ಮ ಮನೆಯವ್ರು ಕಾಯ್ತಾ ಇರ್ತಾರೆ. ಯಾವಾಗ್ಲೂ ಕುಂಕುಮಾತೆ ಸಾಲ್ದು ಅಂತ ಇವನೊಬ್ಬ. ಏನಾಯ್ತ್ರಿ? ಹಾ, ಪಕ್ಕದ ಮನೆ ಕಳ್ರು ಬಂದ್ರಂತೆ, ಅದಕ್ಕೆ ನಿನ್ ತವ್ರ ಮನೆಯಿಂದ ಯಾರು ಬಂದಿಲ್ಲ ಅಂತ ಹೇಳ್ದೆ. ಸಾಕ್ ಬಿಡಿ. ಸುಮ್ನೆ ಇರ್ತೀನಿ. ದಿನ ಉಪ್ಪಿಟ್ಟೆ ಪಿಂಡ ಇಟ್ಟಂಗೆ ಇಟ್ಬಿಡ್ತೀಯ. ಇಷ್ಟಕ್ಕೂ ಅವಳು ಎದ್ಲಾ? ಅಲ್ಲಿ ನೋಡಿ. ಏನಪ್ಪ ಬೆಳಗ್ಗೆ ನಿನ್ಗೋಳು? ಹಾ, ನಂದೇನಿದೆ ಬಿಡು. ನೀನ್ ಬೇಡ್ದಿರೋ ಕೆಲಸ ಮಾಡಿ ಬೀದಿ ಜಗಳನ್ನೆಲ್ಲ ಮನೆಗ್ ತರಬೇಡ. ನಾನೇನ್ ಮಾಡ್ದೆ ಅಪ್ಪ? ಏನು ಮಾಡಿಲ್ವಾ? ಈ ಕಾಲೋನಿ ಹುಡುಗಿರಿಗೆಲ್ಲ ಓದೋದ್ ಬಿಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ಯಂತೆ. ಅವ್ರ ಅಪ್ಪಂದ್ರೆಲ್ಲ ಬಂದು ನನ್ ಕಾಲರ್ ಹಿಡ್ಕೋತಿದ್ದೆ. ಇದ್ರಲ್ಲಿ ನಮ್ಮ ಮಗಳ ತಪ್ಪೇನಿದೆ? ಮದ್ವೆ ಮಾಡ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಓ, ನೀನ್ ಹಂಗ ಅರ್ಥ ಮಾಡ್ಕೊಂಡ್ಯಾ? ತಟ್ಟೆ ತುಂಬಾ ತಿಂತೀಯ, ಒಂದ್ ಅಗಳನಷ್ಟು ಬುದ್ಧಿ ಇಲ್ಲ. ಏ, ಎಲ್ಗೆ ಬೆಳಿಗ್ಗೆನೆ? ಹೇಳ್ತೀನಿ, ವಾಪಸ್ ಬಂದ್ ಹೇಳ್ತೀನಿ. ಎಲ್ಲಿಗೆ ಹೋಗ್ತಾಳೆ? ಎಲ್ಲ ನನ್ ಬುದ್ಧಿನೇ ಬಂದಿದೆ. ಯಾವನ್ ಕಟ್ಕೋತಾನೋ ಸತ್ತ. ಉಪ್ ಸರಿಯಾಗಿದ್ಯಾ? ನಿನ್ ಮುಖ ತರ ಒಣಗೋಗಿದೆ. Hello guys, the biggest tattoo fest and competition all over India. ಒಂದ್ಸರ್ತಿ ಆ ಫಿಗರ್ಗಳನ್ನ ನೋಡೋವಿ. ನನ್ನ ಪುಟ್ಟ ಪುಟ್ಟ ಬೆರಳುಗಳಲ್ಲಿ ಆ ಚಿಕ್ಕ ಚಿಕ್ಕ ನಡುವಿನ ಮೇಲೆ ಹಾಗೆ ಹಾಗೆ ಟ್ಯಾಟೂ ಹಾಕ್ತಾ ಇದ್ರೆ ಅಪ್ಪ, ಅದನ್ನು ಊಹೆ ಮಾಡ್ಕೊಂಡ್ರೆ ಏನಿಲ್ಲ, ಅವ್ರ ಸೊಂಟ ಸವಿಯುತ್ತಷ್ಟೇ. ಕಲರ್ ಮೇಲೆ ಕಾಮಿಡಿ ಮಾಡ್ಬೇಡ. ಕಲರ್ ಫುಟೇಜ್ ನೋಡಿಲ್ವಾ? ಏನೋ ಇದೆಲ್ಲ ಮಾಡಿ ಗೌತಮ್ ಪ್ಲೇಸ್ಗೆ ಹೋಗ್ಬೇಕು ಅಂತಿದ್ಯಾ? ಅವನೊಂದ್ ಸೈಡ್ಗೆ ಹಾಕಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ಯಾ. ನಾಟ್ ಎ ಬ್ಯಾಡ್ ಐಡಿಯಾ. ನಾನು ಹೋದ್ರೆ ಕಪ್ಪನ್ನು ಕೂಡ ಗೆದ್ದು ಬರ್ತೀನಿ. ನೋಡ್ಕೊ. ಹೇ ಸದ್ಯ, ಹೇ ಅಭಿ. ಏನ್ ಮಹಿ ನೀನಿಲ್ಲಿ? ಅದು ಗೌತಮ್. ನಿಂತ್ಕೋ, ನಾನೇ ಹೇಳ್ತೀನಿ. ಗೌತಮ್ಗೆ ಲೈನ್ ಹೊಡ್ಯಕ್ ಬಂದೆ ಅಲ್ವಾ? ಸೂಪರ್ ಸತ್ಯ. ಅದೇನೋ ಕೇಳ್ತಿದಾರೆ ನೋಡಲಿ, ಅಲ್ಲಿ ಅವ್ರು ಕೇಳು. ಲೋ, ಇವಳೇನೋ ಇಲ್ಲಿ ಪ್ಲಾನ್ ಹಾಕೊಂಡ್ ಬಂದಂಗಿದೆ, ಪಟ್ಟಂತ ಎಸ್ಕೇಪ್ ಆಗ್ಬೇಡ ಬಾ. ಗೌತಮ್ ಇಲ್ಲೇ ಎಲ್ಲೋ ಇರ್ಬೇಕು, ನಾವು ಹುಡ್ಕೊಂಡ್ ಬರ್ತೀವಿ. ಸ್ವಲ್ಪ ಇಲ್ಲೇ ಇರಿ. ಬಂದ್ವಿ. ಸತ್ಯ, ಏನೇ ನೋಡ್ತಿದ್ಯಾ? ನೀನು ಹೋಗ್ಬೇಕಾ? ಸಾಯಿಸ್ಬಿಡ್ತೀನಿ. ಬಾ, ಗೌತಮ್ಗೆ ಸಪೋರ್ಟ್ ಮಾಡ್ಬೇಕು. ಕಾಂಪಿಟೇಷನ್ಗೆ ತುಂಬಾ ಜನ ಬಂದಿದ್ದಾರೆ ಮೈಕಲ್. ಕಾಂಪಿಟೇಷನ್ ಮೈ ಫುಡ್. ಲಾಸ್ಟ್ 4 years ಇಂದ ನನ್ನ ಯಾರು ಸೋಲ್ಸಿದ್ದಾರೆ. ಇದು ಕೂಡ ನಾನೇ ವಿನ್ ಆಗಿ ಹೇಗಾದ್ರೂ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗ್ತೀನಿ. ನೋಡೋಣ. ಗೌತಮ್ ಕೂಡ ಬಂದಿದ್ದಾನಂತೆ ಮೈಕಲ್. ಗೌತಮನ ಗುಲ್ಡುನ ಯಾವನತ್ರ ನನ್ಗೇನು? ಬಟ್ ಯಾ, ಲೆಟ್ಸ್ ಸಿ. 3, 2, 1. Кто-то помешан на деньгах, а я на музыке. Кто-то садится в кадиллак, а я на студии. Перебирай словами четко, ровно наводи движение. Музыка — это моя правда, это мое спасение. Who are you gonna support? Michael for sure. Кто-то помешан на деньгах, а я на музыке. Кто-то садится в кадиллак, а я на студии. Перебирай словами четко, ровно наводи движение. Музыка — это моя правда, это мое спасение. ಗೌತಮ್, ಗೌತಮ್, ಗೌತಮ್. And the winner is Gautam! ಗೌತಮ್, ಗೌತಮ್.
ಗೌತಮ್ ಗೆಲ್ಲದೇನೋ, ಅವನು ವಿನ್ನರು ಅಂದ್ರೇನೋ, ನನ್ನ ಲೈಫ್ ಕೊಡೋ. ನೋ ನೋ ಗೌತಮ್. ಕೂಲ್ ಬ್ರೋ, ಟೆನ್ಷನ್ ಯಾಕೆ? ಸೆಕೆಂಡ್ ಪ್ಲೇಸ್ ನಿಂದೆ ಅಲ್ವಾ? ನಿನ್ ಫಿಯಾನ್ಸಿ ನಿನ್ನ ಬಿಟ್ಟೋಗ್ಬಿಟ್ರೆ ನಿನ್ಗೆ ಓಕೆನಾ? ಹಾ, ನಾನು ಸೋತದಂತ ಗೊತ್ತಾದ್ರೆ ಅಷ್ಟೇ ಕಣೋ, ನನ್ನ ಗರ್ಲ್ಫ್ರೆಂಡ್ ಹೋದಂಗೆನೆ. ಏಯ್ ಅದು ಕೊಡು, ಕೊಡಲೇ. ಗೌತಮ್ ನೋಡ, ಒಂದು ಓವರ್ ರಿಯಾಕ್ಷನ್. ಅವನಿಗೂ ಕಾರ್ ಓರ್ಸು ಅಂತ ಹೇಳೋದಲ್ವಾ? ಹುಡುಗಿರನ್ನ ಪಟಾಯಿಸೋದ್ ಬಿಟ್ರೆ ಏನ್ ಕಿತ್ತಾಕೋ ಕೆಲಸ ನಿನ್ಗೆ? ತಗೋ ಓರ್ಸು. ಏಯ್, ಟ್ಯಾಟೂ ಮೇಕರ್ ಆಗ್ಬೇಕು ಅನ್ಕೊಂಡ್ರು ನೀನು. ಕಾರ್ ಓಡಿಸ್ಬೇಕು ಅನ್ನೋ ಕಂಡೀಷನ್ ಅವಂದು. ನೀನ್ ಯಾಕ ಮಧ್ಯದಲ್ಲಿ ನನ್ ಗರ್ಲ್ ಫ್ರೆಂಡ್ ತರ್ತೀಯಾ? ಹೇಯ್, ಫೇಸ್ಬುಕ್ ನೋಡ್ದಾ? ನಮ್ಮ ಹುಡುಗನ ಬಗ್ಗೆ ಪೋಸ್ಟ್ಗಳು ಹಾಕಿದ್ದಾರೆ. ಆ ಪೋಸ್ಟ್ ಕೆಳಗಡೆ ಮಹಿ ಮಾಡಿರೋ ಕಮೆಂಟ್ ನೋಡ್ದಾ? ಗೌತಮ್ ಐ ಲವ್ ಯು, ಗೌತಮ್ ಐ ವಾಂಟ್ ಟು ಮ್ಯಾರಿ ಯು. ಅಬ್ಬಾ, ಇವನಿಗೂ ಮಹಿ ಅಂದ್ರೆ ಎಲ್ಲೋ ಲವ್ ಇದೆ ಕಣ. ಪಾಪ ಮಹಿಗ್ ಓಕೆ ಹೇಳೋದಲ್ವಾ? ಹೇಯ್, ಮಹಿ ಕತೆ ಪಕ್ಕಕ್ಕಿಡು. ಆ ಕಡೆ ಹುಡುಗಿರ್ ನೋಡು. ಏ ಗೌತಮ್, ನೀನ್ ನೋಡ್ತೀಯಾ ಇಲ್ಲ ನಾನ್ ನೋಡ್ಕೊಳ್ಳ? ಇವಕ್ಕೂ ಮಹಿಗೂ ಎಲ್ಲಿಂದ ಹೋಲಿಕೆ? ಮಹಿಗೆ ಇವನಂದ್ರೆ ಹುಚ್ಚು. ಶಿ ಇಸ್ ಮ್ಯಾಡ್, ಶಿ ಇಸ್ ಕ್ರೇಜಿ. ಹೇಯ್ ಸತ್ಯ, ಇನ್ನೊಂದ್ಸಲ ಮಹಿ ಟಾಪಿಕ್ ತೆಗೆದ್ರೆ ಕಾಲೋನಿಲಿರೋ ಕಾರೆಲ್ಲ ನಿನ್ ಕೈಲೇ ತೊಳಸ್ತೀನಿ. ಆ ಕೆಲ್ಸ ಮಾಡು ಗೌತಮ್, ನಮಗೂ ದುಡ್ಡು ಮಿಕ್ಕತ್ತೆ. ಏನ್ ಹೇಳ್ತೀಯ ಸತ್ಯ? ಚಿಕ್ಕಮ್ಮ ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ಪಕ್ಕದ ಮನೇಲಿದ್ದು ಅಷ್ಟು ನೋಡ್ಕೊಳ್ತಾ ಇದ್ರೆ ಹೇಗೆ? ಕರೆಕ್ಟ್ ಆಗಿ ಹೇಳಿದ್ರಿ. ಏನ್ ಚಿಕ್ಕಮ್ಮ, ಚೆನ್ನಾಗೆ ಹೇಳಿದ್ರಿ. ಚಿಕ್ಕಮ್ಮನ ಮನಿ ಪ್ಲಾಂಟ್ಗೂ ವಾಟ್ರಿಂಗ? ಚಿಕ್ಕಮ್ಮ ಅಂತೆ, ಚಿಕ್ಕಮ್ಮ. ಗಿಡಗಳು ಬೆಳೆಸ್ಬಿಟ್ರೆ ದುಡ್ಡು ಬರುತ್ತೇನೋ. ಕೇಳಿಸ್ಕೊಂಡ ತಮ್ಮ? ನೀವು ಕೇಳು ಅಂದ್ರೆ ಕೇಳ್ತೀನಿ ಅಣ್ಣ. ಇವ್ನು ಹುಟ್ಟಿದ್ದು, ಇವನು ನಾ ಚಿಕ್ಕಮ್ಮ ಅಂತೆ. ಏನಿವತ್ತು ಭಜನೆ ರೋಡಿಗೆ ಬಂದಿದೆ. ಗೌತಮ್ ನಮ್ ಕಾಲೋನಿ ಮರ್ಯಾದೆ ಉಳಿಸ್ಬಿಟ್ಟ. ಪೇಪರ್ ನೋಡಿ, ಆ ಫೋಟೋ ಕೊಟ್ಟಿದ್ದೆ ನಾನು. ಇಲ್ಲೋಡು ಸತ್ಯ, ಗೌತಮ್ ಜೊತೆ ನಮ್ದೊಂದು ಫೋಟೋ ತೆಗಿ. ನಾನ್ ಹೆಂಗ್ ಬಂದ್ರು ಪರವಾಗಿಲ್ಲ, ಅಣ್ಣ ಮಾತ್ರ ಸಖತ್ತಾಗಿ ಬರ್ಬೇಕು. ಫೋಟೋನ ತೆಗಿತೀನಿ, ಅದು ಅದ್ಭುತವಾಗಿದೆ ಇಲ್ಲ ಅಂತ ನೀವೇ ನೋಡ್ಕೊಳ್ಳಿ. ಬಾರ ಬಾ 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 ಬಾ. ಕಲಾಕಾರ ಅಂದ್ರೆ ನೀನ್ ಹಾಗಿರ್ಬೇಕು. ಬೊಂಬೆ ಏನ್ ಹಾಕಿದ್ರು ಬೊಂಬಾಟಾಗಿರುತ್ತೆ. ನಿಮ್ ಭಜನೆ ನಿಲ್ಸಿದ್ರೆ ಫೋಟೋ ತೆಗಿತೀನಿ. ಹಾಗೆ ತೆಗಿ. ಈ ಮಹಿ ಯಾಕೆ ಈಗ ಕಾಲ್ ಮಾಡ್ತಾ ಇದ್ದಾರೆ? ಎಷ್ಟೊತ್ತಪ್ಪ? ಅಬ್ಬಾ, ಏನಿದಾರ ಇಬ್ರು. ಚೆನ್ನಾಗ್ ಬಂತ? ಯಾವಾಗ ಕಳಿಸ್ತೀಯಾ? ಕಳಿಸ್ತೀನಿ, ಅಲ್ಲಿ ಹೋಗಿಸ್ಕೊಳ್ಳಿ. ಏನ್ ಮಹಿ ನಿನ್ ಗೋಳು ಬೆಳ್ಬೆಳ್ಗೆನೆ? ಗೌತಮ್ ಎದ್ನ, ಗೌತಮ್ ಕೂತ್ನ, ಗೌತಮ್ ಎಗರ್ದ್ನ ಅಂತ. ಇದು ಬಿಟ್ಟು ಬೇರೆ ಕೆಲಸ ಅಲ್ವಾ ನಿಂಗೆ? ಐ ಲವ್ ಯು ಅಂತ ಕಮೆಂಟ್ ಮಾಡಿದ್ದೀನಿ ಅಲ್ವಾ? ನನ್ ಬಗ್ಗೆ ಏನಾದ್ರೂ ಹೇಳದ್ನಾ ಅಂತ. ಅಯ್ಯೋ, ಯಾಕೆ ಹೇಳಿಲ್ಲಮ್ಮ? ಬಾ ಅಂತಿದ್ದಾನೆ, ಮದುವೆ ಮಾಡ್ಕೊತಾನಂತೆ. ಹಾಗಾದ್ರೆ ಬಂದ್ಬಿಡ್ಲಾ? ಅವನಿವತ್ತು ಒಳ್ಳೆ ಮೂಡಲ್ಲಿದ್ದಾನೆ. ಸಾಯಂಕಾಲ ಪಾರ್ಟಿ ಪ್ಲಾನ್ ಮಾಡ್ತೀನಿ. ನಿನ್ನ ಪ್ರಯತ್ನ ನೀ ಮಾಡ್ಕೊ. ಇಲ್ಲ ನೋಡು, ಇನ್ನೊಂದು ವಿಷಯ, ಪಾರ್ಟಿ ನಂದು, ಪೇಮೆಂಟ್ ನಿಂದು. ಓಕೆ ಸತ್ಯಂ, ಬಾಯ್. ಗೌತಮ್, ಹಲೋ, ಹೇಳು. ಮೈಕಲ್, ಸೋಷಿಯಲ್ ಮೀಡಿಯಾ ಎಲ್ಲ ಗೌತಮ್ ಹೆಸರು ಟ್ರೆಂಡ್ ಆಗ್ತಿದೆಯಂತೆ. ಗೋವಾನಲ್ಲಿ ನಡೆಯೋ ಇಂಟರ್ನ್ಯಾಷನಲ್ ಟ್ಯಾಟೂ ಕಾಂಪಿಟೇಷನ್ ನಲ್ಲಿ ನಿನ್ನ ಬದಲು ಗೌತಮ್ ಹೆಸರನ್ನ ಸೆಲೆಕ್ಟ್ ಮಾಡಿದಾರಂತೆ. ಗೌತಮ್ ಅವನ್ನ ಮರೆಯಕ್ಕಾಗ್ತಿಲ್ಲ ಅನ್ಸುತ್ತೆ. ಹೇ ಲೀಸಾ, ನೈಸ್ ಡ್ರೆಸ್. ಶಡಾಪ್. ಗೌತಮ್ ಕೈಯಲ್ಲಿ ಮತ್ತೆ ಸೋತಂಗಿದ್ಯಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್. ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ಗೆದ್ದು ತೋರಿಸ್ತೀನಿ. ಇಟ್ಸ್ ಓಕೆ ಬೇಬ್, ಚಿಲ್. ಹೇ, ಯು ರಿಮೆಂಬರ್ ವೆನ್ ವಿ ಗಾಟ್ ಎಂಗೇಜ್ಡ್ ವಾಟ್ ಐ ಸೆಡ್? ನಾಟ್ ಓನ್ಲಿ ಮೈ ಸ್ಟೇಟಸ್, ನಾನು ಯಾರನ್ನ ಮಾಡ್ಕೊಳ್ತೀನೋ ಹಿ ಮಸ್ಟ್ ಬಿ ಫೇಮಸ್ ಆಸ್ ವೆಲ್. ಡೋಂಟ್ ಸೇ ದಟ್ ಬೇಬ್ಸ್, ಪ್ಲೀಸ್. ಡೋಂಟ್ ಟಚ್. ಚಾನ್ಸ್ ಕಮ್ಸ್ ಓನ್ಲಿ ಒನ್ಸ್. ಐ ಲೈಕ್ ವಿನ್ನರ್ಸ್. ಐ ವಾಂಟ್ ವರ್ಡ್ಸ್ ಬೆಸ್ಟ್ ಟ್ಯಾಟೂ ಮೇಕರ್. ರೋಡ್ ಪಕ್ಕದಲ್ಲಿ ಬೊಂಬೆ ಹಾಕೋನಲ್ಲ. ಟೇಕ್ ಯುವರ್ಸ್. ಹೇ ಬೇಬ್ಸ್, ಡೋಂಟ್ ಸೇ ದಟ್. ಕಮ್ ಆನ್. ಡೋಂಟ್ ಎವರ್ ಕಾಲ್ ಮಿ ಬೇಬ್. ಮಿಸ್ಟರ್ ಲೂಸರ್, ಗುಡ್ ಬೈ. ನಿನ್ನಂತ ಲೂಸರ್ಗೆ ನಾನ್ ಬೇಕಾ? ಲೀಸಾ ಪ್ಲೀಸ್, ಡೋಂಟ್ ಗೋ. ಲೂಸರ್, ಲೂಸರ್. ಮಿನಿಸ್ಟ್ರು ಮಗಳು ಕಣೋ. ನನ್ನ ಲೈಫ್ ಆ್ಯಂಡ್ ಕೆರಿಯರ್ ಸೆಟ್ ಅನ್ಕೊಂಡೆ. ಹೊರಟೋದ್ಲು. ಹೊರಟೋಗೋ ಥರ ಮಾಡ್ದ ಗೌತಮ್. ನನ್ನ ಲೈಫೇ ನಾಶ ಮಾಡ್ಬಿಟ್ಟಿಯಲ್ಲ. ನಿನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅವನ ಮೇಲೊಂದು ಕಣ್ಣಿಟ್ಟಿರೋ. ಎಣ್ಣೆ ಸ್ಮೆಲ್ ಸಖತ್ತಾಗಿದೆ. ಡೈರೆಕ್ಟ್ ಆಗಿ ಕೌಂಟರ್ಗೆ ಹೋಗೋಣ ಪ್ಲೀಸ್. ಸುಮ್ನಿರಿ. ಬಂದಿರೋದು ಗೌತಮ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ. ಏನೋ ಮೂಡ್ ಚೆನ್ನಾಗಿರೋದಕ್ಕೆ ಪಾರ್ಟಿಗೆ ಓಕೆ ಹೇಳಿದಾನೆ. ಈ ಗ್ಯಾಪ್ ಅಲ್ಲೇನೆ ಬಾಯ್ಸ್ ಬಿಟ್ ಹಾಕು, ಚೆಚ್ಚಾಕ್ಬಿಡೋಣ.
ಹೇಗ್ ಮಲ್ಗಿದ ನೋಡು. ಅಷ್ಟೊಂದ್ ಕುಡ್ದಿದ್ಯೇನೋ? ಏನ್ ಕೆಪಾಸಿಟಿನೋ ನಿಂದು. ಯಾವಾಗ್ಲೂ ಎಣ್ಣೆ, ಪಬ್ಬು, ಟ್ಯಾಟೋಸ್ ಇಷ್ಟೇನಾ? ಅರೆ, ಅಷ್ಟಕ್ಕೂ ಈ ಹುಡ್ಗಿ ಯಾರು, ಅವಳ ಕತೆ ಏನು ಅಂತ ತಿಳ್ಕೊಬೇಕನ್ಸಲ್ವಾ? ಬೇರೆ ಹುಡ್ಗಿರು ಆಚೆ ಹೆಂಗಿರ್ತಾರೆ ಗೊತ್ತಾ? ಚುಕ್ಕಿಗಳನ್ನ ತೋರಿಸ್ಬಿಡ್ತಾರೆ. ಆದ್ರೆ ನಾನ್ ಹಾಗಲ್ಲ ಬಿಡು. ಗೌತಮ್, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ್ವಾ? 1, 2, 3 ಮಕ್ಕಳನ್ನ ಪ್ಲಾನ್ ಮಾಡೋಣ. ಅವರನ್ನು ನಿನ್ನನ್ನು ಒಟ್ಟಿಗೆನೆ ಸಾಕೊಂಡ್ಬಿಡ್ತೀನಿ ನಾನು. ಓಕೆ? ಸಾಕೊಂಡ್ಬಿಡ್ತೀಯಾ? ನಾನೇನ ಐ ಮರಿನಾ ಸಾಕೊಂಡ್ಬಿಡಕ್ಕೆ? ಬಾರೆ ಹೊರಗಡೆ, ಬಾರೆ ಆಚೆ, ಬಾರೆ, ಬಾ ಬಾ ಬಾ. ಏನೇ ಗೋಳು? ಎಷ್ಟು ಸರಿ ಹೇಳಿದ್ರು ಅರ್ಥನೇ ಆಗಲ್ವಾ? ಗೌತಮ್, ಪ್ಲೀಸ್ ಗೌತಮ್, ನಾನು ಹೇಳ್ತೀನಿ ಕೇಳು ಗೌತಮ್. ನೀನಂದ್ರೆ ನನಗ್ ತುಂಬಾ ಇಷ್ಟ. ಐ ಲವ್ ಯು ಗೌತಮ್. ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಏ ಮದ್ವೆ ಅನ್ಕೊಂಡು? ನಾನು ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ. ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ. ರಿಗ್ಗು ನಂಗೂ ಸೆಟ್ ಆಗಲ್ಲ. ಅರ್ಥ ಆಗಿಲ್ವಾ? ಲವ್ ಜೊತೆಗೆ ನಿನ್ಗೆ ಮದುವೆ, ಮಕ್ಕಳು ಬೇಕು. ನನಗಂತೂ ಮಕ್ಕಳು ಸೌಂಡ್ ಕೇಳಿದ್ರೇನೆ ಇರಿಟೇಷನ್. ಮಕ್ಕಳು ಇಲ್ದೆ ನಾನಿರ್ತೀನಿ, ಆದ್ರೆ ನೀನಿರ್ತೀಯ. ಅದು ನೋಡ್ದ್ಯಾ? ಸೈಲೆನ್ಸ್. ನೀನ್ ಕೈಯಲ್ಲಿ ಆಗಲ್ಲ. ನೀನೇ ಅಲ್ಲ, ಪ್ರಪಂಚದಲ್ಲೇ ಯಾವ ಹೆಣ್ಮಕ್ಳು ಮಕ್ಕಳು ಬೇಡ ಅಂದ್ರೆ ಒಪ್ಪಲ್ಲ. ಇವಾಗ ಹೇಳ್ತಿದೀನಿ ಕೇಳು. ಯಾವಾಗ್ಲೂ ನಿನ್ ಜೊತೆಲಿ ಇರಕ್ ನಾನು ರೆಡಿ, ಆದ್ರೆ ಮಕ್ಕಳಿಲ್ದೆ ನನ್ನ ಜೊತೆ ಬದುಕಕ್ ನೀನ್ ರೆಡಿನಾ? ಯೋಚನೆ ಮಾಡ್ತಿದ್ಯಾ? ಮಾಡು ಯೋಚನೆ ಮಾಡು. ಹಂಗೆ ಸೈಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಹುಷಾರಾಗಿ ಮನೆ ಹೊಟ್ಟೋಗು. ನಾಳೆ ಇಂದ ನಿನ್ ರೂಟ್ ನಿಂದು, ನನ್ ರೂಟ್ ನಂದು. ಗುಡ್ ಬಾಯ್. ಫೋನ್ ಇಲ್ಲ. ಹಲೋ. ಹಲೋ ಗೌತಮ್, ಹೇಳು ಕೀರ್ತಿ. ಎಲ್ಲಿದೀಯಾ? ಮನೆಯಲ್ಲಿ. ಕೀರ್ತಿ, ಏನಿದೆಲ್ಲ? ಆ ವಿಷಯ ನಾನ್ ಕೇಳ್ಬೇಕು. ನಿನ್ನೆ ರಾತ್ರಿ ಏನ್ ಹೇಳ್ದೆ ಮಹಿ ಹತ್ರ? ನಾನು ತುಂಬಾ ಕುಡ್ದಿದ್ದೆ, ನಂಗೇನು ನೆನ್ಪಿಲ್ಲ. ನಾನ್ ಹೇಳ? ಯಾವಾಗ್ಲೂ ನಿನ್ ಜೊತೆಲಿ ಇರಕ್ ನಾನ್ ರೆಡಿ, ಆದ್ರೆ ಮಕ್ಕಳಿಲ್ದೆ ನನ್ನ ಜೊತೆ ಬದುಕಕ್ ನೀನ್ ರೆಡಿನಾ? ಹೇಳ್ದೆ ಅಲ್ವಾ ತುಂಬಾ ಕುಡ್ದಿದ್ದೆ ಅಂತ. ಆದ್ರೆ ಅವಳು ಸೀರಿಯಸ್ ಆಗಿ ತಗೊಂಡ್ಲು. ನಿನ್ಗೋಸ್ಕರ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊತಿದ್ದಾಳೆ. ಇವಾಗ ಮಹಿ ಎಲ್ಲಿದ್ದಾಳೆ? ನೀನ್ ಈ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ಸಲ ಯೋಚನೆ ಮಾಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? 2 ನಿಮಿಷ. ಓಕೆ. ಏನ್ ಮಹಿ ಇದೆಲ್ಲ? ನನ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದ? ನಿನ್ನಿಂದ ನನ್ನ ದೂರ ಮಾಡೋದು ನನಗೇನು ಬೇಡ ಗೌತಮ್. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಐ ಲವ್ ಯು ಮಹಿ. ಬಿಲ್ ಗೇಟ್ಸ್, ಅಂಬಾನಿ, ಇವಾಂಕಾ, ಏನ್ರೋ ಕಾಲೋನಿಯಲ್ಲಿರೋ ಕ್ವಾಲಿಟಿ ಪೀಪಲ್ ಎಲ್ಲ ಒಟ್ಟಾಗಿ ಸೇರ್ಬಿಟ್ಟಿದ್ದೀರಾ? ಏನ್ ವಿಷಯ? ಕೊಟ್ಬಿಡಿ ಸರ್, ಇಬ್ರು ಹಾಲಲ್ಲಿ ನೀರ್ ತರ ಒಂದಾಗಿರ್ತಾರೆ. ಬೆಂಡೆಕಾಯಿ ಕೂಡ ಅಷ್ಟು ಎಳೆದಿಲ್ಲ, ಕೊಟ್ಬಿಡಿ ಸರ್. ಈಗಷ್ಟೇ ತೊಳೆದಿರೋ ಸ್ಟೀಲ್ ಪಾತ್ರೆ ತರ ಪಳಪಳ ಹೊಳಿತಿದ್ದಾನೆ, ಕೊಟ್ಬಿಡಿ ಸರ್. ಗಂಜಿ ಹಾಕಿ ಇಸ್ತ್ರಿ ಮಾಡಿರೋ ಶರ್ಟ್ ತರ ಶುಭ್ರವಾಗಿ ಚಕ ಚಕ ಅಂತಿದ್ದಾನೆ, ಕೊಟ್ಬಿಡಿ ಸರ್. ಏನ್ ಕೊಡ್ಬೇಕು, ಯಾವನಿಗೆ ಕೊಡ್ಬೇಕು? ಕೃಷ್ಣರಾವ್ ಅವ್ರೆ, ನನ್ ಮಾತ್ ಕೇಳಿ.
ಮೊದಲನೇ ಪೇಜ್ ಅಲ್ಲಿ ಹಾಟ್ ನ್ಯೂಸ್ ತರ ಮೇನ್ ಹೆಡ್ಡಿಂಗ್ ತರ ಇದಾನೆ. ಸೆನ್ಸೇಷನಲ್ ನ್ಯೂಸ್ ಆಗತ್ತೆ ಕಣ್ರಿ. ಏನು ನೀನ್ ಹೋಗದೇನೆ? ಅಯ್ಯಪ್ಪ ನೀವು ನಿಮ್ ವ್ಯಂಗ್ಯಾನೋ ನಿಮ್ ಮಗಳಿಗೆ ಒಳ್ಳೆ ಸಂಬಂಧ ನೋಡಿದೀವಿ ಕಣ್ರಿ. ಹುಡುಗನ್ ನೋಡಿದ್ರೆ ಎಗರ್ ಕುಣಿತೀರಿ. ಹುಡುಗನ್ ನೋಡ್ತೀರಾ? ಹೀರೋ ಎಂಟ್ರಿ. ಇವನ್ ಯಾರು? ನಮಸ್ಕಾರ ಮಾವನವ್ರಿಗೆ. ನಮಸ್ತೆ ಅತ್ತೆ. ಹಾಯ್ ಮಹಿ. ನೀನ್ ಯಾರೋ? ಇವರೆಲ್ಲ ಹೇಳ್ತಾ ಇದ್ರಲ್ಲ, ಹಾಲು ನೀರು ಅಂಗಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನಾನೇ. ಆದ್ರೆ ಏನಿವಾಗ ಎಗರಿ ಕುಣಿಬೇಕಾ? ಅದು ನಾನೇ ಬರಕ್ ಹೇಳ್ದೆ ಅಪ್ಪ. ಎಷ್ಟು ದಿವಸ ಮದುವೆ ಅಂತ ಗೋಳೈಕೊಂಡಿದ್ದು ಇವನ್ ಸಲುವಾಗೇನಾ? ನಾನ್ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವನ್ ಮನೆ ನಡೆಯಲ್ಲ. ನಾನ್ ಪೇಪರ್ ಓದಿಲ್ಲ ಅಂದ್ರೆ ಇವನಿಗೆ ಬೆಳಗಾಗಲ್ಲ. ₹1 ನಾಲ್ಕಾಣೆಗೆಲ್ಲ ಜೇಬ್ ಹುಡ್ಕೊಂತವ್ರು ಬಂದು ಮುಖ ಮುತಿ ಗೊತ್ತಿಲ್ದ್ರೋ ಯಾವನ್ನು ತೋರಿಸಿ ಇವನೇ ನಿನ್ನ ಅಳಿ ಅಂತ ಪರಿಚಯಿಸಿ ನನ್ನ ಕೀಳ್ ಮಾಡ್ಬಿಟ್ಟೆ. ಗೌತಮ್ ಅಂದ್ರೆ ನನಗ್ ಕಾಲೇಜಿಂದಾನು ಇಷ್ಟ ಅಪ್ಪ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾನೋ ಅವನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನಮ್ಗೆ ಮದುವೆ ಆಗಿ 25 ವರ್ಷ ಆಯ್ತು. ಇಲ್ಲಿವರೆಗೂ ನಿಮ್ಮಮ್ಮನ ಕಾಲು ನೆಲಕ್ಕಿಡಿಸಿಲ್ಲ ನಾನು. ಅವನ್ನ ಮದುವೆ ಮಾಡ್ಕೊಂಡೆ ಅಂದ್ಕೋ, ಸಂಸಾರ ಮನೆನಲ್ಲ ರೋಡಲ್ಲಿ ಮಾಡ್ಬೇಕಾಗತ್ತೆ. ಇಷ್ಟು ದಿವಸ ಜಗಳ ಅಂತಂದೆ, ಇವತ್ತು ಈ ಅಯೋಗ್ಯನ್ ಕರ್ಕೊಂಡ್ ಬಂದೆ. ಮರ್ಯಾದೆಯಿಂದ ಆಚೆ ಹೋಗ ಕೇಳೋ. ಏನೇ ಹಂಗ್ ನೋಡ್ತಾ ಇದ್ದೀಯಾ? ಅರ್ಥ ಆಯ್ತು. ನಿನ್ಗೆ ಅವನ್ ಬೇಕು, ನನ್ಗೆ ಮರ್ಯಾದೆ ಬೇಕು. ಹೋಗಿ ಆಚೆ ಹೋಗಿ. ಏನ್ರಿ ಬಾಯ್ ಮುಚ್ಚೋ. ಆಂಟಿ, ನಿಮ್ಮನ್ನ ಕಾಲ್ ಕೆಳಗಿಡ್ದಂಗ್ ನೋಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ನಿಜಾನಾ? ನಾನ್ ನೋಡ್ಕೋತೀನಿ. Congratulations. Wish you happy married life. ಮಹಿ ಆಗಮನದಿಂದ ನನ್ನ ಜೀವನ ಪೂರ್ತಿ ಬದಲಾಗೋಯ್ತು. ಅವಳ ಪ್ರೇಮ ನನ್ನ ಒಂಟಿತನನ ಸಂಪೂರ್ಣವಾಗಿ ತೆಗೆದುಹಾಕ್ತು. ಕಾಲ ಯಾವಾಗಲೂ ಹೀಗೆ ಇರಲ್ವಲ್ಲ. ಮರೆತು ಹೋದ ವಿಷಯಗಳನ್ನೆಲ್ಲ ಮತ್ತೆ ನೆನಪಿಸೋದಕ್ಕೆ ಮತ್ತೆ ಸಿದ್ಧವಾಯ್ತು. ಅಣ್ಣ, ಆಟೋ ಸ್ವಲ್ಪ ಬೇಗ ಓಡಿಸ್ಕೊಂಡು ಹೋಗ್ತೀರಾ? ಅಯ್ಯೋ, ನೋವು ಜಾಸ್ತಿ ಆಗ್ತಿದೆ. ಹತ್ತದಾಗ್ಲಿಂದ ತಲೆಗೆ ಆಗ್ತಿದ್ಯಾ? ಕುಡ್ದಿದ್ದೆಲ್ಲ ಎಳೆದೋಯ್ತು. ಏಯ್, ಯಾವನವನು? ತೆಗಿಯೋ ಕಾರು. ನೀನಿರೋ. ನೀನ್ ಕಾರ್ ತೆಗಿಯಲೇ. ಯಾರೋ ನೀನು? ನನ್ನ ಆಟೋ ಬರ್ತಿದ್ರೆ ರೋಡ್ ಗಟ್ಟ ನನ್ನ ಕಾರ್ ಕೊಟ್ಬಿಟ್ಟು ಏನೋ ಮಾತಾಡ್ತಾ ಇದ್ಯಾ? ನನ್ ಯಾರು ಅನ್ಕೊಂಡಿದ್ಯೋ? ತೆಗಿಯೋ ಗಾಡಿ. ಸಾಯಷ್ಟು ನೋವಿದೆ. ಏನೇ ಮಧ್ಯದಲ್ಲಿ ನಿನ್ ಗೋಳು? ಸತ್ರೆ ಸಾಯಿ. ನಿಂದೇನೋ? ಏನು ಬೋಳ್ತಾ ಇದ್ಯಾ? ಮರ್ಯಾದೆಗೆ ಅವ್ರನ್ನ ಕರ್ಕೊಂಡು ಹೋಗು. ಹೊಡಿತೀಯನ ನೀನು? ನೀನ್ ಯಾರ ಮೇಲೆ ಕೈ ಮಾಡಿದ್ಯ ಅಂತ ನಿಂಗೆ ಗೊತ್ತಿಲ್ಲ ಕಣ. ನನ್ನೇ ಓಡಿಸ್ತೀಯನೆ ನೀನು? ಏನ್ ಮಾಡ್ತಾ ಇದ್ಯಾ? ಕಾಪಾಡಲೇ, ಕಾಪಾಡು, ಕಾಪಾಡು. ಹೋಗ. ಯಾರ ಮೇಲೆ ಕೈ ಮಾಡಿದ್ರೆ ಗೊತ್ತಿಲ್ಲ ಕಣ. ಅಮ್ಮ ಅಮ್ಮ ಅಮ್ಮ, ನಿಮ್ಗೇನು ಆಗಲ್ಲ. ಅಮ್ಮ, ನಿಮ್ಗೇನು ಆಗಲ್ಲಮ್ಮ. ಅಮ್ಮ, ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಅಣ್ಣ, ಅಮ್ಮ. ಎಮರ್ಜೆನ್ಸಿ ಅಣ್ಣ, ನಿಲ್ಸಿ ಅಣ್ಣ. ಅಣ್ಣ, ಎಮರ್ಜೆನ್ಸಿ ಅಣ್ಣ, ಬಸ್ರಿ ಹೇಗ್ಸಣ್ಣ, ದಯವಿಟ್ಟು ನಿಲ್ಸಿ ಅಣ್ಣ. ಏನಾಗಲ್ಲಮ್ಮ. ಕಾಪಾಡ್ರು. ನಿಮ್ಗೇನು ಆಗಲ್ಲಮ್ಮ, ನಿಮ್ಗೇನು ಆಗಲ್ಲ. ಒಂದು ನಿಮಿಷ. ನಿಂಗೇನು ಆಗಲ್ಲಮ್ಮ, ನಿಂಗೇನಾಗಲ್ಲ. ನಾನು ನೋಡ್ಕೋತೀನಿ. ಸ್ವಲ್ಪ ಕರ್ಕೊಂಡು ಬಾ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಎಮರ್ಜೆನ್ಸಿ ಕಂಡ್ರು, ನಿಲ್ಲಿಸ್ರು. ಹಾಸ್ಪಿಟ್ಲಿಗೆ ಹೋಗೋಣಮ್ಮ, ನಾನು ನೋಡ್ಕೋತೀನಮ್ಮ.
ಅಮ್ಮ 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 ಇದ್ದಾಳಮ್ಮ ಅಮ್ಮ ಅಮ್ಮ ಇದ್ದಾಳಮ್ಮ ಏನಾಯ್ತು ಗೌತಮ್? ನಿನ್ನೆ ರಾತ್ರಿಯಿಂದ ತುಂಬಾ ಡಲ್ ಆಗಿದ್ಯಾ? ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಗೌತಮ್, ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನ್ ಹೇಳು? ಅದು ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳು ಮಹಿ. ಗೌತಮ್, ಏನಿದು? ಪಾಸಿಟಿವ್ ಬಂದಿದೆ ಗೌತಮ್. ಪ್ರೆಗ್ನೆಂಟ್. ನೀನು ಜೋಕ್ ಮಾಡ್ತಿದ್ಯಲ್ವಾ? ಜೋಕಲ್ಲ ಗೌತಮ್, ನಿಜವಾಗ್ಲೂ ಪ್ರೆಗ್ನೆಂಟ್. ಪ್ರೆಗ್ನೆಂಟ್ ಹೆಂಗೆ? ಪ್ರಿಕಾಷನ್ಸ್ ತಗೊಳ್ತೀನಿ ಅಂತ ಹೇಳಿದ್ಯಲ್ಲ. ಲಾಸ್ಟ್ ಮಂತ್ 3 days ಮಿಸ್ ಆಯ್ತು ಗೌತಮ್. ಏನು? ಗೌತಮ್, ಈ ತರ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನನ್ನ ಹತ್ರ ಆಟ ಆಡ್ತಾ ಇದ್ಯಾ? ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ವಿ ತಾನೆ ಮಕ್ಕಳು ಬೇಡ ಅಂತ. ಸರಿ ಅಂದಿದ್ದೆ. ಅಂದೆ, ಆದ್ರೆ ನಿಜಾನೇ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ಗೌತಮ್. ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೌತಮ್, ಒಂದೇ ಸಲ ಯೋಚನೆ ಮಾಡು. ನನ್ನಲ್ಲಿ ಒಂದು ಚಿಕ್ಕ ಜೀವ ಬೆಳೀತಾ ಇದೆ. ಇನ್ನೇನು ಇನ್ನೊಂದು 9 ತಿಂಗಳಲ್ಲಿ ಗಂಡ್ಪಾಪುನೋ ಹೆಣ್ಪಾಪುನೋ ಹುಟ್ಟುತ್ತೆ. ಅವ್ರಗಳ ಜೊತೆ ನೀನೇ ಹ್ಯಾಪಿಯಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತೀಯ. ನಾನ್ ಹೇಳ್ದ್ನಾ ನನ್ ಮಕ್ಕಳು ಬೇಕು, ನನ್ ಮಕ್ಕಳ ಜೊತೆ ಆಟ ಆಡ್ತೀನಿ ಅಂತ ನಾ ಹೇಳ್ದ್ನಾ? ಗೌತಮ್, ಅದಾಗಲ್ಲ. ನನಗಿದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಕೀರ್ತಿ. ಏನೇ, ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಗೌತಮ್ ಅವಾಗ ಮಕ್ಕಳನ್ನ ಬೇಡ ಅಂದಾಗ ನನ್ ಲವ್ನ ಟೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡೆ. ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಅನ್ಕೊಂಡೆ. ಅವನ್ನ ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ, ನನ್ ಪಕ್ಕ ಕುತ್ಕೊಳ್ಳಕ್ಕೂ ಅವನು ಇಷ್ಟಪಡ್ತಿಲ್ಲ. ನನ್ ಜೊತೆ ಮಾತಾಡಿ 2 days ಆಗಿದೆ ಗೊತ್ತಾ? ಇದ್ರಿಂದ ಎಲ್ಲಿ ಗೌತಮ್ಗೆ ದೂರ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತದೆ. ಗೌತಮಿಂದ ದೂರ ಮಾಡುವಂಥದ್ದು ಯಾವುದು ನನಗೆ ಬೇಕಾಗಿಲ್ಲ. ಗೌತಮ್ಗಿಂತ ನನ್ಗೆ ಯಾವುದು ಹೆಚ್ಚಲ್ಲ ಕೀರ್ತಿ. ಅದಕ್ಕೆ ಅಬೋಷನ್ ಮಾಡಿಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಒಂದು 3 ಮಕ್ಕಳನ್ನ ಪ್ಲಾನ್ ಮಾಡೋಣ. ಪ್ರೆಗ್ನೆಂಟ್, ಅಬೋಷನ್ ಮಾಡಿಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಗೌತಮ್
ಗೌತಮಿಂದ ದೂರ ಮಾಡುವಂಥದ್ದು ಯಾವುದು ನನಗೆ ಬೇಕಾಗಿಲ್ಲ. ಹೇ ಗುಡ್ ಮಾರ್ನಿಂಗ್ ಮಹಿ. ಏನ್ ಮಹಿ ಎಲ್ಲೋ ಹೊರಟಾಗಿದೆ? ಇವತ್ತೇನ್ ಸ್ಪೆಷಲ್ ಗೊತ್ತಾ? ನಿನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ಟನ್ ಟಡಾನ್. ಹೇ ಬಾ ಕೂತ್ಕೋ ಕೂತ್ಕೋ. ಹಾ ತಗೋ. ಹೆಂಗಿದೆ? ಇಷ್ಟ ಆಯ್ತಾ? ನಿನಗಿಂತ ಚೆನ್ನಾಗಿ ಮಾಡಿದ್ದೀನಾ? ಅಯ್ಯೋ ಇವಾಗೇನು ಮಕ್ಕಳು ಅಷ್ಟೇ ಅಲ್ವಾ? ಸರಿ ನಿಜವಾಗ್ಲೂ ನಿಜವಾಗ್ಲೂ ಎಷ್ಟು ಹ್ಯಾಪಿ ಆಗ್ತಿದೆ ಗೊತ್ತಾ? ನಿನ್ನ ಜೊತೆ ಮಾತಾಡ್ಲಿಲ್ಲ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಐ ಲವ್ ಯು ಗೌತಮ್. ಆದ್ರೆ ನಂದೊಂದು ಕಂಡೀಷನ್. ಮಕ್ಕಳಿಗೋಸ್ಕರ ಒಂದಲ್ಲ 100 ಕಂಡೀಷನ್ ಆದ್ರೂ ನನಗೆ ಓಕೆ. ಮಕ್ಕಳು ಮಾಡ್ಕೊಳ್ಳೋಣ, ಆದ್ರೆ ಬೇಬಿನ ನಾನು ಹೊರ್ತೀನಿ. ಆಬ್ವಿಯಸ್ಲಿ ಮಕ್ಕಳನ್ನ ಹೆರೋವರ್ಗೂ ಮಾತ್ರ ನಮ್ ಜವಾಬ್ದಾರಿ. ಆಮೇಲೆ ಅವ್ರನ್ನ ಎತ್ಕೊಳ್ಳೋದು, ಡೈಪರ್ ಬದಲಾಯಿಸೋದು ಎಲ್ಲ ನಿನ್ ಕೆಲ್ಸ. ನಾನು ಹೇಳೋದ್ ಕೇಳು ಮಹಿ. ಮಕ್ಕಳು ಮಾಡ್ಕೊಳ್ಳೋಣ, ಅದನ್ನ ಹೆರೋದು ನೀನಲ್ಲ, ನಾನು. ಏನ್ ಮಾತಾಡ್ತಿದ್ಯಾ ಗೌತಮ್? ಮಕ್ಕಳನ್ನ ನೀನ್ ಇರೋದಂದ್ರೆ ಏನು? ಆರ್ ಯು ಮ್ಯಾಡ್? ಮಹಿ, ನಾನು ಹೇಳೋದ್ ಕರೆಕ್ಟೇ. ಮಕ್ಕಳು ಮಾಡ್ಕೊಳ್ಳೋಣ, ಆದ್ರೆ ಹೆರೋದ್ ನೀನಲ್ಲ, ನಾನು. ನಿನ್ ಪ್ರೆಗ್ನೆನ್ಸಿನ ನಾನು ತಗೋತೀನಿ. ಗೌತಮ್. ಮಹಿ, 1 ಸೆಕೆಂಡ್ ಮಹಿ. ಕುತ್ಕೋ. ಕುತ್ಕೋ, ಈಗಲೇ ಬರ್ತೀನಿ. ಮಹಿ, ಇವನ್ ಹೆಸರು ಥಾಮಸ್. ಫಸ್ಟ್ ಮೇಲ್ ಪ್ರೆಗ್ನೆಂಟ್ ಇನ್ ದಿ ವರ್ಲ್ಡ್. ಥಾಮಸ್ಸು ತನ್ನ ಹೆಂಡತಿ ಬದಲಾಗಿ ತಾನ್ ಪ್ರೆಗ್ನೆನ್ಸಿ ತಗೊಂಡಿದ್ದಾನೆ. ಅಷ್ಟೇ ಅಲ್ಲ, ಇಂಥ ಕೇಸಸ್ಸು ಆಸ್ಟ್ರೇಲಿಯಾದಲ್ಲಿ 47 ಕೇಸಸ್ಸು ಸಕ್ಸಸ್ ಆಗಿದೆ. ಮಹಿ, ಇಟ್ಸ್ ಪಾಸಿಬಲ್ ಮಹಿ. ಗೌತಮ್. ಮಹಿ, ತುಂಬಾ ಭಯ ಆಗ್ತಾ ಇದೆ ಮಹಿ. ಈ ಪ್ರೆಗ್ನೆನ್ಸಿಯಿಂದ ನಿಂಗೇನಾದ್ರೂ ಆದ್ರೆ ನಾನು ತಡ್ಕೊಳ್ಳಲ್ಲ. ನನಗೋಸ್ಕರ ಒಪ್ಕೋ ಮಹಿ, ಪ್ಲೀಸ್ ಪ್ಲೀಸ್. ಗೌತಮ್, ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನನ್ಗೇನು ಆಗಲ್ಲ ಗೌತಮ್. ನಮ್ಮಮ್ಮ ಅಮ್ಮ, ನಾನ್ ಬಂದ್ಬಿಟ್ಟೆ. ಅಮ್ಮ, ಏನ್ ಪುಟ? ನನಗ್ ತಂಗಿ ಬೇಕು. ಅಮ್ಮ, ತಂಗಿ ಹೊಟ್ಟೆಲಿದ್ದಲ್ವಾ, ಹೊರಗೆ ಬರ್ತಾಳೆ?
ಅಮ್ಮನಿಗೆ ಒಂದ್ ಮಂತ್ರ ಗೊತ್ತು. ಆ ಮಂತ್ರ ಹೇಳಿದ ತಕ್ಷಣನೇ ತಂಗಿ ಹೊರಗಡೆ ಬಂದ್ಬಿಡ್ತಾಳೆ. ಅರ್ಥ ಆಯ್ತಾ? ಅಮ್ಮ ಮಂತ್ರ ಹೇಳೋರ್ಗೂ ಒಳಗೆ ಇರ್ಬೇಕು, ತರ್ಲೆ ಮಾಡ್ಬಾರ್ದು. ಏ ಗೌತಮ್, ಬಾರೋ ಆಡೋಣ. ನಾನ್ ಬರಲ್ಲ, ಮನೆಗ್ ಹೋಗ್ಬೇಕು. ಲೋ, ಏನೋ ಅದು ಕೈಯಲ್ಲಿ? ದೇವಸ್ಥಾನಕ್ಕೆ ಹೋಗಿ ಅಮ್ಮಂಗೋಸ್ಕರ ಬೇಡ್ಕೊಂಡೆ. ಇವತ್ತು ತಂಗಿ ಹುಡ್ತಾಳೆ ಅಂತ ಅಮ್ಮ ಹೇಳಿದ್ಲು. ನಾನು ಅಮ್ಮ ಹಾಸ್ಪಿಟಲ್ಗೆ ಹೋಗ್ಬೇಕು. ಬಾಯ್ ಬಾಯ್ ಅಮ್ಮ. ಪಾಪ ಹೌದಮ್ಮ, ಹೊಟ್ಟೆನಲ್ಲಿ ಮಗು ಅಡ್ಡ ತಿರುಗಿತಂತೆ. ಹೆರಿಗೆ ಟೈಮ್ನಲ್ಲಿ ತಾಯಿ ಮಗು ಇಬ್ರು ಹೋಗ್ಬಿಟ್ರು. ಏನೋ ಈ ಹೆಂಗಸರಿಗೆ ಈ ಕಷ್ಟಗಳು. ಮೊನ್ನೆ ಅಪ್ಪ ಇವತ್ತಮ್ಮ, ಈ ಮಗುವಿನ ಪರಿಸ್ಥಿತಿ ಏನೋ. ಅಮ್ಮ ಅಮ್ಮ ಅಮ್ಮ, ಮಾತಾಡಮ್ಮ, ಎದ್ದೇಳಮ್ಮ, ಮಾತಾಡಮ್ಮ, ಪ್ಲೀಸ್ ಅಮ್ಮ, ನನ್ ಜೊತೆ ಮಾತಾಡಮ್ಮ, ಎದ್ದೇಳಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ, ನಂಗ್ ಭಯ ಆಗ್ತಿದೆ ಅಮ್ಮ. ಅಮ್ಮ ಎದ್ದೇಳಮ್ಮ, ಮಾತಾಡಮ್ಮ, ಮಂತ್ರ ಓದಮ್ಮ. ನಿನ್ ಮಂತ್ರ ಹೇಳಿದ್ರೆ ತಂಗಿ ಹೊರಗ್ ಬರ್ತಾಳೆ ಅಂತ ಹೇಳ್ದೆ ಅಲ್ವಾ ಅಮ್ಮ? ಎದ್ದೇಳಮ್ಮ. ಅಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಅಮ್ಮ. ನೀವಾದ್ರೂ ಹೇಳಿ ಅಮ್ಮಂಗೆ ಎದ್ದೇಳಕ್ಕೆ. ನಂಗ ಅಮ್ಮ ಬೇಕು. ಮಂತ್ರ ಓದಮ್ಮ. ನನ್ನ ಅಪ್ಪನ್ನು ಕೂಡ ಕೇಳಲ್ಲ ಅಮ್ಮ. ನನಗ್ ನೀನ್ ಬೇಕಮ್ಮ. ನನ್ನ ಬಿಡಿ, ನಂಗ ಅಮ್ಮ ಬೇಕು. ನಂಗ ಅಮ್ಮ ಬೇಕು. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ. ಏನ್ ಪುಟ? ಅಮ್ಮ. ನಾನ್ ನಿನ್ನ ಕಳ್ಕೊಳ್ಳಲ್ಲ ಮಹಿ. ನಾಳೆ ಭಯನ ಅಡಗಿಸ್ಕೊಂಡು ಇವತ್ತು ಹಾಯಾಗಿರಕ್ಕಾಗಲ್ಲ ನಂಗೆ. ಪ್ರತಿ ದಿವಸ ಹೀಗೆ ಇರುತ್ತೆ ಅಂತ ನಿನ್ನ ನೋಡ್ತಾ ಹಾಗೆ ಇರಕ್ಕಾಗಲ್ಲ. ನಿನ್ ಕಷ್ಟನ ನಾನು ಹೊರ್ತೀನಿ. ನೋಡು ಗೌತಮ್, ಇವಾಗ ನಾನು ನಿನ್ಗೋಸ್ಕರ ಒಪ್ಕೋತೀನಿ. ಆದ್ರೆ ನನಗೇನೋ ಆಗತ್ತೆ ಅಂತ ನೀನ್ ಭಯ ಪಡ್ತಿರೋ ಹಾಗೆ ನಾಳೆ ನಿನಗೇನಾದ್ರೂ ಆದ್ರೆ ನಾನು ಫೇಸ್ ಮಾಡಕ್ಕಾಗಲ್ಲ ಗೌತಮ್. ಖಂಡಿತ ಫೇಸ್ ಮಾಡಕ್ಕಾಗಲ್ಲ. ಅದನ್ನೇ ಮಹಿ ನಾನು ಹೇಳ್ತಿರೋದು. ನಾಳೆ ನಿಂಗೇನಾದ್ರು ಆದ್ರೆ ಅದನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ನಂಗೆ. ನನ್ನ ತಾಯಿ ತರ ಇನ್ನೊಂದು ತಾಯಿ ನನ್ನ ಕೈಯಲ್ಲಿ ನೆನೆಸ್ಕೊಂಡ್ರೆ ಮಹಿ, ಇದು ಯೋಚನೆ ಮಾಡದೆ ತಗೊಂಡಂತ ನಿರ್ಧಾರ ಅಲ್ಲ ಮಹಿ. ನಾಳೆ ನಾವಿಬ್ರು ಇದೇ ಡ್ರಾಯಿಂಗ್ ರೂಮ್ ನಲ್ಲಿ ಕೂತ್ಕೊಂಡು ಮಾತಾಡಕ್ ಆಗಲ್ವೇನೋ ಅನ್ನೋ ಭಯದಲ್ಲಿ ತಗೊಂಡಂತ ನಿರ್ಧಾರ. ಅರ್ಥ ಮಾಡ್ಕೊ ಮಹಿ, ಪ್ಲೀಸ್. ಏನ್ ಮಾತಾಡ್ಬೇಕು ಅರ್ಥ ಆಗ್ತಿಲ್ಲ ಗೌತಮ್. ಏನೇ ಆಗ್ಲಿ ನೀನೇ ಅಂತ ಬಂದ್ಬಿಟ್ಟೆ. ಆದ್ರೆ ಈಗ ನೀನ್ ನನ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನನ್ ಬಾಯಿಂದ ಒಂದ್ ಮಾತು ಹೊರಡ್ತಿಲ್ಲ ಗೌತಮ್. ಇವಾಗ ನಾನು ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನೀನ್ ಹೇಳಿದ್ ನನಗೇನು ಅರ್ಥ ಆಗದೆ ಹೋದ್ರು ನಿನ್ಗೋಸ್ಕರ ಒಪ್ಕೊಳ್ತಿದ್ದೀನಿ ಗೌತಮ್. ನಿಜವಾಗ್ಲೂ ಈ ಪ್ರೋಸೆಸ್ ಅಲ್ಲಿ ನಿನ್ಗೆ ಯಾವ ರಿಸ್ಕು ಇರಲ್ವಲ್ಲ? ಏನು ಇರಲ್ಲ ಮಹಿ, ಎಲ್ಲ ನಾನ್ ನೋಡ್ಕೋತೀನಿ. ಓಕೆ, ಸರಿ, ನಾನು ಒಪ್ಕೋತೀನಿ. ಥ್ಯಾಂಕ್ ಯು ಮಹಿ. ಹತ್ರ ಒಂದ್ ವಿಷಯ, ಹಾ, ಇದ್ ನಮ್ಮಿಬ್ಬರ ಮಧ್ಯೆನೇ ಇರ್ಬೇಕು, ಓಕೆನಾ? ಓಕೆ ಮಹಿ, ಥ್ಯಾಂಕ್ ಯು ಸೋ ಮಚ್.
ಐ ಆಮ್ ಡಾಕ್ಟರ್ ಅಲ್ವೇಲು, ಆಲ್ ಇನ್ ಒನ್. ದೇವರಿಗೆ ಮುಗಿಬೇಕು, ನನ್ನಂತ ಡಾಕ್ಟರ್ ಹತ್ರ ಹೇಳ್ಕೋಬೇಕು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಅದು ಡಾಕ್ಟರ್, ಅವಳದು ನನಗೆ ಅವಳು ನಾನು. ಓ, ಅವಳು ನೀನು, ಮಧ್ಯದಲ್ಲಿ ನಾನು. ನೆಕ್ಸ್ಟ್ ವಾಟ್? ಡಾಕ್ಟರ್, ಅವಳು ಪ್ರೆಗ್ನೆಂಟ್. ಅವನು ಸ್ವಿಚ್ ಹಾಕ್ದ, ಬೆಳಕು ನಿನ್ನೊಳಗೆ ಬೆಳಕ್ತು, ರೈಟ್? ಅದೇನದು ಪ್ರೆಗ್ನೆಂಟ್ ನೀನೇ ಆದಂಗೆ ಒದ್ದಾಡ್ತಾ ಇದೀಯಾ? ಎಕ್ಸಾಕ್ಟ್ಲಿ ಸರ್, ನನಗೂ ಅದೇ ಬೇಕಾಗಿರೋದು. ನನ್ ಮಗನ ಹಂಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಡಾಕ್ಟರ್ ಸರ್, ಎದ್ದೇಳಿ ಸರ್. ನಾನು ಎಲ್ಲಿದ್ದೀನಿ? ನಿಮ್ಮ ಹಾಸ್ಪಿಟಲ್ ಇದ್ದೀರಾ ಸರ್? ಇಲ್ಲೇ ಇದ್ದೀನಾ? ಹೌದು, ಇಲ್ಲೇ ಇದ್ದೀನಿ. ನೀವು ಕೊಟ್ಟೇಟಿಗೆ ಬ್ರೇನೇ ಬ್ಲಾಕ್ ಆಯ್ತಪ್ಪ. ಪ್ಲೀಸ್ ಡಾಕ್ಟರ್, ಒಂದ್ಸಲ ಯೋಚನೆ ಮಾಡಿ. ನಿಮ್ಮಂತ ಗ್ರೇಟ್ ಡಾಕ್ಟರ್, ಗ್ರೇಟ್ ಆಪರೇಷನ್, ಗ್ರೇಟ್ ಬೇಬಿ ಹೊರಗಡೆ ಬಂದ್ರೆ ನನ್ನ ಗೇಟ್ ಊರ್ ಬಾಗ್ಲಾಗತ್ತೆ. ಕೂತ್ಕೋ. ಅಬ್ಬಾ, ನಿನ್ ಗಂಡನಿಗೆ ಬೇಕಾಗಿರೋದು ನನ್ನಂತ ಡಾಕ್ಟರ್ ಅಲ್ಲ. ನಾನೊಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೆ ಹೋಗಿ 2 ಶಾಕ್ ಕೊಡ್ತಾನೆ, ಅಲ್ಲಿಗೆ ಸೆಟ್ ಆಗ್ಬಿಡ್ತಾನೆ. ಬೇಕಿದ್ರೆ ನೀನು 2 ತಗೋ. ಎದೇಳಿ, ಏನ್ ನೋಡ್ತಾ ಇದೀರಾ? ಎದೇಳಿ ಸರ್. ಅದು ಹೊರಡಿ, ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ಅಬ್ಬಾ, ರಿಲೀಸ್ ಆಗೋಕ್ಕೂ ಮುಂಚೆ ಅವತಾರ್ 3 ಫಿಲ್ಮ್ ತೋರಿಸ್ಬಿಟ್ರಲ್ಲ. ಏನಾ ಮಕ್ಕಳ ಹೇಳ್ತೀಯ? ಕಾಮಿಡಿ ಮಾಡೋದಕ್ಕೆ ನನ್ನ ಹೆಸರನ್ನ ಬಿಟ್ಟು ಬೇರೆ ಏನು ಸಿಗ್ಲಿಲ್ವಾ ನಿಂಗೆ? ಅದು ಸರ್, ಏನು ಮಾತಾಡ್ಬೇಡ ನೀನು. ನೀ ಕಟ್ಟಿರೋ ಕನ್ಸಲ್ಟೇಷನ್ ಫೀಸ್ ಕೊಡ್ತೀನಿ, ಹೊರಟೋಗು. ಇಷ್ಟಕ್ಕೂ ಹೆರಿಗೆ ನೋವು ತಡ್ಕೊಳಕ್ ಆಗಲ್ಲ ಅಂದ್ರೆ ಮದುವೆ ಯಾಕಮ್ಮ ಮಾಡ್ಕೊಂಡೆ? ನೀವಿನ್ ಹೊರಡ್ಬೋದು. ನರ್ಸ್, ನೀನ್ ಕೇಳಿದ ಕಾನ್ಸೆಪ್ಟ್ ಎಲ್ಲ US ಅಂಡ್ ಆಸ್ಟ್ರೇಲಿಯಾ ಅಂತ ದೇಶದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇಂಡಿಯಾದಲ್ಲಿ ಇಂಥ ಟ್ರಯಲ್ ನಡೀತಿಲ್ಲ. ಮೋರ್ ಓವರ್, ಇಟ್ಸ್ ಎ ವೆರಿ ರಿಸ್ಕಿ ಪ್ರೋಸೆಸ್. ಗೌತಮ್, ಐ ಆಮ್ ಟೆಲಿಂಗ್ ಯು, ಇಟ್ಸ್ ಎ ಬಿಗ್ ರಿಸ್ಕ್. ಸೊ ಎ ಬಿಗ್ ನೋ. ಗೌತಮ್ ನೋಡ್ತಿದ್ಯಲ್ಲ, ಇದೆಲ್ಲ ಅಷ್ಟು ಈಸಿ ಅಲ್ಲ. ಎಲ್ಲರೂ ಬೇಡ ಅಂತಿದ್ದಾರೆ ಅಂದ್ರೆ ಮೇ ಬಿ ಇದು ಕರೆಕ್ಟ್ ಅಲ್ಲ ಗೌತಮ್. ನನ್ ಮಾತ್ ಕೇಳು ಗೌತಮ್, ನಾನು ಹುಷಾರಾಗೇ ಇರ್ತೀನಿ. ಬೇಕಾದ್ರೆ 2 ಡೇಸ್ಗೊಂದ್ಸಲ ಚೆಕಪ್ ಕೂಡ ಮಾಡಿಸ್ಕೋತೀನಿ. ಯೂಟ್ರಸ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾಕೆ ಮಾಡಿಸ್ಬೇಕು, ಯಾರಿಗ ಉಪಯೋಗ? ಇದನ್ನ ಸಾಧಿಸಿರೋ ಅತಿ ಕಡಿಮೆ ಡಾಕ್ಟರ್ಗಳಲ್ಲಿ ನಮ್ಮ ಹೈದರಾಬಾದಿನವರಾದ ಡಾಕ್ಟರ್ ವಸುಧಾ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಹಾಯ್ ಮೇಡಮ್. ಹಾಯ್. ಈ ಪ್ರೋಸೆಸ್ ಬಗ್ಗೆ ನಮಗೂ ನಮ್ಮ ಆಡಿಯನ್ಸ್ಗೂ ಹೇಳ್ತೀರಾ? ಶ್ಯೂರ್. ಯೂಟ್ರಸ್ ಟ್ರಾನ್ಸ್ಪ್ಲಾಂಟ್ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದ್ದು ಮಕ್ಕಳನ್ನ ಹೆರಕಾಗದೆ ಇರೋರು ಡೋನರ್ಸ್ ಇಂದ ಗರ್ಭಕೋಶನ ತಗೊಂಡು ಮಕ್ಕಳನ್ನ ಇರೋ ಅವಕಾಶ ಇದೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಈಸಿ. ದೇರ್ ಆರ್ ಕಾಂಪ್ಲಿಕೇಶನ್ಸ್ ಅಂಡ್ ಕನ್ಸಿಡರಬಲ್ ರಿಸ್ಕ್. ಆದ್ರೂ ಇದು ಸಾಧ್ಯ. ಏನ್ ಡಾಕ್ಟರ್ ನಗ್ತಾ ಇದ್ದೀರಾ? ನೀನೇ ನೋಡಿದ್ಯಲ್ಲ ಗೌತಮ್, ಹೊರಗಡೆ ಎಲ್ಲರೂ ನಿನ್ ಹೆಂಡತಿಯಾಗೆ ಗರ್ಭಿಣಿಯರೇನೆ. ಅಂಡ್ 95% ಸಕ್ಸಸ್ಫುಲ್ ಕೇಸಸ್. ಈ ದಿನಗಳಲ್ಲಿ ಮಕ್ಕಳನ್ನ ಇರೋದು ನೀನ್ ಅನ್ಕೊಂಡಷ್ಟು ಕಷ್ಟ ಏನಲ್ಲ ಗೌತಮ್. ಇಂಥ ಟೈಮಲ್ಲೇ, ಇಂಥ ಮುಹೂರ್ತದಲ್ಲೇ ಮಕ್ಕಳ ಹೆರಿಗೆ ಮಾಡಿಸ್ಬೇಕು ಅಂತ ಕೇಳೋ ಈ ಪೇರೆಂಟ್ಸ್ಗಳ ಮಧ್ಯೆ ನೀನ್ ಈ ತರ ಕೇಳ್ತಿರೋದ್ ನೋಡಿ ನನಗ್ ನಗು ಬಂತು. ಇನ್ಫ್ಯಾಕ್ಟ್ ಡೆಲಿವರಿ ಆದ್ಮೇಲೆ ನೀನು ಕೂಡ ನಗ್ತೀಯ. ಇಷ್ಟು ಚಿಕ್ಕ ವಿಷಯಕ್ಕ ನಾನಿಷ್ಟೊಂದು ಯೋಚನೆ ಮಾಡಿದ್ದು ಅಂತ. ನನ್ ಮಾತ್ ಕೇಳು, ಯಾರಿಗೂ ಏನೋ ಆಯ್ತು ಅಂತ ಎಲ್ಲರಿಗೂ ಹಾಗಾಗಲ್ಲ ಅಲ್ಲ. ಮೇಲ್ ಪ್ರೆಗ್ನೆನ್ಸಿ ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ಗೌತಮ್. ನಾನೀ ಕೆಲ್ಸ ಮಾಡಕ್ಕಾಗಲ್ಲ. ಸರಿ ಮೇಡಮ್, ಥ್ಯಾಂಕ್ ಯು. ಹಲೋ, ಎಲ್ಲಿದ್ದೀರಾ ನೀವು? ನಿಮ್ ಬಗ್ಗೆ ನನಗೆಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಆಫೀಸ್ಗೆ ಹೋದ ತಕ್ಷಣ ಒಂದ್ ಫೋನ್ ಮಾಡಿ ಅಂತ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ. ಮೊದ್ಲೇ ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ ನೀವು. ನಾನ್ ಫೋನ್ ಮಾಡಿದ್ರು ನೀವ್ ಫೋನ್ ಪಿಕ್ ಮಾಡಲ್ಲ. ನೋ, ನೀವ್ ನನ್ ಜೊತೆ ಮಾತಾಡ್ಬೇಡಿ. ನನಗ್ ಕೋಪ ಬಂದಿದೆ ನಿಮ್ಮೇಲೆ. ಕಾಲ್ ಕಟ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಇವಾಗ ನೀವು ಮಾತಾಡಿದ್ ನಿಮ್ಮ ಹಸ್ಬೆಂಡ್ ಹತ್ರ ಅಲ್ವಾ? ಹೌದು. ಯಾಕೆ? ನಿಮ್ಮ ಹಸ್ಬೆಂಡು ಡೈಲಿ ಆಫೀಸ್ಗೆ ಕಾರಲ್ಲೇ ಹೋಗ್ತಾರಲ್ವಾ? ಆಫೀಸ್ಗೆ ಸುಮಾರು ಒಂದು ½ an hour 1 hour ಜರ್ನಿ ಇರುತ್ತಲ್ವಾ? ಏನ್ ಹೇಳ್ಬೇಕು ಅಂತಿದ್ಯಾ ಗೌತಮ್? ಮೇಡಮ್, ಒಂದು ½ an hour 1 hour ಜರ್ನಿಗೆ ನೀವಿಷ್ಟು ಟೆನ್ಷನ್ ಮಾಡ್ಕೊಂಡ್ರೆ 9 months ಮೇಡಮ್, 9 months ಅಮ್ಮ ನೆನಪಾಗ್ತಾಳೆ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ಮೇಡಮ್? ನೀವೀಗ ಹೇಳಿದ್ರಲ್ಲ ಸಕ್ಸಸ್ ರೇಟ್ 95% ಅಂತ.
ಆ 5% ರಿಸ್ಕಲ್ಲಿ ಕೂಡ ನನ್ನ ಮಹಿನ ಊಹೆ ಮಾಡ್ಕೊಳಕ್ಕಾಗಲ್ಲ. ನನಗೆ ಅವಳು ಬಿಟ್ಟು ಬೇರೆ ಯಾರೂ ಇಲ್ಲ ಮೇಡಮ್. ಬಾಯ್ ಮೇಡಮ್. ಸಂತೋಷನೆಲ್ಲ ಗಂಡಸರು ಕೊಟ್ಟು 9 ತಿಂಗಳು ನೋವು ನಮ್ಮ ಹತ್ರ ಹೆಂಗಸರು ಕೊಟ್ಟ. ಏನ್ ದೇವ್ರೋ. ನೋಡು ಗೌತಮ್, ಐ ಹ್ಯಾವ್ ಟು ಗಿವ್ ಯು ಆಲ್ ದ ಫ್ಯಾಕ್ಟ್ಸ್ ಅಂಡ್ ಡೀಟೇಲ್ಸ್. ಸಿ ದಿಸ್, ಗಂಡು ಮತ್ತು ಹೆಣ್ಣಿನ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಹೆಣ್ಮಕ್ಳಿಗೆ ಯೂಟ್ರಸ್ ಅಂದ್ರೆ ಗರ್ಭಕೋಶ ಇರುತ್ತೆ, ಗಂಡಸರಿಗೆ ಇರಲ್ಲ. ಅದಕ್ಕೆ ಮಕ್ಕಳನ್ನ ಹೇರಕ್ಕಾಗಲ್ಲ. ನಿಮ್ ಕೇಸಲ್ಲಿ ಡೋನರ್ ಯೂಟ್ರಸ್ನ ನಿನಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಫೀಟಸ್ನ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ನೈನ್ ಮಂತ್ಸ್ ಆದ್ಮೇಲೆ ಆಪರೇಷನ್ ಮಾಡಿ ಬೇಬಿನ ಹೊರಗೆ ತೆಗಿಬೇಕಾಗತ್ತೆ. ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಕೂಡ ಆಗ್ಬೋದು. ಇಂಥ ರಿಸ್ಕ್ ಬೇಕಾ? ಹೋಗ್ಲಿ, ಸರೋಗಸಿಗೆ ಹೋಗೋಣವಾ? ನೋ ಮೇಡಮ್, ನಮ್ಮಿಬ್ಬರಿಗೋಸ್ಕರ ಇನ್ನೊಂದು ಹೆಣ್ಣಿಗೆ ರಿಸ್ಕ್ ಆಗಬಾರ್ದು. ಬಟ್ ವಾಟ್ ಅಬೌಟ್ ಯು? ಥಿಂಕ್ ಅಬೌಟ್ ಇಟ್ ಗೌತಮ್. ಅಮ್ಮ ಮಾತಾಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಓಕೆ. ಏನ್ ಮೇಡಮ್, ಬರಕ್ ಹೇಳಿದ್ರಂತೆ? ಗುಡ್ ನ್ಯೂಸ್. ರಿಪೋರ್ಟ್ಸ್ ಈಗಷ್ಟೇ ಬಂತು. ಅಂಡ್ ಆಲ್ ಶೋ ಪಾಸಿಟಿವ್ ಅಂಡ್ ಈಸ್ ಪ್ರೆಗ್ನೆಂಟ್. ಥ್ಯಾಂಕ್ ಯು. ನಾನೀಗ ಗೌತಮ್ನ ನೋಡಕ್ ಹೋಗ್ಬೋದಾ ಮೇಡಮ್? ಶ್ಯೂರ್. ನಿನ್ಗೊಂದು ವಿಷಯ ಹೇಳ್ಬೇಕು. ಏನಾದ್ರೂ ಪ್ರಾಬ್ಲಮ್ ಮೇಡಮ್? ಭಯ ಪಡೋ ಅಗತ್ಯ ಏನೂ ಇಲ್ಲ. ಅವನಿಗೂ ಬೇಬಿಗೂ ಬೇಕಾಗಿರೋ ಎಲ್ಲ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟಿದೀವಿ. ಇನ್ಮೇಲೆ ಪ್ರೆಗ್ನೆಂಟ್ ಲೇಡೀಸ್ಗಿರೋ ಎಲ್ಲ ಪ್ರಾಬ್ಲಮ್ಸ್, ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್, ಮೂಡ್ ಸ್ವಿಂಗ್ಸ್, ಪಾಪ ನೀನು ಹೇಗ್ ನಿಭಾಯಿಸ್ತೀಯೋ. ಇನ್ನೂ ಹೇಳ್ಬೇಕಂದ್ರೆ ಬೇಬಿ ಬೆಳೀತಾ ಬ್ರೆತ್ಲೆಸ್ನೆಸ್, ಮಿಡ್ ನೈಟ್ ಅಲ್ಲಿ ಅವನು ಪಕ್ಕಕ್ಕೆ ತಿರ್ಗ್ಬೇಕಂದ್ರೂ ನಿನ್ ಸಪೋರ್ಟ್ ಇರ್ಬೇಕು. ಇಲ್ಲಿವರೆಗೂ ಗೌತಮ್ ಲೀಡ್ ಮಾಡಿದ ಲೈಫೇ ಬೇರೆ, ಇಲ್ಲಿಂದ ನೋಡೋ ಲೈಫೇ ಬೇರೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಹಿ ಇಸ್ ಮಿಸ್ಟರ್. ಮಾಡ್ತಾರೆ ಅಂತ ಗೊತ್ತು ಮಾಡಿಸ್ಕೊಳ್ಳೋರ್ನ ಈಗ್ಲೇ ನೋಡ್ತಾ ಇರೋದು. ಈಗ ನಿಂಗೆ ಹುಟ್ಟೋ ಮಗು ನಿನ್ ಮಮ್ಮಿ ಅನ್ನತ್ತಾ ಡ್ಯಾಡಿ ಅನ್ನತ್ತಾ ಒಂದು ಅರ್ಥ ಆಗ್ತಾ ಇಲ್ಲ. ನನಗೇನೋ ಇದು ಕೊರಿಯನ್ ಸಿನಿಮಾ ನೋಡ್ದಂಗ ಅನ್ಸುತ್ತೆ. ಮಕ್ಳಿಗೋಸ್ಕರ 2ನೇ ಮದ್ವೆ ಮಾಡ್ಕೊಳ್ಳೋರ್ನ ನೋಡಿದ್ದೆ, ಇವನೇನೋ ಹೀಗ್ ಮಾಡಿದಾನೆ. ಅವನಿಗೆ ಬುದ್ಧಿ ಇಲ್ಲ. ಸರಿ, ನೀನಾದ್ರೂ ಹೇಳದಲ್ಲ ಮಹಿ, ಯಾರ್ದಿ ಐಡಿಯಾ? ಗೂಗಲ್. ಏನ್ ಅಂಡರ್ಸ್ಟ್ಯಾಂಡಿಂಗ್ ನಪ್ಪ. ಈ ಹೊಟ್ಟೆ ಬಂದಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ಗಪ್ಪಿದ್ದಾಗುತ್ತೆ ಕಣೋ. ಗೊತ್ತಾಗಲ್ವಲ್ಲ? ಹೇಗೆ ಹೇಳಲ್ವಲ್ಲ? ನೀವ್ ಹೇಳಲ್ಲ. ಸರಿ, ಡಾಕ್ಟರ್ ನರ್ಸೋ ಬಾಯ್ ಬಿಟ್ರೆ ಅವರು ಹೇಳಲ್ಲ. ಹೇಗೆ ಹೇಳ್ಬೇಡಿ ಅಂತ ಹೇಳಿದ್ರಲ್ಲ. ಇನ್ನೊಂದ್ಸಲ ಹೇಗೆ ಅಂದ್ರೆ ಆ ಹೊಟ್ಟೆ ನಾನ್ ತರ್ಸ್ಕೊಂಡ್ಬಿಡ್ತೀನಿ. ನಿಂಗೂ ಬೇಕಾ? ನಾನ್ ಮಾಡಿಸ್ತೀನಿ ಬಿಡು. ಈಗೇನ ಮಾಡೋದು? ಸಿಂಪಲ್. ನಾನ್ ಪ್ರೆಗ್ನೆಂಟ್ ಅನ್ನೋ ತರ ಆಕ್ಟ್ ಮಾಡ್ತೀನಿ, ಅವನದನ್ನ ಕವರ್ ಮಾಡ್ತಾನೆ. ಅದೇನು ಅರೇಂಜ್ ಮಾತ್ರ ಜೇಬಲ್ಲಿ ಇಟ್ಕೊಂಡ್ರೆ ಕಾಣಲ್ಲ ನನಗೆ. ಲವ್ ಹೊಟ್ಟೆ ಅಂತ ಗೊತ್ತಾಗ್ಬಿಟ್ರೆ ನಮಗ್ ಗೋಳೋ. ಅಷ್ಟಕ್ಕೂ ಈಗ ಎಷ್ಟನೇ ತಿಂಗಳು? ಯಾಕೋ ನಾಚಿಕೆ ಪಡ್ತಿದ್ಯಾ? ದೇವ್ರೆ,
ಇವನ್ ಇಟ್ಕೊಂಡು ಏನಪ್ಪ ಪ್ಲಾನ್ ಮಾಡಿದ್ಯಾ? ಏನ್ ನೋಡ್ತಿದ್ದೀನಿ ಕೊಡಿ ಇಲ್ಲಿ. ನಾಯಿ ದೃಷ್ಟಿ, ನರಿ ದೃಷ್ಟಿ, ಮನೆಯವ್ರ ದೃಷ್ಟಿ, ಊರವ್ರ ದೃಷ್ಟಿ, ಅವನ್ ದೃಷ್ಟಿ, ಇವನ್ ದೃಷ್ಟಿ, ಎಲ್ಲಾರ ದೃಷ್ಟಿ ಹೋಗಿ ಕುಂಬಳಕಾಯಿ ಅಂತ ಮಗ ಹುಟ್ಲಿ. ಈ ವಿರವಾಗಿ ಇನ್ನೊಂದು ಕುಂಬಳಕಾಯಿ ಯಾಕೆ ಬಿಡಿ? ಅದೇ 2 ರೌಂಡ್ ಈ ಕಡೆ ತಿರುಗಿಸಿ ನಮ್ಮ ಹುಡುಗನೇ ಡೆಲಿವರಿ ಬಾಯ್. ಅದೇ ತಂದೆ ಆಗ್ತಿದ್ದೇನೆ ಅನ್ನೋದು ನನ್ನ ಉದ್ದೇಶ. ಬೇಗ ಬೇಗ ಕಳಿಸ್ಬಿಡು, ಕಿರಿಕಿರಿ ಆಗ್ತಾ ಇದೆ. ಗೌತಮ್, ನಿನ್ ಮೊದ್ಲೇ ಹೇಳ್ತಾ ಇದೀನಿ, ಎಲ್ಲ ಕೆಲ್ಸ ನೀನೇ ಮಾಡ್ಬೇಕು. ಹುಷಾರಾಗಿ ನೋಡ್ಕೋಬೇಕು, ಸರಿನಾ? ಏನ್ ಸತ್ಯ ಕೆಳಗ್ ಬೀಳ್ಸಿ. ಏ ಮಹಿ, ನೀನ್ ಈಗಷ್ಟೇ ಹೇಳಿಲ್ವೇನಮ್ಮ ಈ ತರ ಕೆಲ್ಸಗಳೆಲ್ಲ ಮಾಡ್ಬಾರ್ದು ಅಂತ? ಗೌತಮ್ ನಿನ್ ತಗಿ. ಏನ್ ಮಾಡ್ತಿದ್ಯಾ ನೀನು? ಈಗ ಒಂಟಿ ಮನುಷ್ಯ ಅಲ್ಲ ನೀನು, ಬುದ್ಧಿದ್ಯಾ ನಿಂಗೆ? ಏನ್ ಬಿದ್ರು ಹೆಂಗಂದ್ರೆ ಬಗ್ಬಿಡ್ತೀಯಾ? ಅದಲ್ವೇನ್ರಿ, ಅದಕ್ಕೆ ಅದು ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತಲ್ಲ ಅಂತ. ಕಾಮಿಡಿ. ಏನೋ ಮಗ ಇವತ್ತು ಇಷ್ಟೊಂದು ಕಾಮಿಡಿ ಮಾಡ್ತಾ ಇದ್ದೀನಿ. ಮಾಡಬಾರ್ದು, ಸರಿನಾ? ಚಿಕ್ಕಮ್ಮ ಮಿಕ್ಕಿದೀವ್ ನೋಡ್ಕೋತಾನೆ. ಚಿಕ್ಕಪ್ಪಂಗ್ ಹಶ್ವಾಗ್ತಾ ಇದೆಯಂತೆ, ನೀವಿನ್ ಹೊರಡಿ. ಏನ್ ಹಾಕೂತ್ ಬಿಡ್ರಿ, ನಡೀರಿ. ಅಂಕಲ್ ನಾನು ಹೇಳ್ತೀನಿ ಕಣ ಎಲ್ಲ ಹೊಲಿಸ್ಕೋತಾರೆ ಅಂತ. ಚೆನ್ನಾಗಿರುತ್ತೆ ಕಣ. ಚೆನ್ನಾಗಿರುತ್ತೆ ಕಣ. ಚೆನ್ನಾಗಿರುತ್ತೆ. ಏನೋ ಕುಡಿಯಲ್ವಾ? ಮಹಿ ಟೈಮಲ್ಲಿ ಕುಡಿಬೇಡ ಅಂತ ಹೇಳಿದಾಳ. ಏಯ್, ನೀನ್ ಮತ್ತೆ ಜಾಸ್ತಿ ಮಾಡ್ತಿದ್ಯಾ ಕಣ. ನನಗೂ ಮದುವೆ ಆಗಿದೆ, ಆದ್ರೆ ನಿನ್ ತರ ಮಾತ್ರ ಅಲ್ಲ. ನೀನ್ ಏನಾದ್ರೂ ಹೇಳು, ಈ ಪ್ರೆಗ್ನೆನ್ಸಿ ವಿಷಯ ನಂಗೆ ಇಷ್ಟ ಆಗ್ಲಿಲ್ಲ. ಹಂಗಲ್ಲ ಕಣೋ ಮಹಿ. ಈಗೇನು ನೀನ್ ಕುಡಿಯಲ್ಲ ಅಷ್ಟೇ ತಾನೆ? ಮ್ಯೂಸಿಕ್ ಆಫ್ ಮಾಡ್ಸೋ. ಲವ್, ನಾವು ಬಂದಿರೋದು ಪಬ್ಗೆ ಕಣ, ಪಿರಮಿಡ್ ಸೆಂಟರ್ಗಲ್ಲ. ತಗೋ ಈ ಚಿಕನ್ ತಿನ್ನೋ. ಚೆನ್ನಾಗೇ ಇದೆಯಲ್ಲ, ತಿನ್ನೋ, ತಗೊಳ್ಳೋ. ಏನೋ ಏನಾಯ್ತು? ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇದೆ ಕಣೋ. ಚಿಕನ್ ತಿನ್ನಲ್ಲ, ಎಣ್ಣೆ ಹೊಡಿಯಲ್ಲ ಅಂದ್ರೆ ಹಂಗೆ ಆಗೋದು. ಜಾಯಿಂಟ್ ಆಗ್ತೀಯಾ? ನಾನ್ ಯಾಕೆ ಹೋಗ್ತೀನಿ ಚಿನ್ನು? ಅದು ನಿನ್ನನ್ ಬಿಟ್ಟು ನಾನ್ ಯಾಕೆ ಹೋಗ್ತೀನಿ ಚಿನ್ನು ಪಬ್ಗೆ? ಅಯ್ಯೋ ಪ್ರಾಮಿಸ್ ಚಿನ್ನು, ಆಫೀಸ್ ಅಲ್ಲಿ ಇದೀನಿ ಅಂತ ಹೇಳ್ತಿದ್ದೀನಲ್ವಾ ಚಿನ್ನು? ವರ್ಕ್ ಅಲ್ಲಿ ಇದೀನಿ ಚಿನ್ನು. ಕೊಡ ಇಲ್ಲಿ. ಏಯ್, ನಿಂಗೇನ್ ಕೆಲಸ ಇಲ್ವಾ? ಅವನು ಹುಚ್ಚೋಯಕ್ಕೂ ಬಿಡಲ್ವಾ? ಚಿನ್ನು ಹಾಯ್ ಬ್ರೋ. ಹಾಯ್. ಆಲ್ ಗುಡ್? ಗೊತ್ತಾಗ್ತಿಲ್ಲ ಬ್ರೋ, ಏನೋ ಒಂಥರ ಆಗ್ತಾ ಇದೆ, ಅದೇ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಕುಡ್ದಂಗಿದ್ಯಾ? ಒಂಥರ ಹಂಗೆ ಅಂತ ಹೇಳ್ಬೋದು, ಆದ್ರೆ ಏನ್ ತಪ್ಪಿಲ್ಲ. ಹೊಟ್ಟೆಲಿ ಏನೋ ಒಂಥರ ಆಗ್ತಾ ಇದೆ. ಇದು ನಾನಲ್ಲ ಬ್ರೋ. ಎಲ್ಲವನು ಹೇಳೋದಿದೆ. ಗೊತ್ತಿದ್ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ರಿಸಲ್ಟ್ ನ ಫೇಸ್ ಮಾಡ್ಲೇಬೇಕು ಬ್ರೋ. ಟೇಕ್ ಕೇರ್. ಈ ವಾಮಿಟಿಂಗ್ಸ್ ಏನಪ್ಪ ಇದು? ಒಳಗಿಂದ ಕರಳೆಲ್ಲ ಕಿತ್ಕೊಂಡ್ ಬರೋಂಗಾಗ್ತಾ ಇದೆ. ಲೇಡೀಸ್ ಇದನ್ನ ಹೆಂಗಪ್ಪ ತಡ್ಕೋತಾರೆ ದೇವ್ರೇ? దేవుడ చూడరా ఈ కథే తిక్కమకే బాపురే వాంతులే నాటరే గడబిడే నిమ్మ పులిపే వీడికిష్టం పూట పూట కొత్త కష్టం దేవుడ చూడరా ఈ కథే తిక్కమకే బాపురే వాంతులే మ్యాటరే గడబిడే కడుపున ఫుడ్డే సెట్ కాదే దాల్చిన వరం మోయతరమే తాకిన పొగను దూరమంటూ ఇక నెలలను మోసే వీరుడితే. ಸರ್ ಸ್ವಲ್ಪ ಪಕ್ಕಕ್ಕೆ ಹೋಗಿ. ಪಕ್ಕನೇ ಇದೀನಲ್ರಿ, ಮತ್ತೆ ಪಕ್ಕ ಹೋಗಂತೀರಾ? ಗುರುಗಳೇ, ಒಂದ್ ಸಿಪ್ ಹಾಕಿ ಒಂದ್ ಪಫ್ ದಮ್ ಹೊಡೆದ್ರೆ ಮನಸ್ಸು ಎದ್ದು ಆಡುತ್ತೆ. ನನಗೇನು ಆಡ್ಬೇಕನ್ನಿಸ್ತಾ ಇಲ್ಲ. ಹೌದೇ?
ನಾನು ಆಡ್ಕೊಂತೀನಿ ಬಿಡಿ. ಆಯ್ತು, ನೀವು ಆಡಲ್ಲ ಅಂದ್ರೆ ಆಡ್ಕೊಳ್ಳಿ. ಮೈಕಲ್ ಮೈಕಲ್ ವಾಟ್ ದ ಹೇಯ್ ಹೂ ದ ಹೆಲ್ ಇಸ್ ದಟ್ ಮ್ಯಾನ್? ಲೈಟ್ಸ್ ಆಫ್ ಮಾಡು. ಪ್ಲೀಸ್ ಸಿಟ್ ಡೌನ್. ಹೇಯ್ ಕರ್ಟನ್ ಕ್ಲೋಸ್ ಮಾಡೋ. ಮೈಕಲ್ ನಮ್ ಸ್ಪಾನ್ಸರ್ ಬಂದಿದ್ದಾರೆ, ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ನೆಕ್ಸ್ಟ್ ಟ್ಯಾಟೂ ಕಾಂಪಿಟೇಷನ್ ಯಾವಾಗ? ಸಾರಿ ಮೈಕಲ್, ಈ ಕಾಂಪಿಟೇಷನ್ ಅಲ್ಲಿ ನೀನಿಲ್ಲ. ಯಾಕೆ ಅಂದ್ರೆ ನಂಗೆ ಗೊತ್ತು ಗೌತಮ್. ಇಲ್ಲಿ ಟರ್ಮಿನೇಟ್ ಮಾಡ್ಕೊಂಡು ನೀವು ಕಾರ್ಗಳು ತೊಗೊಂಡು ಅವನ ಹತ್ರಕ್ಕೆ ಹೋಗಿ, ಸರ್ ನೀವು ಸೂಪರ್ ಸರ್, ಸ್ಟಾರು ಸರ್ ಅಂತ ಅವ್ನ ಶೂನ. ಮೈಕಲ್ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಏಯ್ ಇವನು ಯಾವನ ನಂಗೆ ಹೇಳ್ತಿದ್ದಾನೆ? ಯಾವನೇ ಅವನು? ಕಳ್ಸ ಇವನ್ನ. ಮೈಕಲ್ ಡೋಂಟ್ ನೀಡ್ ಎನಿಬಡಿ. ಕಳ್ಸಿ ಇವನ್ನ. ಹೋಗೋಕಂತಾನೆ ಬಂದಿದ್ದೀನಿ ಮೈಕಲ್. ಯು ಆರ್ ನಥಿಂಗ್ ನೌ. ಏನೋ ಬೊಗಳ್ತಿದ್ಯೋ. ನೀನೇನಾದ್ರೂ ಕಿತ್ತಾಕ್ಬೇಕು ಅನ್ಕೊಂಡಿದ್ರೆ ನನ್ ಕಲರ್ ಇಟ್ಕೊಳ್ಳೋದಲ್ಲ, ಗೌತಮ್ ಕ್ರೇಜ್ ನ ಮ್ಯಾಚ್ ಮಾಡು. ಕಾಂಪಿಟೇಷನ್ ಅಲ್ಲಿ ಗೆಲ್ಲೋ ಅಂದ್ರೆ ಅವನ ಹತ್ರ ಸೋತ್ ಬಂದಿದ್ಯಾ, ಮೊದ್ಲು ಗೆದ್ದು ತೋರ್ಸು. ಮಹಿ ಇಲ್ಲಿಂದ ಹೋಗೋಣ ಬಾ. ಸೌಂಡ್ ತುಂಬಾ ಇರಿಟೇಷನ್ ಆಗ್ತಾ ಇದೆ. ನಿನಗೆ ಸೌಂಡ್ ಇರಿಟೇಷನ್? ಏ ಗೌತಮ್, ಒಂದ್ ನಿಮಿಷ ಬ್ರೋ. ನಿಲ್ಸ್ರೋ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತೀರಾ ಪ್ಲೀಸ್? ಓ ಆಗ ಹಾ ಓಕೆ ಓಕೆ ಥ್ಯಾಂಕ್ ಯು. ನೋ ಡ್ಯಾನ್ಸ್ ನೋ ಸಾಂಗ್. ಓಕೆ ನೀವು ಹೋಗಿ. ಹೇ ಗೌತಮ್, ಏನ್ರೋ ನಿಮ್ ಗೋಳು? ಏನು ಏನು ನಿಲ್ಸಲ್ಲ ಅದಕ್ಕೇನೀಗ? ಹೋಗಿ ಸರ್ ಹೋಗಿ. ಮೇಡಮ್ ಹುಷಾರಾಗಿ ಕರ್ಕೊಂಡು ಹೋಗಿ. ಏನ್ರೋ ಸಾರಿ ಹೇಳ್ದೆ ಹೋಗ್ತಿದ್ದೀರಾ? ನೀನಲ್ಲ ಇವಳು. ಗೌತಮ್ ಪ್ಲೀಸ್ ಗೌತಮ್, ಇಲ್ಲಿಂದ ಹೊರಟೋಗೋಣ ಗೌತಮ್. Stop it, Gautam! Stop it, Gautam! Stop it, Gautam! Gautam, please! Please, ba! Gautam, stop it! Please, ba, hogana. Please! Hi, ma'am. Hey, Gautam. Come, kutko. ಹೇಗಿದ್ಯಾ? ಆಲ್ ಗುಡ್? ಹಾ, ಫ್ರೂಟ್ಸ್, ಜ್ಯೂಸಸ್, ಟ್ಯಾಬ್ಲೆಟ್ಸ್, ಪೌಡರ್ಸ್ ನೋಡ್ತಿದ್ದೀರಲ್ಲ ಮೇಡಮ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಈ ಪರ್ಫೆಕ್ಟ್ಲಿ ಆಲ್ ರೈಟ್ ಅನ್ನೋ ಪದಕ್ಕೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಮೀನಿಂಗ್ ಏನು ಅಂತ ಗೊತ್ತಾ? ಎಲ್ಲ ಯುಗದಲ್ಲೂ ಹೆಣ್ಣಿಗೆ ಮೊದಲನೇ ಸ್ಥಾನ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತ. 9 ತಿಂಗಳು ತನ್ನ ಆಸೆಗಳನ್ನ ತ್ಯಾಗ ಮಾಡಿ ಕಷ್ಟಗಳನ್ನ ಸಹಿಸ್ಕೊಂಡು ಎಷ್ಟೋ ಕನ್ಸುಗಳು ಕಾಣ್ತಾ ಆ ಮಗು ಹೊರಗಡೆ ಬಂದು ಅಳ್ತಾ ಇರ್ಬೇಕಾದ್ರೆ ಆ ತಾಯಿ ಪಡೋ ಆನಂದ ನಾನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಒಂದ್ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ,
ನಾನೊಂದು ಕಾಂಪ್ಲಿಕೇಟೆಡ್ ಕೇಸ್ನ ಡೀಲ್ ಮಾಡ್ದೆ. ಹೊಟ್ಟೆಲಿ ಮಗು ಅಡ್ಡ ತಿರುಗಿತ್ತು, ಬ್ರೀಚ್ ಪೊಸಿಷನ್. ಹೇಗಾದ್ರೂ ಮಾಡಿ ಹೆಂಡ್ತಿನ ಕಾಪಾಡಿ ಅಂತಿದ್ದಾನೆ ಗಂಡ. ಆದ್ರೆ ತಾಯಿ ಮಾತ್ರ ಮಗುನ್ ಕಾಪಾಡಿ ಅಂದ್ಲು. ಒಂದು ವೇಳೆ ತಾನ್ ಸತ್ರೆ ಸಾಧ್ಯವಾದ್ರೆ ತನ್ನ ಹಾಲ್ನ ಮಗುಗೆ ಕುಡ್ಸಕ್ ಹೇಳಿದ್ಲು. ಒಂದು ಸಲ ಆದ್ರೂ ತನ್ ಮಗು ಹಸು ನೀಗ್ಸಿದ್ರೆ ಸಾಕು ಅಂತ ಹೇಳಿದ್ಲು. ಅದು ಮಾತೃತ್ವ ಅಂದ್ರೆ. ನೀನ್ ಹೊಟ್ಟೆಲ್ ಬೆಳೀತಾ ಇರೋದು ಬರೀ ಪ್ರಾಣ ಅಲ್ಲ, ಮಾಹಿ ಮಾತೃತ್ವ. ಆ ಮಗುಗೋಸ್ಕರ ಮಾಹಿ ಕಾಯ್ತಿದ್ದಾಳೆ ಅನ್ನೋದನ್ ಮಾತ್ರ ನೀನ್ ಮರಿಬೇಡ. ಸಾಧ್ಯವಾದ್ರೆ ತಗೋ ಈ ಬುಕ್ಸ್ ಓದು. ಮಹಿ, ಬೇಬಿ ಹಾರ್ಟ್ ಬೀಟು 3rd ಮಂತಲ್ಲಿ ಕೇಳ್ಸತ್ತಂತೆ. 4th ಮಂತಲ್ಲಿ ಅಮ್ಮ, ಮಗಳೇ ಆರೋಗ್ಯ ಹುಷಾರಮ್ಮ. ಟೈಮ್ ಸರಿಯಾಗಿ ಊಟ ಮಾಡು. ನೀನ್ ನೋಡ್ಕೊಳಕ್ಕೆ ಮಾವನ್ ಕಳಿಸ್ತಿದ್ದೀನಿ. ಮಾವನ ಬೇಡಮ್ಮ ಪ್ಲೀಸ್. ಹಾಗಲ್ಲಮ್ಮ, ನನ್ ಮಾತ್. ಇನ್ ಯಾವತ್ತೂ ನಮ್ ಕಾಲ್ ಮಾಡ್ಬೇಡ. ಎಲ್ಲಿ ಸಿಗುತ್ತೆ ಬ್ರದರ್? ಒಂದ್ ನಿಮಿಷ. ಇವಾಗ ಈ ಲೇಡೀಸ್ ಇದಾರಲ್ಲ, ಬಸರಿ ಆಗಿದ್ದು ಸುಮಾರು 5-6 ಮಂತ್ಸ್. ಓಕೆ. ಅವ್ರಿಗೆ ಡ್ರೆಸ್ಸಸ್ ಇರುತ್ತೆ ಅಲ್ವಾ? ಹೌದು. ಆ ತರದ್ದು ಗಂಡಸ್ರಿಗೂ ಸಿಗುತ್ತಾ? ಅಯ್ಯಯ್ಯೋ, ಇದು ನಾರ್ಮಲ್ ಹೊಟ್ಟೆ, ಜಸ್ಟ್ ಜೋಕ್ ಮಾಡಿದೆ. ಓಕೆ. ಜೆಂಟ್ ಸೆಕ್ಷನ್ ಎಲ್ಲಿದೆ? ಅಲ್ಲಿ. ಸದ್ಯ ಬಚಾವದೆ. ಏನ್ ಗೌತಮ್, ಮದ್ವೆ ಆಗಿ 1 ವರ್ಷನೂ ಆಗಿಲ್ಲ, ಆಗ್ಲೇ ಹೀಗ್ ಹೊಟ್ಟೆ ಬಂದ್ಬಿಟ್ಟಿದ್ಯಲ್ಲ? ನೀರ್ ಪಾರ್ಟಿಗಳು ಅನ್ಕೊಂತೀನಣ್ಣ, ಹೊಟ್ಟೆ ಬರ್ಸ್ಕೊಂಡ್ಬಿಟ್ಟವ್ನೆ. ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ನಿಂಗೂ ತರಬೇಕಾ 2? ಬೇಡ ಬಿಡಿ, ನೀವ್ ಎಂಜಾಯ್ ಮಾಡಿ. ಬರ್ಲಾ? 7th ಮಂತ? ಹೌದು. ಈ ಟೈಮಲ್ಲಿ ಫಾಲ್ಸ್ ಪೈನ್ಸ್ ಇರುತ್ತೆ, ಖಂಡಿತ ಭಯ ಪಡ್ಬೇಡಿ. ಆ ಟ್ಯಾಬ್ಲೆಟ್ಸ್, ಬೀಕೋಜೆಲ್, ಫೋಲಿಕ್ ಆಸಿಡ್ ಇದೆರಡು ಚೆನ್ನಾಗಿ ಉಪಯೋಗಿಸಿ. ಇದೆಲ್ಲ ಹೇಳ್ತಿದ್ದೀರಿ ನೀವು ಡಾಕ್ಟ್ರಾ? ಅಲ್ಲಮ್ಮ, ಆಕ್ಟ್ರು. ಏನೋ ಮಾತಾಡಿದ್ದಾಯ್ತಾ? ಹತ್ರ ಇದ್ದು ಡೆಲಿವರಿನೂ ಮಾಡ್ಕೊಡ್ತೀಯ? ಹಂಗಲ್ಲ, ಹುಷಾರಾಗಿ. ಹಾಲು ಕುಡಿಯೋ ಟೈಮ್ ಆಯ್ತು. ಬಾಯ್. ರೈಟ್ ರೈಟ್. ರೀ 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 ರೀ, ನಾನೇನೋ ಸಹಜವಾಗಿ ಬಸ್ ಹತ್ತಿದ್ರೆ ನೀವೆಲ್ಲ ಹಿಂಗ್ ನುಗ್ತಾ ಇದ್ದೀರಾ? ಯಜಮಾನ್ರೆ ಹೊಟ್ಟೆ. ಯಜಮಾನ್ರೆ ಹೊಟ್ಟೆ. ನಿಂಗೆಂತ ದೊಡ್ಡ ಹೊಟ್ಟೆ, ಏನ್ ಮಾಡ್ಬೇಕೀಗ? ಡಬ್ಬ, ನಿನ್ ಹೊಟ್ಟೆ ಬೇರೆ, ನನ್ನ ಹೊಟ್ಟೆ ಬೇರೆ. ನಡಿ. ಜರಗಿರಪ್ಪ. ನಿಲ್ಸು ಬಸ್ ನಿಲ್ಸು. ಮಹಿ, ಗೊತ್ತು, ಸೋಪು ಸರ್ಫೆಕ್ಸಲ್ ಮಾರೋರ್ ತಾನೆ? ತುಂಬಾ ನೋಡಿದೀನಿ ನಾನು. ಲೇಡೀಸ್ ಜೊತೆ ಬಂದ್ಬಿಟ್ರೆ ತಗೊಂಡ್ಬಿಡ್ತೀವಿ ಅನ್ಕೊಂಡಿದ್ರಾ? ನೋಡಿದೀನಿ. ಹೊರಡಿ ಮುಖದಲ್ಲಿ ಅಂಗಡಿ ಇಟ್ಕೊಂಡಾಗ ಬಂದ್ಬಿಡ್ತಾರೆ. ಏನ್ ಸತ್ಯ? ಯಾರು? ಸುಮ್ನೆ ಸೋಪು ಸರ್ಫೆಕ್ಸಲ್ ಅಂತ ಬಂದ್ಬಿಡ್ತಾರಲ್ಲ ಮಾರಕ್ಕೆ, ಬೇಡ ಅಂತ ಹೇಳಿ ಕಳಿಸ್ದೆ. ಅಮ್ಮ ಮೆಸೇಜ್ ಮಾಡಿದ್ದಾರೆ. ಬಂದಿರೋದು ನಮ್ಮ ಅತ್ತೆ ಮಾವ. ಹೌದಾ? 1 ನಿಮಿಷ ಬಾಗಿಲು ತೆಗಿತೀನಿ. ನನ್ನ ಹೊಟ್ಟೆ. ಓ, 2 ನಿಮಿಷ ಸೆಟ್ ಮಾಡ್ಕೊಂಡ್ಬರ್ಲಿ. ಇದೆಂಗೋ? ಕೋಪಿಸ್ಕೋಬೇಡ್ರಿ, ವೇಟ್ ಮಾಡ್ತಿದ್ದಾರೆ, ಹೋಗು. ಹೆಂಗಾರ ಮ್ಯಾನೇಜ್ ಮಾಡ್ಬೇಕು. ಸರಿದೆ. ಓಕೆ ಮಾವ, ಇದಕ್ ಮುಂಚೆ ಕೆಲಸದವನು ಓಪನ್ ಮಾಡ್ದ ಅನ್ಸುತ್ತೆ, ಗುರ್ತಿಡಿಲಿಲ್ಲ ಮುಟ್ಟಾಳ.
ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀರಾ? ಹಾಯ್ ಮಹಿ. ಬನ್ನಿ ಬನ್ನಿ. ಲೊಕೇಶನ್ ಹಿಂಗ್ ಇಟ್ಟ ತಕ್ಷಣ ಬಂದ್ಬಿಟ್ರಲ್ಲ. ಲೇಟ್ ಆಗಿ ಬರಕ್ ನಾನೇ ಡೆಲಿವರಿ ಬಾಯ್. ಬಂಡ ಫೆಲೋ ಬಾಗ್ಲಾಗ್ದವ್ ನೀನೇ ತಾನೆ. ಸಂಬಂಧಿಕರು ಅಂತ ಈಗ್ಲೇ ಗೊತ್ತಾಯ್ತು. ಜಾಸ್ತಿ ಆಯ್ತು ಕಣ ನಿಂದು. ಮಹಿ ಈಗ್ಲೇ ನಿಮ್ ಬಗ್ಗೆ ಹೇಳಿದ್ದು. ಚೆನ್ನಾಗಿದ್ದೀರಾ? ಯಾಕೆ ರೂಟೀನು ಹೊಸದೇನಾದ್ರೂ ಟ್ರೈ ಮಾಡ್ಬೋದಲ್ಲ? ಅದೇ ಕೆಲ್ಸದ ಮೇಲೆ ಇದೀನಿ. ಬೈ ದ ವೇ ಮೈ ನೇಮ್ ಇಸ್ ಗೌತಮ್. ಐ ಆಮ್ ಬುಟ್ಟಬ್ಬ. ಅದು ಹಾಡಿನ ಹೆಸರಲ್ಲ. ಲೀಡ್ ನಾನು ಕೊಟ್ಟೆ, ಲಿರಿಕ್ಸ್ ಅವ್ರು ಬರ್ಕೊಂಡ್ರು. ಸರಿ, ಏನಾದ್ರು ತಗೋತೀರಾ? ಸಲಿಗೆ ತಗೊಂತೀನಿ. ಇಟ್ಸ್ ಅ ಜೋಕ್. ಇಟ್ಸ್ ಅ ಜೋಕ್. ಜೋಕಾ? ಫೋನ್ ರೀ. ಫಾರ್ ಮೀ? ಯಾ. ಅಕ್ಕ. ಎಲ್ಲರೂ ಚೆನ್ನಾಗಿದ್ದಾರೆ. ಆಲ್ ಆರ್ ಫೈನ್. ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ, ಡೋಂಟ್ ವರಿ. ನಿಮ್ಮಮ್ಮ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇದಾರೆ. ಅಂಕಲ್ ವಾಟರ್ ಕುಡಿತೀರಾ? ಅಂಕಲ್ ಹೇಳು ಕೊಡು. ನೋಡಪ್ಪ, ನಮ್ ಹುಡುಗಿ ಮಾಡೋ ಪ್ರತಿ ಕೆಲಸದಲ್ಲೂ ನೀನ್ ಇರ್ಬೇಕು. ಅವಳು ಕಾಫಿ ಕುಡಿದ್ರೆ, ಕಪ್ ನೀನ್ ತೊಳಿಬೇಕು. ಅವಳು ಊಟ ಮಾಡಿದ್ರೆ, ತಟ್ಟೆ ನೀನ್ ತೊಳಿಬೇಕು. ಅವಳು ಸ್ನಾನ ಮಾಡಿದ್ರೆ, ನಾನ್ ಮಗುನ್ ಹೇರ್ಬೇಕು. ಅದೇ ಟವಲ್ ಕೊಡ್ಬೇಕು. ಬಾತ್ರೂಮ್ ತೊಳಿಬೇಕು. ಇವನಿಗೆ ಬಹಳ ಅಭ್ಯಾಸ ಇದ್ದಂಗಿದೆ. ಏ ಬಂಡ, ಚಾರ್ಜಿಂಗ್ ಹಾಕು. ಅದ್ರಲ್ಲಿ ತುಂಬಾ ಮ್ಯಾಟರ್. ಎಲ್ಲ ರೆಡಿ ಆದ್ಮೇಲೆ ಊಟಕ್ಕಿಡು. ಇವನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಗೌತಮ್ ನೀನ್ ಬಸರಾಗಿದೆಯಲ್ಲ? ಆತರ ಏನಿಲ್ಲ. ಮತ್ತೆ ಕೊಡ್ದೆ. ಇವನು 60+ ಕಾಮಿಡಿ. ನಿಮ್ಮ ಮಾವ ನಮ್ ಜೊತೆಲೇ ಇರ್ತಾನ? ಈ ಅಂದ ಈ ಫೇಸ್ ಕಟ್ಟು ಯಾರಿಗಿರುತ್ತೆ? ಇವ್ರ ಸಂಸಾರ ಹೆಂಗ್ ನಡೆಸ್ತಾ ಇದಾರೆ ಒಂದ್ ಲುಕ್ ಹಾಕೋಣ. ಎಸ್ ಮಹಿ. ಇದೇನಪ್ಪ ಹೊಟ್ಟೆಗೆ ಮುತ್ ಕೊಡ್ತಾವಳೆ? ಹೇಯ್, ಟ್ಯಾಟೂನಾ? ಲೇ ಲೇ ಲೇ, ನಂಗೊಂದಾಕ. ಓಂ ಓಂ. ಎಲ್ಲರೂ ಆ ಕಡೆ ಈ ಕಡೆ ಹಾಕ್ಸ್ಕೊಂತಾರೆ, ನನಗಿಷ್ಟ ಇಲ್ಲ. ಓಂ ಓಮ. ಎಲ್ರು ನನಗೆ ನಮಸ್ಕಾರ ಮಾಡ್ತಾರೆ. ಮಹಿ ಮಾವಂಗೆ ಪಿಲ್ಲೋನ ಇಟ್ಕೊಂಡಿಲ್ಲ. ಅದೇನು ಮಹಿ? ಅದೇನದು? ಮಹಿ ಚಿಕ್ಕದಾಗ ಹೋಗಿದೆ. ಅಯ್ಯೋ ಅಯ್ಯೋ, ಸಾರಿ. ನಾನು ಇಲ್ಲಿ ನೋಡ್ಬೇಕಾಗಿದ್ದು ಅಲ್ಲಿ ನೋಡ್ಬಿಟ್ಟೆ. ಕಣ್ಣಲ್ಲಿ ಕೂಡ ಚೆನ್ನಾಗಿರುತ್ತೆ, ಏನಾಗಲ್ಲ. ನಾನು ನೋಡ್ತೀನಿ. ವಾಟರ್ ಕುಡೀರಿ ಮಾವ. ಚಿಕ್ಕಪ್ಪ ಬರ್ತಾ ಇದ್ದಾನೆ. ಹಾಸ್ಪಿಟಲ್ ರಿಪೋರ್ಟ್ಸ್. ಯಾರು ಹೋಗಿದ್ರಪ್ಪ? ಇದೆಲ್ಲ ಸಿಕ್ತು. ಸುಮ್ನೆ ಅದೇ ನಮ್ಮ ಮಹಿನ ಕರ್ಕೊಂಡು ಹೋಗಿದ್ವಲ್ಲ, ಅದರ ರಿಪೋರ್ಟ್ಸ್ ಅದು. ಮತ್ತೆ ನಿನ್ನ ಹೆಸರು ಯಾಕಿಲ್ಲಿ? ಕರ್ಕೊಂಡೋಗಿದ್ದ ಅವನೇ ಅಲ್ವಾ? ಮತ್ತೆ ಸ್ಕ್ಯಾನಿಂಗ್ ಅಲ್ಲೂ ನಿನ್ನ ಹೆಸರು ಯಾಕೆ? ಅದು ಸ್ಕ್ಯಾನಿಂಗ್ ಮಾಡಿದವನು ನಂತರನೇ 10th ಅಲ್ಲಿ ಫೇಲ್ ಆಗಿರ್ತಾನೆ. ಮತ್ತೆ ಇದೇನು? ಅದ ಬ್ರೈನ್. ಅದ ಕಿಡ್ನಿ. ಒಂದೇ ಇದೆಯಲ್ಲ? ಸೈಡ್ ಅಲ್ಲಿ ನೋಡಿದ್ರಲ್ಲ, ಇನ್ನೊಂದು ಅದ್ರ ಹಿಂದೆ ಇದೆ. ಇದ್ರ ಹಿಂದೆ ಅಲ್ಲ, ಅವನಿಂದೆ. ಅದೇ ಚಿಕ್ಕ, ಒಂದೇ ಕಡೆ ಪೇನ್ ಇದ್ರಿಂದ ಒಂದೇ ಕಡೆ ತೆಗ್ದಿದ್ದಾರೆ. ಮತ್ತೆ ಪ್ರೆಗ್ನೆಂಟ್ ಅಂತಿದೆಯಲ್ಲ? ಮಹಿ ಪ್ರೆಗ್ನೆಂಟ್ ಅಲ್ವನೋ? ಏನಲ್ವಾ? ಹೇಳು ಮತ್ತೆ ಹೇಳು. ಮಹಿ ಪ್ರೆಗ್ನೆಂಟ್ ಅಲ್ವಾ? ಮಹಿ ಪ್ರೆಗ್ನೆಂಟ್. ಪ್ರೆಗ್ನೆಂಟ್ ಸ್ಕ್ಯಾನ್ ಅಲ್ಲಿ ನಿನ್ನ ಹೆಸರು ಹಾಕಿದೆ. ಹೇಳ್ದೆ ಅಲ್ವೇನ್ರಿ, ನನ್ನ ಹಾಗೆ ಅವನು 10th ಫೇಲ್ ಆಗಿರ್ತಾನೆ ಅಂತ. ಏನೋ ಕನ್ಫ್ಯೂಷನ್ ಇದೆ ಅಲ್ಲ? ಕನ್ಫ್ಯೂಷನ್ ಏನು ಇಲ್ಲ ರೀ. ಗೌತಮ್ ಮೇಲ್ 27, 27 ವಯಸ್ಸಿನ ಗಂಡಸು ಅಂತ ಡಾಕ್ಟ್ರೇ ತಿಳಿಸಿ ಹೇಳಿದ್ರೆ ಕನ್ಫ್ಯೂಷನ್. ಹಾಸ್ಪಿಟಲ್ ನರ್ಸ್ಗಳು ಕೂಡ ಸಖತ್ತಾಗಿರ್ತಾರೆ, ಯಾರೋ ಬೇಕಿದ್ರೆ ಹೇಳಿ. ಕಂಗ್ರಾಟ್ಸ್ ಕಣ. ಸ್ವಲ್ಪ ಜಾಸ್ತಿ ಆಗ್ತಿದೆ, ಕಮ್ಮಿ ಮಾಡ್ಕೊ. ಮತ್ತೆ ಕೊಡ್ತೀನಿ. ಬಾ. ಸರಿ, ಏನ್ ಸತ್ಯ ಈ ತರ ಫೈಲಲ್ಲಿ ಆಟ ಆಡ್ತಾ ಇದ್ಯಾ? ಹಾಸ್ಪಿಟಲ್ಗೆ ಹೋದಾಗ ಮತ್ತೆ ಗೌತಮ್ ಏನಾದ್ರು ಪ್ರಾಬ್ಲಮ್ ಆದ್ರೆ? ಸಿಕ್ಬಿದ. ಈ ರಿಪೋರ್ಟ್ ಯಾರ್ದು ಹೇಳು? ಕಿಡ್ನಿ ಯಾರ್ದು? ನಂದು. ಪ್ರೆಗ್ನೆಂಟ್ ಯಾರು? ಮೇಡಮ್. ಮೇಡಮ್ ಅಲ್ಲ, ಇವಳು. ಇಲ್ಲಿ ಫ್ಲೂಟ್ ಯಾರು? ಇಲ್ಲ, ನೀವೇ. ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹೌದು ರೀ, ಫ್ಯಾನ್ ಸ್ಲೋ ಆಗಿ ತಿರುಗ್ತಿದೆ. ನಾನು ಹೇಳ್ತಿರೋದು ಈ ಫ್ಯಾನ್ ಬಗ್ಗೆ ಅಲ್ಲ, ಅವ್ರ ಪ್ಲಾನ್ ಬಗ್ಗೆ. ಪ್ಲಾನ್? ಏನ್ ಪ್ಲಾನ್ ರೀ? ನೀನೊಂದು ಅಬ್ಸರ್ವ್ ಮಾಡಿದ್ಯಾ? ಟಿಫನ್ ಅವಳು ತಿಂತಿದ್ದಾಳೆ, ಕೈ ಇವನ್ ತೊಳ್ಕೊಂತ ಇದ್ದಾನೆ, ಹಾಲ್ ಅವಳು ಕುಡಿತಿದ್ದಾಳೆ, ಮೂತಿ ಇವನ್ ಒರ್ಸ್ಕೊಂತ ಇದ್ದಾನೆ, ಕಿಚನ್ ಅಲ್ಲಿ ಅವಳು ಕಷ್ಟ ಪಡ್ತಾಳೆ, ಇವನ್ ಗತ್ತಾಗಿ ಟಿವಿ ನೋಡ್ತಾ ಇರ್ತಾನೆ. ಏನೋ ಎಡವಟ್ಟಾಗ್ತಾ ಇದೆ, ಕ್ಲಾರಿಟಿ ಮಿಸ್ ಆಗ್ತಾ ಇದೆ. ಕನ್ಫರ್ಮೇಶನ್ಗೋಸ್ಕರ ನಾವು ಒಂದು ಪ್ಲಾನ್ ಮಾಡಬೇಕು. ಅಬ್ಬಾ, ಇವಾಗ್ಲಾ? ಎಸ್, ಇವಾಗ್ಲೇ. ಬೆಳಗ್ಗೆ ಟಿಫನ್ ತಿನ್ನೋದ್ರಿಂದ ರಾತ್ರಿ ಡಿನ್ನರ್ ತನಕ ಕೆಲಸ ಮಾಡ್ತಿರೋರು ಯಾರೋ ಮಾಡಿಸ್ತಿರೋರು ಯಾರೋ ಒಂದು ಕಣ್ಣಿಟ್ಟು ನೋಡೋಣ. ಹೆಚ್ಚು ಕಮ್ಮಿ ಆದ್ರೆ ಏನಂತೀಯ?
ಅಜ್ಜಿನ ಬಡಿಯ. ಗೌತಮ್, ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸನೇ ಇಲ್ವಾ ನಿಂಗೆ? ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೀನಿ ನೋಡ್ಕೋ. ಹೊಟ್ಟೆ ಕರ್ಗಿಸ್ಬೇಕಲ್ವಾ? ಮಾಡ್ಬೇಕಾದ ಹೋಮ್ವರ್ಕ್ ತುಂಬಾ ಇದೆ. ನಡಿ ನಡಿ, ಗೆಟ್ ಅಪ್. ಕಾಫಿ ತಗೊಂಡ್ ಬಾ. ಜ್ಯೂಸ್, ಬಟ್ಟೆ ಹೋಗಿ. ನಂದೆ. ಇದು ಕೂಡನಾ? ಚೆನ್ನಾಗಿ ಹೋಗಿಬೇಕು. ತಟ್ಟೆಗಳು. ಇನ್ನು ಲಾಭ ಇಲ್ಲ ಕಣೋ. ಇವನ್ ಟಾರ್ಚರ್ ತಡಿಯಕ್ ನನ್ ಕೈಲಂತೂ ಆಗಲ್ಲ. ಹಿಂಗ್ ಇವ್ರಿಬ್ರ ಹತ್ರ ಸತ್ಯ ಮುಚ್ಚಿಟ್ಟು ಹೊರಗಡೆ ಕಾಲಿಡಕ್ಕಾಗಲ್ಲ. ಹಾಗಾದ್ರೆ ನಿಜ ಹೇಳ್ಬಿಡೋಣವಾ ಗೌತಮ್? ನೀನ್ ತಲೆ. ನಾಳೆಯಿಂದ ನಮ್ಮ ಟಾರ್ಗೆಟ್ ಒಂದೇ. ಆ ಬುಟ್ಟಬೊಮ್ಮನ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಅನ್ನೋದೇ ನಮ್ಮ ಮೈನ್ ಫೋಕಸ್. ಓಕೆ ಓಕೆ ಓಕೆ. ಹೌ ಟು ಸಪೋರ್ಟ್ ಯುವರ್ ಪಾರ್ಟ್ನರ್? ಬಿ ಫಾರ್ ಬನಾನಾ. ಹಾಯ್, ನಾನು ಗೌತಮ್ ಫ್ರೆಂಡ್. ಓ, ನೈಸ್ ಮೀಟಿಂಗ್ ಯು. ಐ ಆಮ್ ಬುಟ್ಟಬೊಮ್ಮ. ಅಬ್ಬಾ, ಐ ಆಮ್ ಚಿಟ್ಟಿ ಬೊಮ್ಮ. ಏನೋ ಎಡವಟ್ಟಿದ್ದಂಗಿದೆ. ನೀವು ಏನ್ ಮಾಡ್ಕೊಂಡಿದ್ದೀರಾ? ನಾನು ಸಂಗಾತಿಗೆ ಹುಡುಕ್ತಾ ಇರ್ತೀನಿ. ನೈಸ್ ಮೋಚ್. ಬಾಡಿ ತುಂಬಾ ಫಿಟ್ ಆಗಿದೆ. ಜಿಮ್ಗೆ ಹೋಗ್ತಿದ್ದೀರಾ? ನಾನು ಜಿಮ್ಗೆ ಹೋಗಲ್ಲ. ನೀವು ಸ್ವಲ್ಪ ಆ ಕಡೆನೇ ಇರಿ. ಹೋಗ್ಲಿ, ಇಬ್ರು ಸೇರಿ ಜಿಮ್ ಮಾಡೋಣ. ಗೌತಮ್, ಹೋಗ್ಲಿ. ಕಪಲ್ ಯೋಗ. ಗೌತಮ್, ಕಪಲ್ ಯೋಗನ? ಗೌತಮ್, ಎಲ್ಲಿದೆಯಪ್ಪ? ಏನಾಯ್ತು ಚಿಕ್ಕಪ್ಪ? ಯಾರೋ ಕಚ್ಚಬೋದಮ್ಮ. ಅವನು ಡಿಪ್ರೆಷನ್ ಅಲ್ಲಿದ್ದಾನೆ ಚಿಕ್ಕಪ್ಪ. ಪ್ರಾಣಿ ಪಕ್ಷಿಗಳಿಗೂ ಒಂದು ಜೊತೆ ಅಂತ ಇರುತ್ತೆ. ಪಾಪ ಅವನಿಗೆ ಜೊತೆ ಇಲ್ದೇ ಇರೋದ್ರಿಂದ ರಾತ್ರಿ ಹೊತ್ತು ಒಂಟಿಯಾಗಿ ಸಂಗಾತಿಗೋಸ್ಕರ ಹುಡುಕ್ತಿರ್ತಾನೆ. ಶಾರೀರಿಕ ರೋಗ ಚಿಕ್ಕಪ್ಪ. ಏನೋ ನಿಮ್ ಜೊತೆಗಿರ್ತಾನೆ ಅಂತ ಕರ್ಕೊಂಬಂದೆ. I'll try my level best. ಮಾಡಿ ಮಾಡಿ. Please don't leave me. Please don't leave me. ಏನ್ರಿ, ಶಾಪಿಂಗ್ ಹೋಗೋಣ ಕಣ್ರಿ? ಹೋಗೋಣ ಬಿಡು. ಸೀರೆ ಕೊಂಡ್ಕೊಳ್ತೀನ್ರಿ, ಆಷಾಢದ ಸೇಲ್ ಇದೆಯಂತೆ. ಏನ್ರಿ, ಏನು ಹೇಳ್ತಾನೆ ಇಲ್ಲ. ಹೇಳ್ರಿ, ಹೋಗೋದಾ ಬೇಡವಾ? ಸ್ವಲ್ಪ ಒಳಗೋಗು. ನೀನು ಹೋಗೋ, ಹೇಳ್ತಾ ಇದೀನಲ್ಲ. ಹೋಗೋ. ಇವ್ರು ಯಾವಾಗ್ಲೂ ಹೀಗೇನೆ, ಯಾವ್ದಕ್ಕೂ ಒಪ್ಕೊಳ್ಳಲ್ಲ. ಕೂತ್ಕೋ. ನನ್ ಕರ್ಮ. ನಾನೇನಾದ್ರೂ ಹಾಕ್ಲಾ? ಏನೋ ಅದು ನಂಗೆ ಸಿಗ್ತಾ ಇದೆಯಾ? ನಿನಗೆ ತುತ್ತಿಡ್ಲಾ? ತುತ್ತಿಡ್ತೀಯ? ಗುದ್ದುಬಿಡ್ತೀನಿ. ತುತ್ತು. ಲೇ ಬುಟ್ಟಬೊಮ್ಮ, ಅದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡಿದೀವಿ. ಹಿಂಗೆ ಎಲ್ಲ ಲೆವೆಲ್ ಪೂರ್ತಿ ಮುಗಿಸಿ ಮನೆಯಿಂದ ಹೊರಗಡೆ ಹಾಕ್ಬೇಕು. ಏನು? ಏಯ್, ನೀನ್ ಚಿಲ್ಲಾಗಿರೋ. ಆ ಪುಟ್ಟ ಬೊಮ್ಮ ನನ್ ಮಗನ ಹೊಡೆದಾಕ್ತೀನಿ. ನಾಳೆಯಿಂದ ನೋಡ್ತಾ ಇರೋ ಅವ್ನ್ ಕತೆ ಫಸಕ್. ಅದು ಕೋಗಿಲೆ. ಯಾವನವನು ಹಳದವನೇ? ಕೋಗಿಲೆ ತಿಂತೀಯಾ? ನಿನಗೆ ಅಲ್ಟಿಮೇಟ್ ಆಗಿರೋ ಹಾಡಾಡ್ಲಾ? ಏನದು? ಚಿಕ್ಕ ಚಿಕ್ಕ ಬಂಡಿ ಬರ್ತಾ ಇದೆ, ದೂರಕ್ಕೆ ದೂರಕ್ಕೆ ಸರಿರಿ, ಒಳಗೆ ಡೀಪ್ ಆಗಿ ಹೋಗಿ ಡ್ರೈವರ್ನ ಹಿಡ್ಕೊಳ್ಳೋಣ. ಡ್ರೈವರ್
ಕೆಫರ್ ಕುಲ್ಫಿ ಕುಲ್ಫಿ ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಣೋ. ಯಾವ್ದೋ ಭಂಗಿ ಆ? ನಿನ್ನ ಸಹಿಸ್ಕೊಳಕ್ ನಂಗೂ ಆಗಲ್ಲ ಕಣೋ. ಏನ ಏಯ್ ನಾನು ಕಿರ್ಚಿಬಿಡ್ತೀನಿ. ನಾನೇ ಕಿರ್ಚಿಸ್ತೀನಿ. ಏಯ್ ಬಿಡ. ಕಚ್ಚಾ ಬಾದಾಮ್ ಮಾಡೋಣ. ಬಾದಾಮ್ ಇಲ್ಲ, ಬಾದಾಮ್ ಕಾಯಿ ಇಲ್ಲ, ಹೋಗಾಚೆ. ಬಹಳ ಪ್ರಯತ್ನಿಸ್ತಾ ಇದೆಯಾ ಕಣೋ. ಮಾತ್ರನಾ ಕೈಯಲ್ಲೂನಾ ನಿನ್ ದೇಹದಿಂದ ಹೆಚ್ ಫಾರ್ ಹಗ್ ಕ್ಲೋಸ್ ಬೇಬಿ. ನೀವ್ಯಾಕ್ ಬಂದ್ರಿ? ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ಹೇಳು. ಸಂಬಂಧ ಇಲ್ಲ ಕಣೆ. ಬಿಟ್ಬಿಡಿ ಗಾಡ್ ಪ್ರಾಮಿಸ್ ನನ್ ಮಾತ್ ಕೇಳೆ. ನನಗೂ ಏನು ಸಂಬಂಧ ಇಲ್ಲ. ಪ್ಲೀಸ್ ನನ್ ಮಾತ್ ಕೇಳೆ. ನಾನು ಹೇಳದ್ ಕೇಳೆ. ಅವ್ನಿಗೆ ಯಾವ್ದೋ ಶಾರೀರಿಕ ರೋಗ ಅಂತೆ, ಅರ್ಥ ಮಾಡ್ಕೊಳೆ. ಪ್ಲೀಸ್ ನನ್ ಮಾತ್ ಕೇಳು. ಏನಾಯ್ತು? ಕಣ್ಣು ಮೋಸ ಮಾಡುತ್ತೆ, ಅರ್ಥ ಮಾಡ್ಕೋ ಪ್ಲೀಸ್. ನೀವೇನು ಹೇಳ್ಬೇಡಿ, ನಾನು ಹೋಗ್ತೀನಿ. ನೀವ್ ಹೊರಡಿ ನೀನಿರು ಪ್ಲೀಸ್. ಮುಚ್ಚ ಬಾಯ್ ಮುಚ್ಚ. ಎಲ್ಲಿಂದ ಹಿಡ್ಕೊಂಡ್ ಬಂದಿ? ನನ್ ಕೈಲಾಗಲ್ಲ, ನಾನು ಇರಲ್ಲ ಇಲ್ಲಿ. ಚಿಕ್ಕಪ್ಪ ಬಾಯ್ ಬಾಯ್ ಬಾಯ್. ಯಸ್ ಹ್ಯಾಪಿನಾ? ಮಹಿ ಮಹಿ. ಏನ್ ಗೌತಮ್? ನಂಗೆ ಹಶ್ವಾಗ್ತಾ ಇದೆ. ಅಲ್ಲಿ ಫ್ರೂಟ್ಸ್ ಇರುತ್ತೆ, ತಿನ್ನು. ಮಹಿ. ಏನ್ ಗೌತಮ್? ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ. ಈ ಟೈಮಲ್ಲಿ ಐಸ್ ಕ್ರೀಮ್ ಏನ್ ಗೌತಮ್? ಮಲ್ಕೋ. ಸರಿ. ಗೌತಮ್ ಬಾ. ಟಡಾನ್. ತಗೋ. ಏನ್ ಮಹಿ ಹಾಗೆ ನೋಡ್ತಾ ಇದೀಯಾ? ಐ ಲವ್ ಯು. ಗೊತ್ತು. ಏನಿದು ನನ್ ಹೊಸದಾಗಿ? ಗಂಡ ನನ್ನ ಇಷ್ಟ. ನೀನು ನಾನು ನಿನ್ನ ಹಾಗೆ ಒಂದು ಪುಟ್ಟ ಪಾಪು. ನಂಗೆ ಹೆಣ್ಮಗು ಬೇಕು. ಎಕ್ಸ್ಕ್ಯೂಸ್ ಮೀ, ಗಂಡ್ ಮಗುನೆ. ಹೇಳ್ತಿದ್ದೀನಲ್ಲ, ಹೆಣ್ಮಗುನೇ. ನನ್ ಮಗಳು ಯಾವಾಗ್ಲೂ ನಗ್ತಾ ಇರ್ಬೇಕು, ಚೇಷ್ಟೆ ಮಾಡ್ತಾ ಇರ್ಬೇಕು, ನಿನ್ ತರಾನೆ. ಮಹಿ, ನಂಗೆ ನೀನು ಮಗಳು ಬಿಟ್ಟು ಬೇರೆ ಲೋಕ ಇಲ್ಲ. ನೀವೇ ನನ್ನ ಪ್ರಪಂಚ. ತುಂಬಾ ಹ್ಯಾಪಿ ಆಗಿದ್ದೀನಿ ಗೌತಮ್. ನಿನ್ ತರ ಹಸ್ಬೆಂಡ್ ಯಾವ ಹುಡುಗಿಗೆ ಸಿಕ್ಕಿದ್ರು ಹ್ಯಾಪಿಯಾಗೇ ಇರ್ತಾಳೆ. ಏನಾಯ್ತು? ಮಹಿ, ಬೇಬಿ. ಗೌತಮ್, ಗೌತಮ್ ಏನಾಯ್ತು? ಗೌತಮ್, ಗೌತಮ್, ಗೌತಮ್. ಮಹಿ, ಬೇಬಿಗೇನಾಗಲ್ಲ ಅಲ್ವಾ? ಗೌತಮ್, ನಿನ್ಗೇನು ಆಗಲ್ಲ ಗೌತಮ್. ಹಾಸ್ಪಿಟ್ಲ್ ಹತ್ರದಲ್ಲಿದ್ದೀವಿ, ಇನ್ನೇನು ರೀಚ್ ಆಗ್ಬಿಡ್ತೀವಿ. ಗೌತಮ್, ಏನಾಗಲ್ಲ.
ನಥಿಂಗ್ ಟು ವರಿ, ಹಿಸ್ ಫೈನ್. ಏ ನಾನು ಹೋಗಿ ನೋಡ್ಬೋದಾ? ಯು ಕ್ಯಾನ್. ಮಹಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬೇಬಿ ತುಂಬಾ ಹೆಲ್ದಿ ಆಗಿದೆ. ಬೇಕಾದ್ರೆ ನೋಡು. ನೋಡು. ಟ್ರಿಮ್ಮರ್ ಇರ್ಬೇಕು. ಏನ್ ಮಾಡ್ತಾ ಇದೀಯಾ? ಏನದು ಇಷ್ಟೇ ಇದೆ? ಕಿಡ್ನಿನ ಕೀಚೈನ? ಸ್ಟಾಪ್ ಇಟ್. ಕೆನ್ನೆಗೆ ಹೊಡಿತೀಯಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನ್ ಎಲ್ರು ಒಳ್ಳೆ ಹ್ಯಾಪಿ ಮೂಡ್ ಅಲ್ಲಿ ಇದ್ದೀರಲ್ಲ? ನಾನ್ ಹೇಳೋದಕ್ಕಿಂತ ನಮ್ ಸತ್ಯ ಹೇಳಿದ್ರೆ ಚೆನ್ನಾಗಿರುತ್ತೆ. ಚಲ್ ಇದು ತಗೊಳ್ಳಿ. ಗೌತಮ್, ಬೇಬಿ ನೋಡು. ಸರಿಯಾಗಿ ಕಲರ್ ಕಾಣ್ತಾ ಇಲ್ಲ ಮೇಡಮ್. ಒಂದು ಕಲರ್ ಟಿವಿ ಇಟ್ಬಿಡಿ. ಅಷ್ಟಕ್ಕೂ ಹುಡುಗ ಅಂತೀರಾ ಹುಡುಗಿ ಅಂತೀರಾ? ಅಲ್ಲಿ ಬೋರ್ಡ್ ನೋಡಿದ್ಯಾ? 7 years ಜೈಲ್ ಶಿಕ್ಷೆ. ಹೋಗ್ತ್ಯಾ? ಯಾಕೆ ಬಿಡಿ ಮೇಡಮ್, ಒಂದ್ ತಿಂಗಳಲ್ಲಿ ಗೊತ್ತಾಗೋದಕ್ಕೆ 7 ವರ್ಷ ಜೈಲಲ್ಲಿ ಇರ್ಬೇಕಾ? ಐ ವಿಲ್ ವೇಟ್, ನೋ ಪ್ರಾಬ್ಲಮ್. ಗುಡ್. ಯಾ, ದೇರ್ ಇಟ್ ಈಸ್. Everything is perfectly normal. Healthy baby. ನೋಡ್ತಾ ಸಿಸ್ಟರ್, ಸೇಮ್ ಡಯಟ್ ಮೆಡಿಕೇಶನ್ ಕಂಟಿನ್ಯೂ ಮಾಡಿ ಅಷ್ಟೇ, ಸರಿ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ನಮ್ಮನ್ ನೋಡ್ರ ಇಲ್ಲಿ. ಹೇ ನೋಡಿ ಇಲ್ಲಿ. ಹೇ, ಇದು ತಗೊಳ್ಳೋಣ. ಹಾ, ತಗೊಳ್ಳೋಣ. ಯಾಕೆ ಹಾಗೆ ನೋಡ್ತಿದ್ದಾನೆ? ಹೇ ಗೌತಮ್, ನೀನೇ ಅಲ್ವಾ? ಏನೋ ಪ್ರಾಂಕ್ ವಿಡಿಯೋ ಅನ್ಕೊಂಡಿದ್ದೆ, ನಿಜಾನೇ? ಹೇ, ಯಾರು ನೀನು? ಏನ್ ಬೇಕು? ಹೇಳಿದ್ನಲ್ಲ, ಏನ್ ಬ್ರದರ್ ಚಾನ್ಸ್ ಹೊಡ್ದಲ್ಲ, ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆಯಾ? ಏನೋ ಬೊಗಳ್ತಾ ಇದ್ಯಾ? ಸುಮ್ನಿರಿ ಬ್ರದರ್, ಆಕ್ಟಿಂಗ್ ಬೇಡ. ಹೌದು, ಮೇಡಮ್ ಕೂಡ ಬಸ್ರಿನಾ? ಡಬಲ್ ಧಮಾಕಾನ? ಅಮ್ಮಯ್ಯ, ಹಾಯ್ ಫ್ರೆಂಡ್ಸ್. ಕೊನೆಗೂ ನಾನು ಮಿಸ್ಟರ್ ಪ್ರೆಗ್ನೆಂಟ್ ನ ಮೀಟ್ ಮಾಡಿದೆ. ಒಂದು ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಗಿಫ್ಟ್. ಸರ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಏಯ್, ಯಾರೋ ನೀವೆಲ್ಲ? ಏನಿದೆಲ್ಲ ಎಕ್ಸ್ಟ್ರಾ? ಅಬ್ಬಬ್ಬಬ್ಬಬ್ಬ, ಎಕ್ಸಾಕ್ಟ್ಲಿ ಪ್ರೆಗ್ನೆಂಟ್ ಇಡಿ ಕೋಪ ಬಂದ ಹಾಗೆ ಬರ್ತಿದೆ ಅಲ್ಲ ಮೇಡಮ್? ನಿಮಗ್ ಬರ್ಬೇಕಾಗಿರೋ ಕೋಪ ಇವ್ರಿಗೆ ಬರ್ತಿದೆ. ಹಾ ಹೌದು ಬಿಡಿ, ನಿಮಗ್ ಬರ್ಬೇಕಾಗಿರೋ ಹೊಟ್ಟೆ ಇವ್ರಿಗೆ ಬಂದಿಲ್ವಾ? ಇನ್ನೀ ಜುಜ್ಬಿ ಕೋಪ ಏನು ತಮ್ಮ? ನೀನ್ ಕೊಡೋದಲ್ಲ ಬೆಸ್ಟ್ ಗಿಫ್ಟ್ ಇದು. ಇದನ್ ಬಳಸಿ. ಇದನ್ನ ಹೆಂಗ್ ಬಳಸ್ಬೇಕೋ ಮೇಡಮ್ ಹೇಳ್ತಾರೆ. ಏನು ಜಾಸ್ತಿ ಮಾತಾಡ್ತಾ ಇದ್ಯಾ? ನನ್ನನ್ನು ತಡಿಬಹುದು. ಇದನ್ ತಡೆಯಕ್ಕಾಗತ್ತಾ? ನಡಿ, ತಗೋ ಈ ಗಿಫ್ಟ್. ಏನ್ ನಡೀತಾ ಇದೆ ಗೌತಮ್? ಏನ್ ಗೌತಮ್, ನಾನ್ ಕೇಳಿದ್ ನಿಜಾನಾ? ನೀನು ಬಸರಿಯಾಗಿದ್ಯಾ ಅಂದ್ರೆ ಏನಯ್ಯ? ಕಾಲೋನಿ ಮರ್ಯಾದೆ ಎಲ್ಲ ಕೆಡಿಸ್ಬಿಟ್ಟೆ ಕಣಯ್ಯ. ಪಾಪ ಪ್ರೀತಿ ಮಾಡ್ಕೊಂಡ್ ಬಂದಿದ್ದಾಳೆ ಅನ್ಕೊಂಡೆ. ಇವಳ ಹತ್ರ ಬೇರೆನೆ ವೇಷ ಇದೆ. ಫಿಟ್ನೆಸ್ ನೋಡಿದ್ರೆ ಗೊತ್ತಾಗಲ್ವಾ? ನನ್ ಫ್ರೆಂಡ್ ಹೇಳಿದ್ಲು, ಮಕ್ಳಾದ್ರೆ ಫಿಟ್ನೆಸ್ ಹೋಗುತ್ತಂತ. ನನ್ ದೊಡ್ಡ ಮಗಳು ಅಮೆರಿಕಾದಲ್ಲೇ ಇದ್ರು ಕೂಡ ಪ್ರತಿ ವಾರ ದೇವಸ್ಥಾನಕ್ ಹೋಗ್ಲೇಬೇಕು. ಇಲ್ಲಿ ನೋಡಿದ್ರೆ ಈ ಹುಡುಗಿ ಪಕ್ಕದ ಮನೇಲೇ ಇದ್ದು ಬಸ್ರಿ ತರ ಹೇಗ್ ನಾಟಕ ಮಾಡಿದ್ಲು. ಏನೋ ಮಾಟ ಮಾಡ್ಸೇ ಇರ್ತಾಳೆ. ದೇವ್ರೆ, ಇನ್ನೇನೇನ್ ನೋಡ್ಬೇಕು? ಹಾ, ಕತೆ ಶುರುವಾಯ್ತು. ಗೌತಮ್, ವೆಲ್ಕಮ್ ಟು TV9. ಕಾಲ ಬದಲಾಗಿದೆ, ವಿಜ್ಞಾನ ಬೆಳೆದಿದೆ. ಅದ್ಭುತ ಆಶ್ಚರ್ಯ ಅನ್ಬೇಕು ಅಥವಾ ಹುಚ್ಚತನ ಅನ್ಬೇಕು? ಇಂಡಿಯಾದಲ್ಲಿ ಮೊದಲನೇ ಮೇಲ್ ಪ್ರೆಗ್ನೆಂಟ್. ಅಲ್ಲ, ಒಂದು ಗಂಡ್ಸು ಮಗುನ ಹೆರೋದು ಅಂದ್ರೆ ಏನು? ಈ ವಿಷಯವನ್ನ ಪೂರ್ತಿಯಾಗಿ ತಿಳ್ಕೊಳ್ಬೇಕಾ? ಗೌತಮ್, ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನೀವು ಅಂದ್ಕೊಳ್ತೀರಿ ರಮಣ ಗೋಗಿನೇನಿ ಅವರೇ? ನಾನು ಮಾರಿಷಸ್ಗೆ ಹೋಗಿದ್ದೆ, ಅಮೆರಿಕಾಗ ಹೋಗಿದ್ದೆ, ಮಾಲ್ಡೀವ್ಸ್ಗೆ ಹೋಗಿದ್ದೆ, ಚೈನಾಗೆ ಕೂಡ ಹೋಗಿದ್ದೀನಿ. ಗುರು,
ಕೊರೋನಾ ಎಫೆಕ್ಟ್ಗಿಂತ ಇದ್ಯಾವುದೋ ಇನ್ನೂ ವಿಚಿತ್ರವಾಗಿದೆ. ಇಲ್ಲಿ ನೋಡಿಲಿ. ಗೌತಮ್ ಮೇಲ್ ಪ್ರೆಗ್ನೆನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೀರಬ್ರಹ್ಮಯ್ಯನವರು ಯಾವಾಗ್ಲೂ ಹೇಳಿದ್ರು. ಸರಿ. ಈಗಲೇ ಮನೇಲಿ ಪಾತ್ರೆ ತೊಳೆಯಕ್ಕಾಗದೆ ಸಾಯ್ತಾ ಇದೀವಿ. ಸಮನ್ ಇಸ್ ಕಮಿಂಗ್ ಫಾರ್ವರ್ಡ್, ವಿ ನೀಡ್ ಟು ಸಪೋರ್ಟ್ ಹಿಮ್. ಮಕ್ಕಳನ್ನ ಹೆರೋದು ಹೆಣ್ಣಿನ ಜನ್ಮಸಿದ್ಧ ಹಕ್ಕು. ಅದನ್ನು ಒಬ್ಬ ಗಂಡಸು ಕಿತ್ಕೋತಾನೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿರ್ಬೇಕಾ? ಇಲ್ಲಿ ಸಮಸ್ಯೆ ಸ್ತ್ರೀದ ಅನ್ನೋದಲ್ಲ. ಮತ್ತೆ ಯಾರ್ದು? ನೀವು ಮಾತಾಡ್ಬೇಡಿ. ಯಾಕೆ ಮಾತಾಡಬಾರ್ದು? ನೀವು ದಯವಿಟ್ಟು ನೀವು ಮಾತಾಡಬೇಡಿ. ನೀವು अरे आजकल तेलुगु पिक्चर दुनिया के हिट हो रहे हैं भाई. एक बाहुबली देखा और एक पुष्पा देखा. ये दोनों हिट हो गए. अब ये गौतम. ಎಲ್ಲಾ ರಂಗಗಳಲ್ಲಿ ಹೆಂಗಸರೇ ಮುಂದಕ್ಕೆ ನಡೆಯುವುದನ್ನು ಕೆಲವು ಗಂಡಸರು ಇಷ್ಟಪಡುವುದಿಲ್ಲ. ಅಷ್ಟಕ್ಕೂ ಇದೆಲ್ಲ ನಿಜನಾ ಅಥವಾ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾರಾ? ನಿಜ ಅಂತ ನಂಬೋದಾದ್ರೆ ಎಸ್ ಅಂತ, ಇಲ್ಲ ನಂಬಿಕೆ ಇಲ್ಲ ಅಂದ್ರೆ ನೋ ಅಂತ ನೋಡಿ ಆ ದರಿದ್ರನ. ನಂಬರ್ಗೆ SMS ಮಾಡಿ. ಗೌತಮ್ ಅವ್ರ ಬಗ್ಗೆ ಏನ್ರಿ ಈ ತರ ಕರ್ಮನೆ ನಮ್ ಕರ್ಮ. ಗೌತಮ್ ಚಿಕ್ಕ ವಯಸ್ಸಿಂದ ಏನ್ ಮಾಡ್ದ? ಗೌತಮ್ನ ಇಷ್ಟಗಳೇನು? ಗೌತಮ್ನ ಸ್ನೇಹಿತರೆ ಅಂತವ್ರು. ಗೌತಮ್ ಯಾವಾಗ್ಲೂ ಹೀಗೆ ವಿಚಿತ್ರವಾಗಿ ಯೋಚನೆ ಮಾಡೋನ? ಇದೆಲ್ಲ ಬಾಯಿ ಮುಚ್ಚೋ ದರಿದ್ರ ನನ್ನ ಮಗನೇ. ರೀ, ಈ ನ್ಯೂಸ್ ನೋಡಿದ್ರಾ? ಅಯ್ಯಪ್ಪ, ನಾನು ಹೇಳಿಲ್ವಾ? ನನಗೆ ಅವತ್ತೇ ಡೌಟ್ ಬಂದಿತ್ತು. ಕನ್ಫರ್ಮ್ ಆಯ್ತು ಅದು. ಕಡೆಗೂ ಗಂಡಸರು ಹೊಟ್ಟೆಲ್ ಮಗು ಹುಟ್ಟಿದೆ, ನನ್ನ ಹೊಟ್ಟೆಲ್ ಬಿಟ್ಟು. ನಾನು ಇರ್ಬೇಕಾ? ಗಂಡಸು ಮಕ್ಕಳು ಇರೋದಂದ್ರೆ ಐ ಡೋಂಟ್ ಲೈಕ್. ಗಂಡಸ್ರ ಜೊತೆ ಮಾತಾಡೋದ್ರಿಂದ ನನಗ್ ತುಂಬಾ ನಾಚಿಕೆ. ಗೌತಮ್ ಏನ್ ಬ್ರೋ ಹಿಂಗ್ ಮಾಡ್ದ? ಗಂಡಸರು ಮರ್ಯಾದೆ ತೆಗ್ಬಿಟ್ಟಲ್ಲ ಬ್ರೋ. ಮನೇಲಿ ತಿಂತಾರೆ ಸೊಪ್ಪು, ಗೌತಮ್ ಮಾಡಿದ ತಪ್ಪು. ಗೌತಮ್ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾನೆ. ಹ್ಯಾಪಿ ಡೆಲಿವರಿ ಗೌತಮ್. ಏನ್ ಮೇಡಮ್, ಇನ್ನೂ ಮನೋಬಲ ಮನೋವಿಕಾಸ ಅಂತ ಹೇಳ್ತಾ ಇದೀರಿ? ನಾಳೆಯಿಂದ ಹುಡುಗರೆಲ್ಲ ಇದೇ ಕೆಲಸ ಮಾಡ್ಬೇಕಾ? ಗಂಡಸರಂದ್ರೆ ಕ್ರಿಕೆಟ್ ಆಡಬೇಕು, 6 ಹೊಡಿಬೇಕು, 4 ಹೊಡಿಬೇಕು. ಇದೇ ವಿಚಿತ್ರವಾಗಿ ಬಸರಾಗೋದು ಅಂದ್ರೆ. ಮತ್ತೆ ಇದಕ್ಕೆ ಡಾಕ್ಟರ್ ವಸುಧಾ ಸ್ಪಂದಿಸ್ತಾರಾ? ನಿಮ್ಮ ತಲೆ ಹೇಳೋದಾದ್ರೆ ಗೌತಮ್ a new biological trend setter. Do you support Gautam? No. I support Gautam. I support Gautam. ವಾವ್, ಯಾಕೆ ಮಹಿ? ಗೌತಮ್ ಗೊತ್ತಾದ್ರೆ ಕೋಪಿಸ್ಕೊಂತ. ಅಮ್ಮ ಕೂಡ ಫಂಕ್ಷನ್ ಬರ್ತೀನಿ ಅಂದಿದ್ರು. ನಾನು ಬರಲ್ಲ. ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ. ನೀನ್ ಹೋಗು, ನಾನು ಆಚೆ ಕಾರಲ್ಲಿ ಇರ್ತೀನಿ. ಬೇಡ, ನೀನ್ ಹೋಗು. ಕಂಗ್ರಾಟ್ಸ್. ಥ್ಯಾಂಕ್ ಯು. ನಿಮ್ಗಿಂತ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಕಂಗ್ರ್ಯಾಚುಲೇಷನ್ ಶ್ರುತಿ. ಸರಿ, ಬಾಯ್. ಏಯ್, ಅವಳನ್ನ ಯಾಕೆ ಕರೆದೆ? ನಾನು ಹೇಳಿದ್ನಲ್ಲ, ಅವಳೆ. ಹೇ ಹಾಯ್. ಹಾಯ್. ಹೇ ಮಹಿ, ಎಷ್ಟು ವರ್ಷ ಆಯ್ತು ಕಣೆ ನಿನ್ ನೋಡಿ. ಹೇಗಿದೀಯಾ? ಏನೇ ಆಗಿದೀಯಾ? ಏನೇ ಏನೋ ಯೋಚನೆ ಮಾಡ್ತಿದೀಯಾ? ಅಪ್ಪ ಅಮ್ಮ ಇದಾರಲ್ಲ, ಅದಕ್ಕೋಸ್ಕರನಾ? ಯಾಕೆ ಬೇಜಾರ್ ಮಾಡ್ಕೋತೀಯಾ? ನಾವಿದೀವಲ್ವಾ. ಅಷ್ಟಕ್ಕೂ ಈ ಯೋಚನೆ ಹೇಗೆ ಬಂತು? ನಿಂದ, ನಿನ್ ಗಂಡಂದ? ಯಾರ್ದಾದ್ರೆ ಏನು? ಈ ಫಿಗರ್ನ ಇನ್ನೊಂದ್ ಸ್ವಲ್ಪ ದಿನ ಹೀಗೆ ಮೇಂಟೈನ್ ಮಾಡ್ಬೋದು. ಹೌದೇ, ಮಕ್ಕಳಾದ್ಮೇಲೆ ನನ್ ಗಂಡನ್ಗೆ ನಾನಂದ್ರೆ ಇಷ್ಟನೇ ಇಲ್ಲ, ಗೊತ್ತಾ? ಇದು ಹೆರೋವರೆಗೂ ಅಷ್ಟೇನಾ? ನಾಳೆ ಮಗು ಹುಟ್ಟಿದ್ಮೇಲೆ ಹಾಲು ಕೂಡ? ಕೋಪ ಯಾಕೆ? ನಮ್ಗೆ ಈ ಪ್ರೋಸೆಸ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ತಿಳ್ಕೊಳ್ಳೋಣ ಅಂತ. ಅಮ್ಮ, ಮಹಿ, ಏನಮ್ಮ ಇದೆಲ್ಲ? ಹೇಗಿದ್ಯಾ ತಾಯಿ? ಚೆನ್ನಾಗಿದ್ದೀನಮ್ಮ. ಸಾವಿತ್ರಿ, ಏನ್ರಿ ಮಹಿ? ಬಂದ್ ಕೆಲ್ಸ ಆಯ್ತಲ್ಲ, ಹೊರಡು. ನನ್ನ ಹತ್ರ ಮಾತಾಡಲ್ವಾ ಅಪ್ಪ? ಅಂತ ತಪ್ಪು ನಾನು ಏನ್ ಮಾಡ್ದೆ ಅಪ್ಪ? ತಪ್ಪು ನಿಂದಲ್ಲಮ್ಮ, ನಮ್ದು. ನೀನಿಷ್ಟು ಮಾಡಿಯೋ ಫ್ಯಾನ್ಗೋ ಮರಕ್ಕೋ ನೇಣ್ ಹಾಕೊಳ್ದೆ, ನಾಚಿಕೆ ಇಲ್ದೆ ಮದ್ವೆ ಮುಂಜಿಗೆಲ್ಲ ಹೀಗ್ ಓಡಾಡ್ತೀವಿ ನೋಡು. ಆತರ ಮಾತಾಡ್ಬೇಡಿ ಅಪ್ಪ, ಪ್ಲೀಸ್. ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ನಿನ್ ಮಗಳು ನೀನ್ ಗೊತ್ತಿಲ್ದೆ ಮದ್ವೆ ಮಾಡ್ಕೊಂಡ್ಲು ಅಂತ ಎಲ್ರು ಹೇಳ್ತಿದ್ರೆ, ಏನೋ ಗುಟ್ಟಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ ಅಂತ ಸುಮ್ನಿದ್ವಿ. ಗುಟ್ಟಾಗಿದ್ದಿದ್ದು ನಿಮ್ ಸಂಸಾರ ಅಲ್ಲ, ನಿನ್ ಯಜಮಾನ್ರ ಹೊಟ್ಟೆ ಅಂತ ಗೊತ್ತಾದ್ಮೇಲೆ ಹೇಗ್ ಸಹಿಸೋದು ಅಂತ ಗೊತ್ತಾಗ್ತಿಲ್ಲ. ನನ್ಗೊಂದು ಚಿಕ್ಕ ಸಹಾಯ ಮಾಡ್ತೀಯಾ? ಇಂಥ ಜಾಗಕ್ಕೆಲ್ಲ ಬರುವಾಗ ನಿಮ್ಮ ಅಮ್ಮನಿಗೆ ಒಂದು ಮೆಸೇಜ್ ಮಾಡು. ಅದನ್ನ ನೋಡ್ಕೊಂಡು ಬರದೆ ನಾವು ಹುಷಾರಾಗಿರ್ತೀವಿ. ಏನೇ ಅವಳು ಹೇಳ್ತಿದ್ದಾಳೆ? ಅಳ್ಬೇಕಾದವರು ನಾವಲ್ವಾ? ಹೌದು ಸರ್, ಅಳ್ಬೇಕು, ಖಂಡಿತ ಅಳ್ಬೇಕಾದ್ದೆ. ಮಗಳು ಬಸರಿ ಆಗಿದ್ರು ಕನ್ವಿನ್ಸ್ ಆಗದೆ ಇರೋ ತಂದೆ ನೀವು. ಅವಳ ಪ್ರಾಣಕ್ಕೇನು ಅಪಾಯ ಆಗ್ಬಾರ್ದು ಅಂತ ಯೋಚನೆ ಮಾಡೋ ಗಂಡ ಅವನು. ಖಂಡಿತ ಅಳ್ಳೇಬೇಕು. ಸರ್, ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ನೀವು ಮಾಡಿಸ್ಕೊಂಡ್ರ ಆಂಟಿಗೆ ಮಾಡಿಸಿದ್ರ? ಗ್ರೇಟ್ ಲವ್ ಸರ್ ನಿಮ್ದು. ನನ್ ಲವ್ ಬಗ್ಗೆ ಇವ್ ಮಾತಾಡ್ತಾನಲ್ಲೇ. ಕಟ್ಕೊಳ್ಳೋ ಸೀರೆಯಿಂದ ಇಟ್ಕೊಳ್ಳೋ ಬೊಟ್ಟೋರ್ಗು ನೀವ್ ಹೇಳೋದೇ ಪ್ರೀತಿ ಅಂತ ಅವನು ಗೊತ್ತಿಲ್ಲ. ಏನೇ ಕುಂಕುಮತ? ಲೇಟ್ ಆಗ್ತಿದೆ, ಹೋಗಣ್ವಾ?
ಮಹಿ ಏನಾಯ್ತು ಮಹಿ ಹಾಗಿದ್ಯಾ? ಲೇ ಸತ್ಯ ಏನಾಯ್ತು? ವೆಡ್ಡಿಂಗ್ ಫಂಕ್ಷನ್ಗೆ ಹೋದಾಗ ಅಲ್ಲಿ ಅಪ್ಪ ಅಮ್ಮ ಫ್ರೆಂಡ್ಸು ಅಳಿಸಿದ್ರಾ? ಅವಳು ಕೇಳಿದ ತಕ್ಷಣ ನೀನ್ ಹೇಗೋ ಕರ್ಕೊಂಡು ಹೋದೆ? ಮಹಿ ನಿಂಗೆ ಎಷ್ಟು ಸಲ ಹೇಳಿದೀನಿ ಸ್ವಲ್ಪ ದಿವಸ ಹೊರಗೆ ಹೋಗ್ಬೇಡ ಅಂತ. ಮಹಿ ನೋಡು, ಅಳಬೇಡ, ಸ್ವಲ್ಪ ದಿನ ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ನಾವೇನು ತಪ್ಪು ಮಾಡ್ತಿಲ್ಲ ಮಹಿ. ತಪ್ಪು ಮಾಡಿದೀವಿ ಗೌತಮ್, ತುಂಬಾ ದೊಡ್ಡ ತಪ್ಪು ಮಾಡಿದೀವಿ. ಅದ್ ನಿನಗೆ ಅರ್ಥ ಆಗ್ತಾ ಇಲ್ಲ. ನೀನು ನನ್ ಬಗ್ಗೆ ಯೋಚನೆ ಮಾಡ್ದೆ, ಆದ್ರೆ ಅವ್ರಿಗಿನ್ ಸಮಾಜದ ಬಗ್ಗೆ ಯೋಚಿಸ್ಲಿಲ್ಲ. ಅವ್ರ ಕಡೆ ಏನ್ ಮಾತಾಡ್ತಿದಾರೆ ಗೊತ್ತಾ? ನಿನ್ ಗಂಡ ಹಾಲ್ ಕೂಡ ಕುಡಿಸ್ತಾನ ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ಬೇಕು ಅವ್ರಿಗೆ? ಮಹಿ ನಾನು ಹೇಳ್ತಾನೆ ಇದ್ದೀನಿ ಗೌತಮ್, ನೀನ್ ಹೇಳಿದನೆಲ್ಲ ಕೇಳಿದೀನಿ, ನೀನ್ ಹೇಳಿದನೆಲ್ಲ ಮಾಡಿದೀನಿ. ಪದೇ ಪದೇ ಕೇಳೋ ಸಹನೆ ನನಗ್ ಸತ್ತೋಗಿದೆ ಗೌತಮ್. ನನಗಿಷ್ಟೊಂದು ಧೈರ್ಯ ಹೇಳ್ತಿದ್ಯಲ್ಲ, ನೀನ್ ಹೋಗಿ ಆ ಜನರ ಮುಂದೆ ನಿಂತ್ಕೊಳಕ್ಕಾಗತ್ತಾ? ಅಷ್ಟೆಲ್ಲ ಯಾಕೆ, ಕೊನೆ ಪಕ್ಷ ಯಾರಾದ್ರೂ ಕಾಲಿಂಗ್ ಬೆಲ್ ಮಾಡಿದ್ರು ಧೈರ್ಯವಾಗಿ ಹೋಗಿ ಡೋರ್ ಓಪನ್ ಮಾಡಕ್ಕಾಗತ್ತಾ ಗೌತಮ್? ಇದನ್ನೆಲ್ಲ ಪಕ್ಕಕ್ಕಿಡು. ನಿನಗೆ ಅಭ್ಯಾಸ ಇಲ್ದಿರೋ ಕೆಲ್ಸಗಳು ಮಾಡಿ ನೀನೆಷ್ಟು ತೊಂದರೆ ಪಡ್ತಾ ಇದ್ಯಾ? ನಿನಗೇನಾದ್ರೂ ಆಗುತ್ತೆ ಅನ್ನೋ ಭಯಕ್ಕೆ ಪ್ರತಿ ಕ್ಷಣ ನರ್ಕ ಅನುಭವಿಸ್ತಾ ಇದ್ದೀನಿ ನಾನು. ನೀನ್ ಹೇಳ್ದಾಗೆ ನಾವಿಬ್ರು ಈ ಡ್ರಾಯಿಂಗ್ ರೂಮಲ್ಲಿ ಹ್ಯಾಪಿಯಾಗಿಲ್ಲ ಗೌತಮ್. ಇದ್ರಿಂದಾನೆ ಇಷ್ಟೆಲ್ಲ. ಇದ್ ಸತ್ರ ನಾವಿಬ್ರು ಹ್ಯಾಪಿ ಆಗಿರ್ತೀವಿ. ಒಳಗಡೆ ಇರೋದು ನನ್ನ ಪ್ರಾಣ. ಅದಕ್ಕೇನಾದ್ರೂ ಆಗ್ಬೇಕು ಅಂದ್ರೆ ಮೊದಲು ನನ್ನ ದಾಟ್ಬೇಕು. ಇವಾಗ ಹೇಳ್ತಾ ಇದ್ದೀನಿ ಕೇಳು. ಯಾರು ಏನ್ ಅನ್ಕೊಂಡ್ರು, ನಿನಗಿಂತ ನನಗೆ ನನ್ನ ಬೇಬಿನೇ ಹೆಚ್ಚು. ನನಗಿಂತ ನಿನಗೆ ಬೇಬಿನೇ ಹೆಚ್ಚು? ಹೌದು, ಬೇಬಿನೇ ಹೆಚ್ಚು. ಇಷ್ಟ ಇದ್ರೆ ಇರು, ಇಲ್ಲಾಂದ್ರೆ ಮನೆಯಿಂದ ಆಚೆ ಹೋಗು. ನಿಜವಾಗ್ಲೂ ನನಗೆ ಹೋಗು ಅಂತ ಹೇಳ್ತಿದ್ಯಾ ಗೌತಮ್? ಹೋಗು, ಹೋಗಿ ನೀನ್ ಇಷ್ಟದ ಪ್ರಪಂಚದ ಜೊತೆ ಹಾಯಾಗಿರು. ಏ ಗೌತಮ್, ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ಅದು ಮಹಿ ಹತ್ರ ಯೋಚನೆ ಮಾಡಿದೀನಿ ಕಣು. ಪಾಪ ಹುಚ್ಚು ಹುಡ್ಗಿ, ಹೊರಗ್ ನೋಡ್ರ ಮತ್ತೆ ನನ್ನ ನಿಭಾಯಿಸಕ್ ಆಗ್ತಿಲ್ಲ ಅವಳಿಗೆ. ಕನಿಷ್ಠ ಪಕ್ಷ ಒಬ್ಳೆ ಇದ್ರೆ ಹಾಯಾಗಾದ್ರೂ ಇರ್ತಾಳೆ ಸ್ವಲ್ಪ ದಿನ. ಇಷ್ಟ್ ಲೇಟ್ ಆಯ್ತು ಕಣೋ, ಅವಳಾದ್ರೂ ಎಲ್ಲಿಗೆ ಹೋಗ್ತಾಳೆ ಪಾಪ? ಅವಳದು ಚಿಕ್ಕ ಪ್ರಪಂಚ ಕಣೋ. ಅವಳಿಗೆ ನಾನು, ಇಲ್ಲಾಂದ್ರೆ ಕೀರ್ತಿ. ಹೋಗಿ ಕೀರ್ತಿ ಹತ್ರ ಡ್ರಾಪ್ ಮಾಡ್ಬಿಟ್ಟು ಬಾರೋ. ಸತ್ಯ, ಅವಳಿಗೆ ಏನಾದ್ರೂ ಬೇಕು ಅಂದ್ರೆ ಜೋಪಾನವಾಗಿ ನೋಡ್ಕೊಳ್ಳೋ. ನಾನ್ ನೋಡ್ಕೋತೀನಿ ಕಣೋ. ನಾವು ಕುಡ್ದು ತುಂಬಾ ದಿನ ಆಗ್ತಿದೆ. ಮಹಿ ಕೂಡ ಹೇಗೂ ಮನೇಲಿಲ್ಲ. ಈ ವಾರ ಫುಲ್ ಕುಡ್ದು ಬಿದ್ಕೊಳ್ಳದೆ. ಲೇ, ನೀನ್ ನನ್ನ ಫ್ರೆಂಡ್ ಏನೋ? ಏನಾಯ್ತು? ಬುದ್ಧಿ ಇದೆಯೇನೋ ನಿಂಗೆ? ಲೇ, ಇಂಥ ಟೈಮಲ್ಲಿ ಎಣ್ಣೆ ಹೊಡಿಬಾರ್ದು ಕಣೋ. ಅದಲ್ಲ ಕಣೋ. ನನ್ ಜೊತೆಗೆ ಒಳಗಡೆ ಬೇಬಿ ಇದೆಯೋ? ಚಿಕ್ಕ ಜೀವ ಕಣೋ, ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಲೇ, ಡಾಕ್ಟರ್ ಹೇಳಿದ್ರು ನಾವು ಹೆಲ್ದಿ ಫುಡ್ ತಿಂದ್ರೆ ಬೇಬಿ ಹೆಲ್ದಿಯಾಗಿರುತ್ತೆ ಅಂತ. ಬುಕ್ಸಲ್ಲಿ ಕೂಡ ಓದಿದ್ದೀನಿ ಕಣೋ. ನಾವು ನಕ್ಕಿದ್ರೆ ಒಳಗಡೆ ಬೇಬಿ ಕೂಡ ನಗತ್ತಂತೆ ಕಣೋ. ನಾವತ್ರೆ ಒಳಗಡೆ ಬೇಬಿ ಕೂಡ ಅಳುತ್ತಂತೆ ಕಣೋ. ಕರೆಕ್ಟ್ ಕಣೋ. ಬೇಬಿ ನಗ್ತಾ ಇರಬೇಕು, ನಾನು ಹ್ಯಾಪಿ ಆಗಿರ್ಬೇಕು, ಬೇಬಿನ ಹೆಲ್ದಿ ಆಗಿರಿಸ್ಬೇಕು. ಬೇಬಿ ಹ್ಯಾಪಿ ಆಗಿರ್ಬೇಕು, ಬೇಬಿನ ಹೆಲ್ದಿ ಆಗಿರಿಸ್ಬೇಕು, ಹ್ಯಾಪಿ ಆಗಿರ್ಬೇಕು. ನಗ್ತಾ ಇರ್ಬೇಕಣ್ಣು, ನಗ್ತಾ ಇರ್ಬೇಕು. ಲೇ, ಒಂದ್ ಚಿಕ್ಕ ರಿಕ್ವೆಸ್ಟ್ ಕಣೋ. ಡೆಲಿವರಿ ಟೈಮಲ್ಲಿ ನಂಗೇನಾರು ಆದ್ರೆ, ಒಂದ್ ವೇಳೆ ಮಗು ಹುಟ್ಟಿದ್ರೆ
ಮಗುಗೆ ನಮ್ಮಮ್ಮನ ಹೆಸರಿಡು ಅಂತ ಮಹಿಗೆ ಹೇಳ್ತೀಯಾ? ಏನು ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಕಣೋ. ತುಂಬಾ ಕಷ್ಟ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದ್ 4 ದಿನ ನನ್ನ ಜೊತೆನಲ್ಲಿರೋ. ಸಾರಿ ಕಣ. ನಂಗೆ ನನ್ನ ಬೇಬಿ ಬೇಕು ಕಣೋ. ಬೇಬಿ ಬೇಕು. ಮಹಿ, ಫ್ರೂಟ್ಸ್ ತಿಂತೀಯಾ? ಬೆಳಿಗ್ಗೆಯಿಂದ ಏನು ತಿನ್ಲಿಲ್ವಲ್ಲೇ? ಹೋಗ್ಲಿ, ತಿಂಡಿ ಆದ್ರೂ ಮಾಡ್ಕೊಡ್ಲಾ? ಏನೇ ಇದೆಯಲ್ಲ, ಹೋಗ್ಲಿ, ಮನೆಗೆ ಹೋಗ್ತೀಯಾ? ಇಲ್ಲ ಕಣೆ, ನನ್ನಿಂದಾನೇ ಅವನಿಗೆ ತೊಂದರೆ ಇಲ್ಲ. ಗೌತಮ್ ನನ್ನ ಮೇಲಿರೋ ಪ್ರೀತಿಗಿದೆಲ್ಲ ಮಾಡ್ತಾ ಕಣೆ. ಆದ್ರೆ ಎಲ್ಲರೂ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ಅದೆಲ್ಲ ನನ್ನಿಂದಾನೆ ಅಂತ ತಡ್ಕೊಳಕ್ಕಾಗ್ದೆ ಬಂದ್ಬಿಟ್ಟೆ ಕಣೆ. ಆದ್ರೆ ಇವಾಗ ಅನ್ನಿಸ್ತಾ ಇದೆ, ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಅಷ್ಟಕ್ಕೂ ನಾನು ಇದ್ಯಾವುದೂ ಒಪ್ಕೊಳ್ಳೇಬಾರ್ದಿತ್ತು ಕೀರ್ತಿ. ಮಹಿ, ನಿನ್ಗೊಂದು ವಿಷಯ ಹೇಳ್ಬೇಕು. ಅವತ್ ನೀನು ಗೌತಮ್ಗೋಸ್ಕರ ಮಕ್ಕಳಾಗ್ದಂತೆ ಆಪರೇಷನ್ ಮಾಡಿಸ್ಕೋಬೇಕನ್ಕೊಂಡೆ. ಅಷ್ಟರಲ್ಲಿ ಗೌತಮ್ ಬಂದ ಅಂತ ನೀನ್ ನಿಲ್ಲಿಸ್ಬಿಟ್ಟೆ. ಅವಾಗ ಡಾಕ್ಟರ್ ನಿನ್ ರಿಪೋರ್ಟ್ ನೋಡಿದ್ರು. ಆಫ್ಟರ್ ಪ್ರೆಗ್ನೆನ್ಸಿ ನಿನಗ್ ರಿಸ್ಕ್ ಫ್ಯಾಕ್ಟರ್ ತುಂಬಾ ಜಾಸ್ತಿ ಇದೆ ಅಂತ ಗೌತಮ್ಗೆ ನನಗೆ ಹೇಳಿದ್ರು. ಏನ್ ಮಾತಾಡ್ತಿದ್ಯಾ ಕೀರ್ತಿ? ಈ ವಿಷಯ ನಿನ್ ಹತ್ರ ಯಾವತ್ತೂ ಹೇಳ್ಬಾರ್ದು ಅಂತ ಗೌತಮ್ ನನ್ನ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ. ಐ ಆಮ್ ಸಾರಿ ಮಹಿ. ಮಹಿ, ಎಲ್ಲಿ ಹೋಗ್ತಿದೀಯಾ? ನಾನು ಅರ್ಜೆಂಟಾಗಿ ಗೌತಮ್ನ ಮೀಟ್ ಮಾಡ್ಬೇಕು. ಎಷ್ಟೊತ್ತಲ್ಲ? ಮಹಿ, ನಿಂತ್ಕೋ. ಹೇಳೋ. ಹಲೋ ಗೌತಮ್, ಎಲ್ಲಿಗೆ ಹೋಗಿದ್ಯಾ? ಹೊರಗಡೆ ಬಂದಿದ್ದೀನಿ. ನಾನು ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನ್ ಒಬ್ನೇ ಹೋಗ್ಬೇಡ ಅಂತ ಹೇಳಿ. ಬಂದಿದ್ರೆ ಮಹಿ ನೆನ್ಪಾಗ್ತಾಳೋ? ಸರಿ, ಬೇಗ ಬಾ, ಹುಷಾರು. ಹಾಯ್ ಗೌತಮ್. ಏನೋ ಭಯಪಟ್ಟ? ಗೌತಮ್ ಭಯಪಟ್ಟ? ಭಯ ಪಟ್ಬಿಟ್ಟ ಗೌತಮ್. ಆದ್ರೂ ಗೌತಮ್, ನೀನಿನ್ನೂ ಬದುಕೇ ಇದೆಯಲ್ಲೋ. ಈಗಾಗ್ಲೇ ನೀನು ನಿನ್ ಹೆಂಡತಿ ಯಾವ್ದೋ ರೆಂಬೆಗೋ ಕೊಂಬೆಗೋ ನೇಣಕೊಂಡು ಸತ್ತೋಗಿರ್ತೀರಾ ಅನ್ಕೊಂಡೆ. ಸತ್ತೋಗ್ಲಿಲ್ವಾ? ಏನೋ ಅರ್ಥ ಆಗ್ಲಿಲ್ವಾ? ನಿನ್ ಸಿನಿಮಾನ ಪೈರಸಿ ಮಾಡಿ ಲೀಕ್ ಮಾಡಿದ್ದು ನಾನೇ. ದಟ್ಸ್ ಮೀ. But you somehow managed to escape and become famous. ನೀನ್ ಏನ್ ಮಾಡಿದ್ರು ಹೀಗೆ ಫೇಮಸ್ ಆಗ್ಬಿಡ್ತಿದ್ಯಾ ಕಣೋ. ಓಕೆ, ಸಾರಿ ಮರ್ತ್ಬಿಡೋಣ, ಈಗೆಲ್ಲ ಮರ್ತ್ಬಿಡೋಣ. ನಿನ್ನ ಇಷ್ಟು ಕಡಿಮೆ ಸಮಯದಲ್ಲಿ ಹೋಲ್ ಕಂಟ್ರಿ ಫುಲ್ ಫೇಮಸ್ ಮಾಡ್ತಿದ್ದೀನಲ್ಲೋ. ನಂಗೇನು ಕೊಡಲ್ವಾ? ಮೈಕಲ್, ಇವಾಗ ಜಗಳ ಏನ್ ಬೇಡ ಕಣೋ, ಆಮೇಲೆ ಮಾತಾಡ್ಕೊಳ್ಳೋಣ. ನೀನ್ ನನ್ಗೇನು ಕೊಡ್ಬೇಕಾಗಿಲ್ಲ. ನಾನೇ ನಿನ್ಗೆ ತೀರಿಸ್ಬೇಕಾಗಿರೋ ಲೆಕ್ಕಗಳು ತುಂಬಾ ಇದೆ. ಮೊದಲು ಅವನ್ನೆಲ್ಲ ತೀರಿಸ್ಬೇಕು. ಸ್ವಲ್ಪ ಬಲಗಾಲ್ ಹೊರಗಿಟ್ಟು ಕಾರಿಂದ ಇಳಿರಿ ಸರ್. ಮೈಕಲ್, ಇವಾಗ ಜಗಳ ಬೇಡ. ಇಳಿರಿ ಸರ್. ಮೈಕಲ್ ಪ್ಲೀಸ್. ಲೀಸ್ ಹಾಕೋಣ. ಹೇಗ್ ಬಿಟ್ಬಿಡ್ಲಿ? ನನ್ನ ಇಡೀ ಜೀವನ ನಾಶ ಮಾಡ್ಬಿಟ್ಟೆ. ಇಳಿಯೋ ಕೆಳಗೆ. ಬೇಡ ಕಣೋ. ಪ್ಲೀಸ್ ನನ್ನ ಮಾತು ಕೇಳೋ. ಬೇಬಿ ಕಣೋ, ಜೋಪಾನ. ಬೇಬಿ ಕಣೋ, ನಿಮ್ ಕೈ ಮುಗಿತೀನಿ ಕಣ್ರೋ, ಬಿಟ್ಬಿಡ್ರೋ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರೋ. ನನ್ ಬೇಬಿ ಕಣ್ರೋ. ಮೈಕಲ್ ನನ್ ಬೇಬಿ ಕಣೋ, ನೀನ್ ಕಾಲ್ ಹಿಡ್ಕೋತೀನಿ, ಬಿಟ್ಬಿಡ್ರು ನನ್ನ. ರಿಕ್ವೆಸ್ಟಾ? ರಿಯಲೈಸೇಷನಾ? ಓ, ಡೆಲಿವರಿನಾ? ಹಾಗಿದ್ರೆ ಮಾಡ್ಬಿಡ್ರೋ. ನಾನು ಏನ್ ಬೇಕಾದ್ರೆ ಮಾಡಿ ನಿಮ್ ಕಾಲ್ ಹಿಡ್ಕೋತೀನಿ, ನನ್ ಬೇಬಿನ್ ಬಿಟ್ಬಿಡ್ರೋ. ಎಲ್ ಹೊಡೆದ್ರು ಹೊಡಿಲ್ಲ ಅಂದ್ರು ಅಲ್ಲಿ ಮಾತ್ರ ಹೊಡಿರೋ. ಮೈಕಲ್, ನನ್ ಬೇಬಿ ಕಣೋ. ಮೈಕಲ್, Oh my God.
ನನಗೆ ಯಾಕೋ ಮಜಾ ಬರ್ತಿಲ್ಲ ಕಣ್ರೋ. ಮೈಕ ಪ್ಲೀಸ್ ನಾನು ಬಿಟ್ಬಿಡ್ರೋ. ನನ್ ಬೇಬಿ ತಂಟೆಗೆ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ. ತುಂಬಾ ನೋವಾಗ್ತಿದ್ಯೇನೋ? ನನಗೆ ಎಷ್ಟಾಗಿರ್ಬೇಕು? ನಿಂಗೇನಾಗಲ್ಲ. ನಾನಿದ್ದೀನಿ ನಾನಿದ್ದೀನಿ ನಾನಿದ್ದೀನಿ. ನೋಡು ಮಹಿ, ಗೌತಮ್ ಇಸ್ ಕಾನ್ಶಿಯಸ್ ನೌ. ಬ್ಲಡ್ ಸ್ವಲ್ಪ ಜಾಸ್ತಿ ಹೋಗಿದೆ, ಬಟ್ ಈಸ್ ಫೈನ್. ಡ್ಯೂ ಡೇಟ್ ಕೂಡ ಫಿನಿಶ್ ಆಗಿದೆ. ಎಷ್ಟು ಬೇಗ ಆಪರೇಷನ್ ಮಾಡಿ ಬೇಬಿನ ಹೊರಗೆ ತೆಗಿತೀವೋ ಅಷ್ಟು ಬೆಟರ್. ಹೊರಗಡೆ ಪ್ರೆಸ್ ಅಂಡ್ ಮೀಡಿಯಾ ಕಾಟ ಕೂಡ ಜಾಸ್ತಿ ಇದೆ. ಕೆಲವು ಫಾರ್ಮಾಲಿಟೀಸ್ ಇದೆ. ಯು ನೀಡ್ ಟು ಸೈನ್ ಸಮ್ ಪೇಪರ್ಸ್. ಮೇಡಮ್, ಎಷ್ಟು ಹೇಳಿದ್ರು ಕೇಳದೆ ಗೌತಮ್ ಮೀಡಿಯಾ ಮುಂದೆ ಹೋಗಿದ್ದಾರೆ ಮೇಡಮ್. ವೆಲ್ಕಮ್ ಬ್ಯಾಕ್. ಹೇ ಗಾಯ್ಸ್, ಗೌತಮ್ ಇಸ್ ಆನ್ ಲೈವ್. ಆಕ್ಚುಲಿ ಈ ಐಡಿಯಾ ನಿಮ್ಗೆ ಹೇಗ್ ಬಂತು ಗೌತಮ್? ನೀವು ಪರ್ಮನೆಂಟ್ ಆಗಿ ಲೀಡಿ ಆಗೋ ಅವಕಾಶ ಏನಾದ್ರೂ ಇದೆಯಾ? ಫೇಮ್ಗೋಸ್ಕರನೇ ಇದೆಲ್ಲ ಮಾಡಿದ್ದು ಅಂತಿದ್ದಾರೆ. ನಿಜನಾ? ಪ್ಲೀಸ್ ಕೇಳಿಸ್ಕೊಳ್ಳಿ. ಆರ್ ಯು ಪ್ಲಾನಿಂಗ್ ದ ನೆಕ್ಸ್ಟ್ ಬೇಬಿ ಇನ್ ಸೇಮ್ ವೇ? ಹೆಂಗಸ್ರ ಮೇಲಿರೋ ಕೋಪದಿಂದ ಈ ರೀತಿ ಮಾಡಿದೀರಾ ಅಂತಾರೆ. ನಿಜಾನಾ? ಒಂದ್ 2 ನಿಮಿಷ ಅಣ್ಣ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಬ್ರದರ್, ಸಿಸ್ಟರ್? ನೀವು ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ? ಆದ್ರೆ ನಾನ್ ಚೆನ್ನಾಗಿಲ್ಲ ಬ್ರದರ್. ನಾನೇ ಅಲ್ಲ, ನನ್ನ ವೈಫ್ ಕೂಡ. ನನ್ನ ಲೈಫ್ ಪೂರ್ತಿ ರೋಡ್ ತಂದಿದ್ದೀರಲ್ಲ. ಗೌತಮ್, ನೀವಿನ್ನೂ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೀವು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಯಾವ ಉತ್ತರನೂ ಇಲ್ಲ. ನನ್ನ ವೈಫ್ ಮೇಲಿನ ಪ್ರೀತಿ ಬಿಟ್ಟು. ಅರೆ, ಇದು ತಪ್ಪು ಅಂತ ಅಂತಿದ್ದೀರಾ ಹೊರತು ಯಾಕೆ ಈ ತರ ಮಾಡ್ದ, ಎಷ್ಟು ಕಷ್ಟ ಅಂತ ಒಬ್ಬರಾದ್ರೂ ಯೋಚನೆ ಮಾಡಿದ್ದೀರಾ? ಅಮ್ಮನ ಹೊಟ್ಟೆನಲ್ಲಿದ್ದ ತಂಗಿ ಮಂತ್ರ ಹೇಳಿದ್ರೆ ಹೊರಗಡೆ ಬರ್ತಾಳೆ ಅಂತ ಹೇಳಿದ್ಲು ಅಮ್ಮ. ಹೇಳ್ದೇನೆ ಅಮ್ಮ ಸತ್ತೋದ್ಲು. ಅಮ್ಮ ಇಲ್ಲ, ಅಪ್ಪ ಇಲ್ಲ. ಹೇಗ್ ಬೆಳ್ದೆ ಅಂತಾನೂ ಗೊತ್ತಿಲ್ಲ, ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ನಿಜವಾದ ಪ್ರೀತಿನೇ ಗೊತ್ತಿಲ್ಲ. ಆವಾಗ ಬಂದ್ಲು ರೀ ನನ್ನ ಲೈಫ್ನಲ್ಲಿ. ನನಗೋಸ್ಕರ ಅವಳು ಕಡಿಯೋರ್ನೆಲ್ಲ ಬಿಟ್ಲು. ಲೈಫ್ ಪೂರ್ತಿ ಅವಳೇ ಆಗೋದ್ಲು. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅಮ್ಮ ನೆನ್ಪಕ್ ಬಂದ್ಲು. ಭಯ ಪಟ್ಕೊಂಡೆ.
ಅವಳು ಎಷ್ಟು ಹೇಳಿದ್ರು ಎಷ್ಟು ಹಠ ಮಾಡಿದ್ರು ಅವಳ ಮಾತು ಕೇಳ್ದೇನೆ ಅವಳ ಪ್ರೆಗ್ನೆನ್ಸಿನ ನಾನ್ ತಗೊಂಡೆ. ಅವಾಗ ಗೊತ್ತಾಯ್ತು ರೀ ನಂಗೆ, ಯಾವ್ದೋ ಪೆನ್ಸಿಲೋ ಕಾರೋ ಕೊಡಿಸಿ ಅಪ್ಪ ಅನ್ನಿಸ್ಕೋತೀವಿ ಹೊರತು ಒಂದು ಜನ್ಮ ಕೊಟ್ಟು ತಾಯಿ ಅನ್ನಿಸ್ಕೊಳ್ಳೋದು ಮಾತ್ರ ತುಂಬಾ ಕಷ್ಟ ಅಂತ. ಹಶು ಆಗಲ್ಲ ರೀ, ಕಷ್ಟಪಟ್ಟು ತಿಂತೀವಿ, ವಾಮಿಟಿಂಗ್ ಆಗುತ್ತೆ, ಮೂಡ್ ಸ್ವಿಂಗ್ಸ್, ಸೌಂಡ್ ಇರಿಟೇಷನ್, ತಲೆ ಸುತ್ತುತ್ತಾ ಇರುತ್ತೆ. 1 ಅವರ್ಗೂ ಯೂರಿನ್ ಪಾಸ್ ಮಾಡ್ತಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಬೇಬಿದು ಫಸ್ಟ್ ಟೈಮ್ ಹಾರ್ಟ್ ಬೀಟ್ ಕೇಳಿಸ್ಕೊಂಡಾಗ ಹೇಗಿರುತ್ತೆ ಗೊತ್ತಾ? ನನಗ್ ಗೊತ್ತು. ಹೊಟ್ಟೆಲಿ ಬೇಬಿ ತಿರುಗ್ತಾ ತನ್ನ ಕಾಲಿಂದ ಒದಿತಾ ಇದ್ರೆ ಹೇಗಿರುತ್ತೆ ಅಂತ ಗೊತ್ತಾ? ನನಗ್ ಗೊತ್ತಿದೆ ಬ್ರದರ್. ಈ ಪ್ರಯಾಣದಲ್ಲಿ ಒಂದೊಂದು ದಿನ, ಒಂದೊಂದು ತಿಂಗಳು ನನ್ನ ಬೇಬಿ ಜೊತೆಗಿನ ಕಷ್ಟ ಸುಖ ಪ್ರತಿಯೊಂದು ನನಗ್ ಮಾತ್ರನೇ ಗೊತ್ತು. 9 ತಿಂಗಳು ಕಷ್ಟನ ನಗತಾ ಅನುಭವಿಸ್ತಾ ಒಂದ್ ಮಗುಗ್ ಜನ್ಮ ಕೊಡೋದು, ಅದು ಸಾವನ್ನ ಜಯಿಸಿ. ಈ ಹೆಣ್ಮಕ್ಳು ಗ್ರೇಟ್ ಸರ್. ಅದೇನು ನಾನು ಏನ್ ತಪ್ಪು ಮಾಡಿದೀನೋ ನಂಗೆ ಅರ್ಥ ಆಗ್ತಾ ಇಲ್ಲ. ತನ್ನ ದೇಹದಲ್ಲಿ ಒಂದು ಭಾಗನ ಪಾರ್ವತಿಗೆ ಕೊಟ್ಟಂತ ಶಿವ ದೇವ್ರು, ವಿಷ್ಣುಮೂರ್ತಿಯ ಹೊಟ್ಟೆಯಿಂದ ಹುಟ್ಟಂತ ಬ್ರಹ್ಮ, ಅಯ್ಯಪ್ಪ ಎಲ್ರೂ ದೇವ್ರೆ, ನಮಸ್ಕಾರ ಮಾಡ್ತೀವಿ. ನನ್ನ ಹೆಂಡತಿ ಕಷ್ಟ ತಗೊಂಡಂತ ನನ್ನನ್ನ ಮಾತ್ರ ಕನಿಷ್ಠ ಮನುಷ್ಯನ್ ತರನು ನೋಡ್ತಾ ಇಲ್ಲ. ಹಿಂಸೆ ಕೊಟ್ಬಿಟ್ರು ಬ್ರದರ್. ರೋಡ್ ಮೇಲೆ ಓಡೋಗೋ ಹಾಗೆ ಮಾಡಿದ್ದಾರೆ, ಮುಖ ಮುಚ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಟಿವಿ ನೋಡ್ಬೇಕು ಅಂದ್ರೆ ಭಯ, ನ್ಯೂಸ್ ಪೇಪರ್ ಓದ್ಬೇಕು ಅಂದ್ರೆ ಭಯ, ಕಾಲಿಂಗ್ ಬೆಲ್ ಆದ್ರೆ ಭಯ, ಫೋನ್ ಬಂದ್ರೆ ಭಯ. ನರಕ ತೋರಿಸ್ಬಿಟ್ಟಿದ್ದಾರೆ ಸಿಸ್ಟರ್. ನನ್ನ ಹೆಂಡತಿಗೆ ಸಹಾಯ ಮಾಡೋದು ಅರ್ಥ ಮಾಡ್ಕೊಳ್ಳೋದಾಗತ್ತೆ ಹೊರತು ಹೆಣ್ಣತನ ಹೇಗಾಗತ್ತೆ ಬ್ರದರ್? ಅಣ್ಣನಿಗೋಸ್ಕರ ಕಿಡ್ನಿ ದಾನ ಮಾಡೋ ತಮ್ಮನ್ ನೋಡಿದೀವಿ, ತಂದೆಗೋಸ್ಕರ ಲಿವರ್ ದಾನ ಮಾಡಿರೋ ಮಗಳ ಬಗ್ಗೆ ಕೇಳಿದೀವಿ. ಇವೆಲ್ಲ ತಪ್ಪಲ್ಲ ಅನ್ನೋದಾದ್ರೆ ನನ್ನ ಹೆಂಡತಿ ಪ್ರೆಗ್ನೆನ್ಸಿನ ನಾನ್ ತಗೊಂಡ್ರೆ ತಪ್ಪೇಗಾಗತ್ತೆ ಬ್ರದರ್? ಯಾಕೆ? ತಂದೆ ಅಂದ್ರೆ ಭುಜದ ಮೇಲೆ ಕೂರ್ಸ್ಕೊಳ್ಳೋಣ ಅಷ್ಟೇನಾ? ಹೊಟ್ಟೆಲಿ ಇಟ್ಕೊಂಡು ಬೆಳೆಸಬಾರ್ದಾ? ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾನೀಗ ಒಳಗೆ ಹೋಗ್ತಾ ಇದ್ದೀನಿ, ನನಗೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ನನ್ನ ಮಗು ಮಾತ್ರ ಈ ಲೋಕನ ನೋಡುತ್ತೆ. ದಯವಿಟ್ಟು ಅದೇನೋ ದೊಡ್ಡ ತಪ್ಪು ಮಾಡಿದೆ ಅನ್ನೋ ತರ ಮಾತ್ರ ನೋಡ್ಬೇಡಿ. ಅದನ್ನ ನಿಮ್ಮ ಮಗು ತರಾನೇ ಬೆಳೆಯಕ್ ಬಿಡಿ ಅಣ್ಣ, ಪ್ಲೀಸ್. ಯಾವ್ದೋ ಪೇಪರಲ್ಲೋ ಯಾವ್ದೋ ಟಿವಿಲೋ ಬರ್ಬೇಕು, ಆದ್ರೆ ಈ ತರ ಅಲ್ಲ, ಏನೋ ದೊಡ್ಡದಾಗ ಸಾಧನೆ ಮಾಡಿದಾಗ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ, ಪ್ಲೀಸ್ ಪ್ಲೀಸ್. ನಿಂಗೇನಾಗಲ್ಲ ಅಣ್ಣ, ನೀನ್ ಧೈರ್ಯವಾಗಿ ಹೋಗ್ಬಾ, ನಾವಿಲ್ಲೇ ಕಾಯ್ತಾ ಇರ್ತೀವಿ. ನಿಮ್ ಬಗ್ಗೆ ಬರೆಯೋದಿಕ್ಕಲ್ಲ ಅಣ್ಣ, ನಿಮ್ ಮಗುಗ್ ಆಶೀರ್ವದಿಸಕ್ಕೆ.
ಹೋಗಿತ್ತು ಗೊತ್ತಾ? ನಾನಂದ್ರೆ ಇಷ್ಟ ಅಂತ ಗೊತ್ತು, ಆದ್ರೆ ಇಷ್ಟೊಂದ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಮಹಿ, ನಿನ್ ಮಗಳ್ ನೋಡಲ್ವಾ? ಇನ್ಮೇಲಿದ್ದ ಮಗುವಿನ ಎಲ್ಲ ಜವಾಬ್ದಾರಿ ನಂದು. ಏಯ್ ನಿಲ್ಲಿಸ್ರೋ, ನಿಮ್ ಸೆಂಟಿಮೆಂಟ್ ನೋಡಕ್ಕಾಗದೆ ಸಾಯ್ತಾ ಇದ್ದೀನಿ. ಏಯ್ ಒಂದು ಮಾತ್ರ ನೆನ್ಪಿಟ್ಕೋ, ನೀನ್ ಯಾವತ್ತಿದ್ರು ಕೋಣನೆ, ಹಾಲು ಕೊಡೋ ಹಸು ಅಲ್ಲ. ಆಗೋಕ್ಕೂ ಆಗಲ್ಲ.